ಎರಡೂ ಪ್ರಕರಣದಲ್ಲೂ ಕೇರಳದ ಯುವತಿಯರು ಒಬ್ಬರು 14 ವರ್ಷದ ಯುವತಿ ಇದ್ದಾಳೆ, ಇನ್ನೊಬ್ಬರು 37 ವರ್ಷದ ಯುವತಿ ಇದ್ದಾರೆ. ಈ ಅರಣ್ಯ ನಮ್ಮ ತಡಿಯಣ್ಣಮೋಳ್ ಬೆಟ್ಟದಲ್ಲಿ ಒಂದು ಪ್ರಕರಣ. ಶ್ರೀನಂದ ಅವರು ಚಂದ್ರದ್ರೋಣ ಪರ್ವತದಲ್ಲಿ ಶವವಾಗಿ ಪತ್ತೆಯಾಗಿರೋದು. ಅಂದರೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಸುನೀತಾ ಮಂಜಾತ್ ಅವರ ಸಹೋದರಿಯ ಪುತ್ರಿ. ಹಾಗಾಗಿ ಎರಡು ಕೇರಳ ವಿಧಾನಸಭಾ ಚುನಾವಣೆ ಇಲ್ಲದೆ ಹೋಗಿದ್ರೆ ಇದು ಇಷ್ಟೊಂದು ತೀವ್ರವಾದ ಚರ್ಚೆಗೆ ಒಳಗಾಗ್ತಿರುವಂಥ ಪ್ರಕರಣ ಆಗ್ತಾ ಇರಲಿಲ್ಲ. ನಾನು ಯಾಕೆ ಶರಣ್ಯದ ಮಾತುಗಳನ್ನ ಒಪ್ತೀನಿ ಅಂತ ಹೇಳಿದ್ರೆ, ನನಗೆ ವೆಹಿಕಲ್ ಫಸ್ಟ್ ಆಕ್ಸಿಡೆಂಟ್ ಆದಾಗ ನಾನು ಅದನ್ನು ಫುಲ್ ನಗಾಡ್ಕೊಂಡು ಫುಲ್ ಸ್ಟೋರಿ ಹೇಳಿದಾಗ ಎಲ್ಲರಿಗೂ ಹೇಳ್ತಾ ಇದ್ದೆ. ಅದು ಮನಸ್ಥಿತಿ. ಹೆಚ್ಚು ಜನ ಚರ್ಚೆಗೆ ಮಾಡ್ತಿದ್ದು, ಅನುಮಾನ ವ್ಯಕ್ತಪಡಿಸಿದ್ದು, ಊಟ ಇಲ್ಲದೆ ಅಷ್ಟು ದಿನ ಇರೋಕ್ಕೆ ಸಾಧ್ಯ ಆಗುತ್ತಾ, ಬೇರೆ ನೀರು ಕುಡ್ಕೊಂಡು ಬದುಕಕ್ಕೆ ಸಾಧ್ಯ ಆಗುತ್ತಾ, ಎಲ್ಲಾದರೂ ಡ್ರಗ್ಸ್ ಸೇವನೆಯ ಅಭ್ಯಾಸ ಅವರಿಗೆ ಇದೆಯಾ ಅಂತ ಹೇಳುವಂಥ ಪ್ರಶ್ನೆ. ಬಹುಶಃ ಡ್ರಗ್ಸ್ ಸೇವನೆ ಮಾಡಿದರೆ ಈ ಊಟನೂ ಬೇಡ, ಇದನ್ನು ಏನು ಗೊತ್ತಾಗದೆ ಎಂಥ ಪರಿಸ್ಥಿತಿಯಲ್ಲೂ ಕಳಿಬೋದು ಅಂತ ಹೇಳುವಂಥದ್ದು. ಬಹುಶಃ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರೆ ಡ್ರಗ್ಸ್ ವಿಚಾರ ಸ್ಪಷ್ಟ ಆಗ್ಬಿಡ್ತದೆ. ಈಗ ಒಂದು ಹಂತದಲ್ಲಿ ಅರ್ಧ ಬಾಟಲ್ ನೀರು, ಬಿಸ್ಕೆಟ್ ಅಂತ ಹೇಳಿದ್ರು. ಇನ್ನೊಂದು ಸಂದರ್ಭದಲ್ಲಿ ಒಂದು ಬಾಳೆ ಇತ್ತು ಅಂತ ಹೇಳ್ತಾರೆ, ಬಾಳೆಹಣ್ಣನ್ನು ತಿಂದೆ ಅಂತ ಹೇಳ್ತಾರೆ ಬೆಟ್ಟದ ಮೇಲೆ. ಬಾಳೆಹಣ್ಣು ತಿಂತೆ ಅಂತ ಹೇಳಿ ಬಿಸ್ಕೆಟ್ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ. ಬಾಳು ಬಂಗ್ಲೆಯಲ್ಲೂ ಒಂದು ವಿಚಾರ ಬಂದಿದೆ. ಕರೆಕ್ಟ್. ಸ್ನೇಹಿತರೆ ನಮಸ್ಕಾರ. ಕೂರ್ಬಸ್ ನ್ಯೂಸ್ ಪಂಚ್ ಈ ವಾರದ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಈ ವಾರದ ಟಾಪಿಕ್ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಕಳೆದ ಒಂದು ವಾರದಿಂದ ಬಹು ಚರ್ಚಿತ ವಿಚಾರ ಟ್ರೆಕ್ಕಿಂಗ್. ಬಹುಶಃ ನಾವು ಟ್ರೆಕ್ಕಿಂಗನ್ನು ಈ ಟೈಮ್ನಲ್ಲಿ ಹೆಚ್ಚು ಮಂದಿ ಇಷ್ಟಪಟ್ಟು ಹೋಗ್ತಾರೆ. ಸೋಲೋ ಟ್ರೆಕ್ ಜೊತೆಗೆ ಟೀಮ್ ಆಗಿ ಹೋಗ್ತಾರೆ, ಫ್ಯಾಮಿಲಿ ಆಗಿ ಹೋಗ್ತಾರೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಟ್ರೆಕ್ ರೂಟ್ಗಳೇನಿದ್ದಾವೆ ಬಹುತೇಕ ಬ್ಯುಸಿಯಾಗಿರುವಂತಹ ಸಮಯ. ಯಾಕೆಂದರೆ ರಜೆ ಇರುವಂತಹ ವೆಕೇಶನ್ ಇದೆ, ಆ ಹಿನ್ನೆಲೆಯಲ್ಲೂ ಕೂಡ ಹೋಗ್ತಾ ಇರ್ತಾರೆ. ಈಗ ಹೆಚ್ಚಾಗಿ ಚರ್ಚೆಗೆ ಬಂದಿರೋದು ಒಂದು ಕೊಡಗಿನಲ್ಲಿ ಆದಂತಹ ಇನ್ಸಿಡೆಂಟ್, ಮತ್ತೊಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆದಂತಹ ಒಂದು ಘಟನೆ. ಏಕಕಾಲದಲ್ಲಿ ಸಮೂಹ ಸನ್ನಿನೋ ಏನೋ ಗೊತ್ತಿಲ್ಲ, ಎಟ್ ಎ ಟೈಮ್ ಒಂದೇ ವಾರದಲ್ಲಿ ಆದಂತಹ ಬೆಳವಣಿಗೆ. ಒಂದು ಪ್ರಕರಣದಲ್ಲಿ ಕೊಡಗು ಜಿಲ್ಲೆಯ ತಡಿಯಣ್ಣಮೋಳಿಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬಂದಂತಹ ಯುವತಿ ಕಣ್ಮರೆಯಾಗಿ 3 ದಿನಗಳ ಬಳಿಕ ಸಿಕ್ಕಂತಹ ವಿಚಾರ. ಅದಾದ ನಂತರ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ ಟ್ರೆಕ್ಕಿಂಗ್ ಹೋದಂತಹ ಯುವತಿ ಕಣ್ಮರೆಯಾಗಿ ಕೊನೆಗೆ ಶವವಾಗಿ ಪತ್ತೆಯಾಗಿದ್ದು. ಎಲ್ಲ ವಿಚಾರವನ್ನು ಗಮನಿಸಿದಾಗ ಮತ್ತೆ ಆ ವಿಚಾರವನ್ನು ಕೆದಕೋದಕ್ಕೆ ಹೋಗೋದಿಲ್ಲ, ವಿಚಾರವನ್ನು ಪುನಃ ಹೇಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾ, ನಮ್ಮ ವೀಕ್ಷಕರಿಗೆ, ಕಾರ್ಯಕ್ರಮ ನೋಡುವವರಿಗೆ, ಟ್ರೆಕ್ಕಿಂಗ್ನಲ್ಲಿ ಆಸಕ್ತಿ ಇರುವವರಿಗೆ ಅಥವಾ ಮುಂದೆ ಟ್ರೆಕ್ಕಿಂಗ್ ಹೋಗುವವರಿಗೆ ಒಂದಷ್ಟು ಇನ್ಪುಟನ್ನು ಕೊಡುವ ಅಂತ. ಯಾವ ರೀತಿ ಸಿದ್ಧತೆ ಇರಬೇಕು, ಹೋದಲ್ಲಿ ಯಾವ ರೀತಿ ಇರಬೇಕು, ತಂಡವಾಗಿ ಹೋದಂಥ ಸಂದರ್ಭದಲ್ಲಿ ಹೇಗಿರಬೇಕು, ಜೊತೆಗೆ ಸೋಲೋ ಟ್ರೆಕ್ಕಿಂಗ್ ಹೋಗೋದು ಸೂಕ್ತನಾ, ಒಂದು ವೇಳೆ ಹೋಗೋದಾದರೆ ಯಾವ ರೀತಿಯಾದಂಥ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಾರದ ನ್ಯೂಸ್ ಪಂಚ್ನಲ್ಲಿ ನಿಮಗೆ ಮಾಹಿತಿ ಕೊಡುವ ಅಂತ. ನಮ್ಮ ಜೊತೆಗೆ ಅಜ್ಜಮಾಡ ರಮೇಶ್ ಕುಟಪ್ಪ, ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ನಮ್ಮ ಜೊತೆಗೆ ಇದ್ದಾರೆ. ಕುಟಪ್ಪ, ವೆಲ್ಕಮ್ ಶೋಗೆ. ನಮಸ್ತೆ. ಒಂದು ಇವ್ರನ್ನ ಯಾಕೆ ಪುನಃ ಈ ವಿಚಾರದಲ್ಲಿ ಯಾಕಾಗಿ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ, ಪತ್ರಕರ್ತನಾಗಿ ಜೊತೆಗೆ ಪ್ರವಾಸಿಗನಾಗಿ, ಅದರ ಜೊತೆಗೆ ಟ್ರೆಕ್ಕಿಂಗ್ನಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರಾಗಿ ಅನೇಕ ಕಡೆಗಳಲ್ಲಿ ಟ್ರೆಕ್ಕಿಂಗ್ ತೆರಳಿದ್ದಾರೆ. ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಿಗೆ ಟ್ರೆಕ್ಕಿಂಗ್ ಹೋದಂತಹ ಅನುಭವ ಇದೆ. ಆ ಅನುಭವದ ಆಧಾರದಲ್ಲಿ ಇವತ್ತು ನಿಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತ ಈ ವಿಚಾರವನ್ನು ಎತ್ಕೊಂಡಿದ್ದೇವೆ. ಕುಟುಂಬ, ನೀವು ಕೂಡ ಅನೇಕ ಟ್ರೆಕ್ಕಿಂಗ್ ಹೋಗಿದ್ದೀರಿ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪರಿಸರಗಳನ್ನು ನೋಡಿರ್ತೀರಿ. ಬೆಟ್ಟ ಗುಡ್ಡಗಳ ವಿಭಿನ್ನತೆ, ಭೌಗೋಳಿಕ ವಿಭಿನ್ನತೆ ಅಥವಾ ಆ ಟ್ರೆಕ್ ರೂಟ್, ಆ ಸ್ಟ್ರಕ್ಚರ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಹೋದಂತಹ ಅನುಭವದ ಆಧಾರದ ಮೇಲೆ ಮಾತಾಡೋದಾದರೆ, ಟ್ರೆಕ್ಕಿಂಗ್ ಮೊನ್ನೆ ಬೆಳವಣಿಗೆಯನ್ನೆಲ್ಲ ಗಮನಿಸಿದ್ದೇವೆ. ಒಂದು ನಾವು ಬೇಸಿಗೆಯಲ್ಲಿ ಕೇಳಬೇಕು, ಈ ಮಿಸ್ ಆಗುವಂತಹ ಪ್ರಮೇಯ. ನಾವು ಕೂಡ ತಂಡವಾಗಿ ಅನೇಕ ಸಂದರ್ಭದಲ್ಲಿ ಹೋಗಿದ್ದೇವೆ, ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ದೇವೆ. ತಂಡದಿಂದ ಬೇರ್ಪಟ್ಟು ಮಿಸ್ ಆಗುವಂತಹ ಪ್ರಮೇಯ ಯಾಕಾಗಿ ಬರುತ್ತೆ? ಬಹುಶಃ ಈ ಎರಡೂ ಪ್ರಕರಣದಲ್ಲೂ ಕೇರಳದ ಯುವತಿಯರು ಅಥವಾ ಮಹಿಳೆ ಇಬ್ಬರು ಕೇರಳದ ಮೂಲದವರಿದ್ದರು. ಒಬ್ಬರು 14 ವರ್ಷದ ಯುವತಿ ಇದ್ದಾಳೆ, ಇನ್ನೊಬ್ಬರು 37 ವರ್ಷದ ಯುವತಿ ಇದ್ದಾರೆ. ಇಬ್ಬರು ಸಹ ಕೇರಳದವರಿದ್ದಾರೆ. ಒಬ್ಬರು ಶರಣ್ಯ ನಮ್ಮ ತಡಿಯಣ್ಣಮೋಳ್ ಬೆಟ್ಟದಲ್ಲಿ 3 ರಾತ್ರಿ 4 ದಿನ ಹಗಲು ನಾಪತ್ತೆಯಾದಂತಹ ಒಂದು ಪ್ರಕರಣ. ಅದರೊಂದಿಗೆ ಶ್ರೀನಂದ ಅವರು ಚಂದ್ರದ್ರೋಣ ಪರ್ವತದಲ್ಲಿ ಶವವಾಗಿ ಪತ್ತೆಯಾಗಿರೋದು. ಅವರಿಗೂ ಸಹ ಕೊಡಗಿಗೆ ಸಂಬಂಧ ಏನಂತ ಹೇಳಿದ್ರೆ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಸುನೀತಾ ಮಂಜಾತ್ ಅವರ ಸಹೋದರಿಯ ಪುತ್ರಿ. ಹಾಗಾಗಿ ಎರಡೂ ಸಹ ಕೊಡಗಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಂಬಂಧ ಇದ್ದ ಹಾಗೆ ಉಂಟು. ಸಹಜವಾಗಿ ನನಗೆ ಅನಿಸೋದು, ಪ್ರಮುಖವಾಗಿ ಇದು ಹೆಚ್ಚು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಕೇರಳ ವಿಧಾನಸಭಾ ಚುನಾವಣೆ. ಬಹುಶಃ ಕೇರಳ ವಿಧಾನಸಭಾ ಚುನಾವಣೆ ಇಲ್ಲದೆ ಹೋಗಿದ್ರೆ ಇದು ಇಷ್ಟೊಂದು ತೀವ್ರವಾದ ಚರ್ಚೆಗೆ ಒಳಗಾಗ್ತಿರುವಂಥ ಪ್ರಕರಣ ಆಗ್ತಾ ಇರಲಿಲ್ಲ. ಬಹುಶಃ ಅದೊಂದು ರಾಜಕೀಯವಾಗಿ ಇರ್ಬೋದು, ಬೇರೆ ಬೇರೆ ವಿಚಾರದ ಚರ್ಚೆಗಳಿಗೆ ಆಸ್ಪದವಾಗ್ತಾ ಇರಲಿಲ್ಲ. ಅದರಲ್ಲೂ ಕೇರಳದ ಅದು ಈಗ AICC ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ KC ವೇಣುಗೋಪಾಲ್ ಅವರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆದ ಕಾರಣಕ್ಕಾಗಿ, ಅವರು ರಾಜ್ಯದ ಮುಖ್ಯಮಂತ್ರಿಗೆ ಸೂಚನೆ ನೀಡಿರುವ ಕಾರಣಕ್ಕಾಗಿ,
ಅದರೊಂದಿಗೆ ಕೇರಳದ 2 ಜಿಲ್ಲೆಗಳ ಉಸ್ತುವಾರಿ ಹೊತ್ತಿರುವಂತಹ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣರವರು ಕಾಣಿಸಿಕೊಂಡ ಕಾರಣಕ್ಕಾಗಿ ಇದೊಂದಿಷ್ಟು ರಾಜಕೀಯದ ಚರ್ಚೆಗೆ ಅದು ಗ್ರಾಸವಾಯಿತು. ಹಾಗಾಗಿಯೇ ಶರಣ್ಯ ಅವರು ಹೇಳುವ ಯಾವ ಮಾತನ್ನು ಯಾರೂ ನಂಬದ ಪರಿಸ್ಥಿತಿಗೆ ಬರಬೇಕಾಯಿತು. ಅವರು ಸಹಜವಾಗಿ ಮೇಲ್ನೋಟಕ್ಕೆ ಸಹಜವಾಗಿ ಅನಿಸುತ್ತೆ, ಅದು ನಿರೀಕ್ಷೆಗಳಿರುತ್ತದೆ. 3 ರಾತ್ರಿ 4 ಹಗಲು ಏಕಾಂತವಾಗಿ ಕಳೆದಂಥ ಒಂದು ಯುವತಿ ಒಂದು ಆತಂಕಿತವಾಗಿರ್ತಾರೆ, ಅಥವಾ ಅವಳ ದೇಹಚರ್ಯೆ ಬದಲಾಗಿರುತ್ತದೆ, ಸುಸ್ತಾಗಿರುತ್ತದೆ, ಇದೆಲ್ಲವೂ ನಿರೀಕ್ಷೆಗಳಿತ್ತು. ಅದಕ್ಕೆಲ್ಲವೂ ವ್ಯತಿರಿತವಾಗಿ ಅವಳು ತುಂಬ ಆಕ್ಟಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದಿದೆ ಇಡೀ ಪ್ರಕರಣಕ್ಕೆ ಒಂದು ಫಸ್ಟ್ ಅನುಮಾನಗಳಿಗೆ ಇರ್ಬೋದು. ನಾನು ಇದನ್ನು ವಾಸ್ತವ ನೆಲೆಗಟ್ಟಲ್ಲಿ ಯೋಚನೆ ಮಾಡಿದ್ರೆ, ನೀವು ಸಹ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ನೀವು ಹೇಳಿದ ಅಭಿಪ್ರಾಯವನ್ನು ಗಮನಿಸಿದೆ, ಪ್ರತೀಕ್ ಪೊನ್ನಣ್ಣವರು ವ್ಯಕ್ತಪಡಿಸಿದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ, ನೋಡಿದೆ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪ್ರಕರಣಗಳ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿರುವುದನ್ನು ನೋಡಿದೆ. ಒಂದಿಷ್ಟು 2-3% ಅಷ್ಟೇ ಜನ ಅವಳ ಮಾತನ್ನು ನಂಬುವ ಪರಿಸ್ಥಿತಿಯಲ್ಲಿ ಇರ್ಬೋದು ಅಂತ ಹೇಳೋದು. ಅದು ಬಿಟ್ಟು ಬಹುತೇಕ ಎಲ್ಲರೂ ಬೇರೆ ಬೇರೆ ಆಯಾಮಗಳಲ್ಲಿ ಅನುಮಾನ ಪಟ್ಟರು. ನಾನು ಮೇಲ್ನೋಟಕ್ಕೆ ನೋಡಿದ ಹಾಗೆಯೇ ಕೆಲವು ಅನುಮಾನಗಳು ನಾವು ತಪ್ಪಾಗಿ ಪ್ರಶ್ನೆ ಕೇಳಿಕೊಂಡು ಅದರ ಬಗ್ಗೆನೇ ನಾವು ಆ್ಯಂಗಲ್ ಉತ್ತರ ಹುಡುಕಿದಾಗಿತ್ತು. ಪ್ರಥಮವಾಗಿ ಒಂದಷ್ಟು ವಿಚಾರಗಳಿಗೆ ಚರ್ಚೆ ಮಾಡುವ. ವಾಸ್ತವ ಸತ್ಯ ಅವರಿಗೆ ಗೊತ್ತಿದೆ, ಅವರಿಗೆ ಗೊತ್ತಿರುವಂಥ, ಶರಣ್ಯ ಅವರಿಗೆ ಅದರ ಸತ್ಯ ಗೊತ್ತಿರುವಂಥ. ಉಳಿದೆಲ್ಲೂ ನಾವು ಅದರ ನಡವಳಿಕೆಗಳನ್ನು ನೋಡಿ ನಾವು ವಿಶ್ಲೇಷಣೆ ಮಾಡುವಂಥ ಒಂದಷ್ಟು ದ್ವಂದ್ವಗಳಿಗೂ ಅವಕಾಶಗಳನ್ನು ಇಲ್ಲಿ ಮಾಡಿಕೊಟ್ಟಿದೆ. ಪ್ರಮುಖವಾಗಿ ಹೆಚ್ಚು ಚರ್ಚೆ ಆಗ್ತಿದೆ ನಾನು ನೋಡಿದ್ದು, 1/2 ಲೀಟರ್ 500 ಮಿಲಿಮೀಟರ್ ನೀರಿತ್ತು, ಇದರಲ್ಲಿ ಹೇಗೆ ಬದುಕಿದ್ರು ಅಂತ ಹೇಳುವ ಚರ್ಚೆಯನ್ನು ವ್ಯಾಪಕವಾಗಿ ಮಾಡಿದ್ರು. ಅದನ್ನು ನಾನು ಹೇಗೆ ತಪ್ಪು ಪ್ರಶ್ನೆ ಅಂತ ಹೇಳ್ಕೊಳ್ತೀನಿ ಅಂದರೆ, ಅವರು ಕಳೆದಿದ್ದು ಕೊಲ್ಲಿ ಪ್ರದೇಶದಲ್ಲಿ. ಕೊಲ್ಲಿ ಅಂತ ಹೇಳಿದ್ರು ಅದನ್ನು ಯಾರು ಒಪ್ಪಕೊಳ್ಳೋದಿಲ್ಲ. ಬಹುಶಃ ಕೊಲ್ಲಿ ಅಂತ ಹೇಳಿದ್ರೆ ಅದು ನೀರಿನ ಪ್ರದೇಶ ಅಂತ ಹೇಳುವಂಥದ್ದು ಯಾರ ತಲೆಗೆ ಬಹುತೇಕ ಜನರಿಗೆ ವಾದ ಮಾಡ್ತಿಲ್ಲ. ಕೆಲವರು ರೀಲ್ಸು ಮಾಡಿದ್ರು, 500 ಮಿಲಿಮೀಟರ್ ನೀರಲ್ಲಿ 1/2 ಲೀಟರ್ ನೀರಲ್ಲಿ ಹೇಗೆ 3 ದಿನ ಇರೋಕ್ಕೆ ಸಾಧ್ಯ ಆಗುತ್ತೆ, ಅಸಾಧ್ಯ ಅಂತ ಹೇಳೋದನ್ನ ಅದು ಪ್ರಸ್ತುತಿಪಡಿಸೋಕ್ಕೆ ಸಾಧ್ಯ. ತುಂಬ ಜನ ನನ್ನ ಹತ್ರ ಅದು ಹೇಗೆ 1/2 ಲೀಟರ್ ನೀರಲ್ಲಿ ಇರೋಕ್ಕಾಗುತ್ತೆ ಅಂತ ಹೇಳೋದು. ಅವ್ರು ಹೇಳ್ತಿದ್ರೆ ನಾನು ಕೊಲ್ಲಿಯಲ್ಲಿ ದಿನಕ್ಕೆ 3 ಲೀಟರ್ ಕುಡಿತಿದ್ದೇನೆ, ಅದನ್ನ ಯಾರು ಕೇಳಿಸ್ಕೊಳ್ಳೋಕೆ ಅನೇಕ ಜರಿತೊರೆಗಳಿರುವಂಥ. ಅಲ್ಲ, ಅವರು ಹೋಗಿ ಆಶ್ರಯ ಪಟ್ಟಿರುವಂಥ ಸಹ ಒಂದು ಕೊಲ್ಲಿ ಪ್ರದೇಶದಲ್ಲಿ ಮತ್ತು ಒಂದು ದೊಡ್ಡ ಬಂಡೆ ಮೇಲೇ ಅವರು ಆಶ್ರಯ ಪಟ್ಟಿದ್ದ ಫೋಟೋ ತೆಗೆದದು ಸಹ. ಇನ್ನೊಂದು ಫೋಟೋ ಅವರು ಬೆಟ್ಟ ಇಳಿದ ನಂತರ MLA ಮೀಟ್ ಮಾಡಿರುವಂತ ಇರ್ಬೋದು, ಅವರ ರಕ್ಷಣೆ ಮಾಡಿದವ್ರನ್ನ ಪರಿಚಯ ಮಾಡ್ಕೊಂಡಿದ್ರು, ಈ ವಿಡಿಯೋಗಳನ್ನು ನೋಡಿದ್ವಿ. ಅವರು ಆ ಅಡಿಯ ಸಮುದಾಯದವರು ಅವ್ರನ್ನ ಫಸ್ಟ್ ಗುರುತಿಸಿದಾಗ, ಅವ್ರ ಬಂಡೆ ಮೇಲೆ ಕೂತಿದ್ದಾಗ ಅವಳು ಮುಖ ಬಳಲಿಯೇ ಇದೆ. ಅದು ಕೆಲವು ಸಲ ನನಗನ್ಸೋದು ಸಮೂಹ ಸನ್ನಿತರ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾನು ಯಾಕೆ ಶರಣ್ಯದ ಮಾತುಗಳನ್ನ ಒಪ್ತೀನಿ ಅಂತ ಹೇಳಿದ್ರೆ, ನನಗೆ ವೆಹಿಕಲ್ ಫಸ್ಟ್ ಆಕ್ಸಿಡೆಂಟ್ ಆದಾಗ, ನನ್ನ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ನಾನು ಅದನ್ನು ಫುಲ್ ನಗಾಡ್ಕೊಂಡು ಫುಲ್ ಸ್ಟೋರಿ ಹೇಳಿದಾಗ ಎಲ್ಲರಿಗೂ ಹೇಳ್ತಾ ಇದ್ದೆ, 5 ಪಲ್ಟಿ ಹೊಡಿತು, ಹಿಂಗಾಯ್ತು, ಅದಾಯಿತು, ಇದಾಯಿತು, ನಾವು ಹಿಂಗೆ ಹೊರಗೆ ಬಂದ್ವಿ, ಏನೂ ಆಗಿಲ್ಲ, ನಾನು ಹೇಳುವಾಗ ಲಾರಿ ಬಂತು, ಎಲ್ಲರಿಗೂ ಕತೆ ಹೇಳ್ತಿದ್ದೆ, ಬಂದವರಿಗೆಲ್ಲ ಕತೆ ಹೇಳ್ತಿದ್ದೆ. ನನ್ನ ಕತೆ ಕೇಳಿ ಕತೆ ಎಲ್ಲ ನಿಜವಾದ ಘಟನೆ. ನಾನು ಹೇಳುವ ಕತೆಗಳನ್ನು ಕೇಳಿ ಒಬ್ಬರು ಕೇಳಿ ಇದು ಗಾಡಿ ಯಾರ್ದು ಅಂತ ನಾನೇ ಅವ್ರಿಗೆ ವಿವರಿಸ್ತೀನಿ ಅಂತ. ಯಾಕಂದ್ರೆ ನಾನು ನಗಾಡ್ತಾ ಇದ್ದೀನಿ. ನನಗೆ ಎಲ್ಲ ಹೋದ ನಂತರ ನನಗೆ ಸೀರಿಯಸ್ನೆಸ್ ಆಯಿತು, ನನ್ನ ಗಾಡಿ ಆಕ್ಸಿಡೆಂಟ್ ಆಗಿದೆ, ನನ್ನ ಮದುವೆ ಇನ್ನು 2 ತಿಂಗಳಲ್ಲಿದೆ, ನನಗೆ ನಷ್ಟ ಆಗ್ತದೆ, ಸುತ್ತಾಡಲಿಲ್ಲ. ಆವಾಗ ನನಗೆ ರಿಯಲೈಸ್ ಆಯಿತು, ಎಷ್ಟೋ ಎಲ್ಲ ಹೋಗಿ ಆ ಗಾಡಿನ ಟೋ ಮಾಡುವಾಗ ನನಗೆ ಫೀಲ್ ಆಗಕ್ಕೆ ಗಾಡಿ ಅಲ್ಲ ನಿಜವಾಗಿ ನನ್ನ ನೋಡಿದಾಗ. ಯಾಕೆ ನಾನು ಒಬ್ಬ ಪ್ರಶ್ನೆ ಕೇಳಿದ್ರಲ್ಲ, ಯಾರ್ದು ಗಾಡಿ ಇದು ಅಂತ ಇಷ್ಟೆಲ್ಲ ಹೇಳಿದ ನಂತರ ಅವ್ರು ನಂದೇ ಗಾಡಿ ಅಂತ ಹೇಳಿ ಅವ್ರು ಒಪ್ಪಗೆ ರೆಡಿ ಇಲ್ಲ, ಮತ್ತೆ ನೀವು ಆರಾಮ್ಸೆ ಇದೆಯಲ್ಲ ಅಂತ ಕೇಳಿದ್ರು. ಸಹಜವಾಗಿಯೂ ಶರಣ್ಯನು ಅದೇ ರೀತಿ ಆಗಿರೋ ಚಾನ್ಸ್ ಇದೆ. ನಾನು ಈ ಪ್ರಕರಣದಲ್ಲಿ, ಶರಣ್ಯನ ಪ್ರಕರಣದಲ್ಲಿ ಹೇಳುವಂಥದ್ದು ಅದು ಮನಸ್ಥಿತಿ, ಅವರ ಮನಸ್ಥಿತಿ. ಇನ್ನೂ ಒಂದು ಅದು ಇರ್ಬೋದು ಇಲ್ಲವೋ ಅಂತ ಗೊತ್ತಿಲ್ಲ. ನನಗೆ ಯಾವ ಅಂಶದ ಬಗ್ಗೆನೂ ಡೌಟ್ ಪಟ್ಟಿರಲಿಲ್ಲ. ನಿನ್ನೆ ಒಬ್ಬರು ಸ್ನೇಹಿತರು ಹೇಳುವಾಗ ಒಂದು ವಿಷಯದ ಹೇಳಿದ್ರು, ನನಗೆ ಅದು ಸ್ವಲ್ಪ ಅನುಮಾನ ಬಂತು, ಇರ್ಬೋದಾ ಅಂತ ಹೇಳುವ ಒಂದು ಪ್ರಶ್ನೆ ಮಾಡ್ತು. ರಾಜಕೀಯವಾಗಿ ಇರುವಂಥ ಪ್ರಶ್ನೆಗಳೆತ್ತಿದ್ರು, ಅದು ನನಗೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕೇರಳದ ರಾಜ್ಯಕ್ಕೆ ಚಿತ್ರಣವೇ ಬೇರೆ. ನಮ್ಮ ಊರಿನ ರಾಜ್ಯಕ್ಕೆ ನೋಡ್ಕೊಂಡು ನಾವು ಕೇರಳದ ರಾಜ್ಯಕ್ಕೆ ಹೇಳಿದ್ರೆ ಅದೇ ಆಗೋಲ್ಲ. ಅಲ್ಲಿ ಸಿದ್ಧಾಂತಕ್ಕಾಗಿ, ಪಕ್ಷಗಳಿಗಾಗಿ ಜೀವ ಕೊಡ್ತಾರೆ, ಒಂದು ಧ್ವಜಕ್ಕಾಗಿ ಜೀವ ಕೊಡ್ತಾರೆ. ಅಷ್ಟೊಂದು ಕಠಿಣವಾಗಿರುವಂಥ ದೊಡ್ಡ ಪ್ರಮಾಣದ ಹಣ ಹೆಂಡದ ಚಲಾವಣೆ ಇನ್ನೂ ಆ ರಾಜ್ಯದೊಳಗೆ ಇಲ್ಲ. ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ಅದು ಮಹತ್ವದ ವಿಚಾರಗಳಿಲ್ಲ. ಅಲ್ಲಿ ಒಂದು 4 ಜನಕ್ಕೆ 1 ಗಂಟೆ 1.5 ಗಂಟೆ ಮಾತಾಡ್ತಾರೆ. ಒಂದು ಬೀದಿಯಲ್ಲಿ ಒಂದು 4 ಜನ ನಿಂತಿದ್ರೆ 1.5 ಗಂಟೆ ಮಾತಾಡ್ತಾರೆ. ಎಷ್ಟು ಜನ ಇದೆ ಅಂತ ಅವನ ವಿಚಾರನ ಹೇಳಕ್ಕೆ ಅಲ್ಲೇ ಬಂದು ಇನ್ನೊಬ್ಬರು ಹೇಳ್ತಾರೆ. ಒಂದು ಸ್ಟ್ರೀಟಲ್ಲಿ ಎಲ್ಲರೂ ನೀಡಿ ಮಾತಾಡ್ತಾರೆ, ಎಷ್ಟು ಜನ ಕೇಳಿಸ್ಕೊಳ್ತಾರೆ. ಅದರ ರಾಜ್ಯಕ್ಕೆ ಕ್ಷೇತ್ರವೇ ಭಿನ್ನ. ಅದಕ್ಕಾಗಿ ಕೇರಳದಲ್ಲಿ UDF ಅಥವಾ ಕಾಂಗ್ರೆಸ್ ಮೈತ್ರಿಕೂಟದ ಪಕ್ಷನ ಅಭ್ಯರ್ಥಿನ ಗೆಲ್ಲಿಸಕ್ಕಾಗಿ ಇಷ್ಟೊಂದು ಪ್ರಹಸನಕ್ಕೆ ಹೋಗ್ತಾರೆ ಅಂತ ಹೇಳುವಂಥದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅದರೊಂದು ಬೈ ಚಾನ್ಸ್ ಹೋಗಿದ್ರೆ ಅದಕ್ಕಿಂತ ಕೀಳು ಮಟ್ಟದ ರಾಜ್ಯಕ್ಕೆ ಮತ್ತೊಂದಿಲ್ಲ, ಸಾಧ್ಯನೇ ಇಲ್ಲ. ಅಷ್ಟೊಂದು ಮಟ್ಟದ ಕೀಳು ಮಟ್ಟದ ರಾಜ್ಯಕ್ಕೆ ಮಾಡಿ, ಅಥವಾ ಒಬ್ಬ ಕೇರಳದ ಹೆಣ್ಣು ಮಗಳು ಕೊಡಗಿನಲ್ಲಿ ನಾಪತ್ತೆಯಾಗಿ ಅವಳನ್ನ ರಕ್ಷಣೆ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಮಾಡ್ತು, ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆಲ್ಲ ಕೇರಳದವರು ಮತ ಹಾಕ್ತಾರೆ ಅಂತ ಹೇಳಿದ್ರೆ ಅದು ನಂಬಿಕೆಗೆ ಅರ್ಹವಾದಂಥ ವಿಚಾರನೇ ಅಲ್ಲ. ಸಹಜವಾಗಿ ಏನಾಗುತ್ತೆ ಅಂದರೆ, ಚುನಾವಣೆ ಪ್ರಚಾರದಲ್ಲಿದ್ದರು, ಮಾತಾಡುವಾಗಿದ್ದರು. ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕದ ಉಸ್ತುವಾರಿ ಆಗಿದ್ದರು, AICC ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ, ಪೊನ್ನಣ್ಣವರೊಟ್ಟಿಗೆ ಕ್ಲೋಸ್ ಇದ್ದಾರೆ, ಮುಖ್ಯಮಂತ್ರಿಯೊಟ್ಟಿಗೆ ಕ್ಲೋಸ್ ಇದ್ದಾರೆ. ಸಹಜವಾಗಿ ಅವರ ಊರಿನ ಒಬ್ಬ ಹೆಣ್ಣು ಮಗಳು ಕಾಣೆಯಾಗಿದ್ದಾರೆ ಅಂತ ಹೇಳುವಾಗ ರಾಜ್ಯ ಸರ್ಕಾರಕ್ಕೆ ಹೇಳೋದು ಸರಿ. ಅವರ ವರಿಷ್ಠ ನಾಯಕರು ಹೇಳಿದಾಗ ಸಹಜವಾಗಿ ರಾಜ್ಯ ಸರ್ಕಾರ ಸ್ವಲ್ಪ
ಹೆಚ್ಚು ಹೆಚ್ಚು ಮಾಡಿದಾಗಿದೆ. ಅರಣ್ಯ ಸಚಿವರೇ ಸ್ವತಃ ಆದೇಶವನ್ನು ಮಾಡಿದ್ರು, ಕಾರ್ಯಾಚರಣೆಯನ್ನು ತ್ವರಿತಗೊಳಿಸಿ ಹುಡುಕಬೇಕು ಅಂತ ಹೇಳಿದ್ರು. ಹಾಗಾಗಿ ಅದು ರಾಜ್ಯಕ್ಕವಾಗಿಯೇ ಹೆಚ್ಚು ಫೋಕಸ್ ಮಾಡಿದ್ರು. ಹೆಚ್ಚು ಜನ ಹೇಗೆ ಹೇಳಿದ್ರು, ಇದು ಕಾಂಗ್ರೆಸ್ ಪ್ಲಾನ್ ಮಾಡಿದಂಥ ಇದು ಅಂತ ಹೇಳೋದು ಮಾಡಿದ್ರು. ಅದೊಂದು ವ್ಯಾಪಕವಾದಂಥ ಚರ್ಚೆ ನಡೆದು. ಇನ್ನೊಂದು ನನಗೆ ನೋಡಿರುವಂಥದ್ದು, ನಾನು ಯಾಕೆ ಅದನ್ನ ಪ್ರಕರಣವನ್ನು ಸುಳ್ಳು ಆಗಿರ್ಲಿಕ್ಕಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಅಡಿಯ ಸಮುದಾಯದ 4 ತರುಣರು ಅಥವಾ ಜನ ಹೋಗಿ ಅವ್ರನ್ನ ರಕ್ಷಣೆ ಮಾಡ್ತಾರೆ. ನಾವು ಆಗ ಆ ಅಡಿಯ ಸಮುದಾಯದ ಹುಡುಗರನ್ನು ಅನುಮಾನ ಪಡಬೇಕು, ಅವರು ಸುಳ್ಳು ಹೇಳ್ತಿದ್ದಾರೆ, ಸುಳ್ಳಿನ ಭಾಗದಲ್ಲಿ ಅವರು ಇರಲೇಬೇಕಲ್ಲ. ನನಗೆ ಪ್ರತೀಕ್ ಪನ್ನಣ್ಣನವರು ಅವ್ರನ್ನ ಹೋಗಿ ಸನ್ಮಾನ ಮಾಡಿಸಿದ್ರು ಅಥವಾ ಅವರೊಟ್ಟಿಗೆ ಮಾತಾಡೋದನ್ನು ಮಾಡಿದ್ರು, ಅವ್ರು ರಕ್ಷಣೆ ಮಾಡಿದ್ರು ಅಂತ ಹೇಳಿದ್ರು. ಇನ್ನೊಂದು ನಿಮಗೆ ದ್ವಂದ್ವಗಳು ಎಲ್ಲಿ ನೋಡ್ತೇನೆ ಅಂತ ಹೇಳಿದ್ರೆ, ಇದು ನಾಟಕ, ಕೇರಳದ ಕಪಕಲ್ಪಿತ ನಾಟಕ ಇದೆಲ್ಲ ಹೇಳ್ತಾರೆ. ಒಂದು ಹೇಳ್ತಾರೆ ಇದನ್ನ ರಕ್ಷಣೆ ಮಾಡಿದ್ರು ಅಡಿಯ ಸಮುದಾಯದವರು, ಅವ್ರನ್ನ ಸನ್ಮಾನ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಗೊಂದಲ ಕಾರಣವಾದಂಥ ಈ ಶರಣ್ಯಗೆ ಯಾಕೆ ಮಾಲಾರ್ಪಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ಕಡೆ ನೀವು ಇದು ಇಡೀ ಕಾರ್ಯಾಚರಣೆಯೇ ಡೋಂಗಿ ಅಂತ ಹೇಳ್ತೀರಿ, ಅಥವಾ ವಿದ್ಯಮಾನವೇ ಸುಳ್ಳು ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಕಾರ್ಯಾಚರಣೆ ಮಾಡಿದ ಅಡಿಯ ಸಮುದಾಯದ ಗುರುತಿಸಬೇಕು ಅಂತ ಹೇಳ್ತೀವಿ, ಅವರೊಟ್ಟಿಗೆ ಹೋಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಯಾವ್ದು ನಮ್ದು? ನಮ್ಮನ್ನು ನಾವು ಯಾವ್ದು ನಂಬೋದು? 2 ರೋಲ್ ನಾವು ಒಬ್ಬರೇ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಮಾಡಬಾರ್ದು ಸಹ. ಈವನ್ ಅವ್ರನ್ನ ಅಲ್ಲಿ ವಿರಾಜಪೇಟೆಯ ಪಟ್ಟಣ ಪಂಚಾಯತ್ ಸದಸ್ಯರ ರಾಫಿ ಅವರು ಸನ್ಮಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತ ಹಾರ ಹಾಕುವಂಥದ್ದು? ರಾಜಕಾರಣಿಗಳು ಸ್ವಲ್ಪ ತಿಳ್ಕೊಳ್ಬೇಕು, ಪ್ರಜ್ಞಾವಂತಿಕೆಯಿಂದ ಬಿಹೇವ್ ಮಾಡಬೇಕಾಗುತ್ತೆ. ಈ ಓವರ್ ಆಕ್ಟ್ ಮಾಡುವಂಥದ್ದು ಅಥವಾ ಏನೋ ಮಾಡಕ್ಕೆ ಹೋಗಿ ಅದು ನಗೆಪಾಡ್ಲಿಗೆ ಈಡಾಗುತ್ತೆ, ಚರ್ಚೆಗೆ ಒಳಗಾಗುತ್ತೆ. ಈ ಅನುಮಾನ ವ್ಯಕ್ತಪಡಿಸೋರಿಗೆ ಅದಕ್ಕೆ ಇಂಬು ಕೊಟ್ಟಾಗುತ್ತೆ. ಏನು ಅಂತ ಹೇಳಿ ಅವರಿಗೆ ಏನಕ್ಕೆ ಸನ್ಮಾನ ಮಾಡಬೇಕಾಗುತ್ತೆ ಅಥವಾ ಏನಕ್ಕೆ ಮಾಲಾರ್ಪಣೆ ಮಾಡಬೇಕಾಗುತ್ತೆ? ಏನು ಅಂತ ಹೇಳಿ ಮಾಡಬೇಕಾಗುತ್ತೆ? ದಿಟ್ಟತನ ಅಂತ ಏನಕ್ಕೆ? ಇಡೀ ವ್ಯವಸ್ಥೆನ ಅಲ್ಲೋಲ ಕಲ್ಲೋಲ ಆಗಿದಲ್ವಾ? ಅದರಲ್ಲಿ ಅವಳ ಪಾತ್ರಗಳೇನಿಲ್ಲ. ಬಹುಶಃ ಅವಳು ಅಪಾಯಕಾರಿ ಸಿಕ್ಕಿದಾಗ ಅವಳು ಅದು ನಿಜವಾಗ್ಲೂ ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಅಡಿಯ ಸಮುದಾಯದವ್ರನ್ನೇ ನಾವು ಗುರುಸ್ಬೇಕು. ಅವರಷ್ಟು ಹುಡುಕಿ ಆ ಅರಣ್ಯ ಪ್ರದೇಶವನ್ನು ಅಲ್ಲಿಗೆ ಅವರ ಕೂಗು ಕೇಳ್ಕೊಂಡು ಹೋಗಿದೆ ಅಂತ ಹೇಳುವಾಗ ನಾವು ಅವ್ರನ್ನ ಗುರುಸುವಂಥದ್ದು ಸರಿಯಾಗಿದೆ. ಆದರೆ ಮತ್ತೊಂದು ಸಾಕಷ್ಟು ಹೆಚ್ಚು ಜನ ಚರ್ಚೆಗೆ ಮಾಡ್ತಿದ್ದು, ಅನುಮಾನ ವ್ಯಕ್ತಪಡಿಸಿದ್ದು, ಊಟ ಇಲ್ಲದೆ ಅಷ್ಟು ದಿನ ಇರೋಕ್ಕೆ ಸಾಧ್ಯ ಆಗುತ್ತಾ? ಬೇರೆ ನೀರು ಕುಡ್ಕೊಂಡು ಬದುಕಿಗೆ ಸಾಧ್ಯ ಆಗುತ್ತಾ? ಮೆಡಿಕಲ್ ಟರ್ಮಲ್ಲಿಯೇ ಹೆಚ್ಚು ಚರ್ಚೆಗಳು ನಡೀತಾ ಇತ್ತು. ಯಾರೋ ಒಬ್ರು ಮೆಸೇಜ್ ನೋಡಿದೆ, ಒಬ್ರು ಡಾಕ್ಟರ್ ಬರೆದ ರೀತಿಯಲ್ಲಿ ಮೆಸೇಜ್ಗಳಿತ್ತು. ಫಸ್ಟ್ ದಿನ ಆದರೆ ಬಾಡಿ ಹೇಗಿರುತ್ತೆ, 2ನೇ ದಿನ ಆದರೆ ಹೇಗಿರುತ್ತೆ, 3ನೇ ದಿನ ಆಗುತ್ತೆ. ಅದು ನೋಡುವಾಗ ಲಾಸ್ಟ್ ಹೆಸರು ಬೇರೆ ಹಾಕೊಂಡಿದ್ರು. ಬಹುಶಃ ಡಾಕ್ಟ್ರೇ ಬರೆದನ್ನ ಇನ್ಯಾರೋ ಕ್ಯಾರಿ ಮಾಡುವಾಗ ಅವ್ರ ಹೆಸರನ್ನ ಹಾಕೊಂಡ್ರು ಏನೋ ಗೊತ್ತಿಲ್ಲ. ನಾನು ಫಸ್ಟ್ ಓದ್ತಾ ಹೋದಾಗ ಯಾವುದೋ ಒಬ್ಬ ವೈದ್ಯ ಇದನ್ನು ಬರೆದಿದ್ದಾರಾ ಇರ್ಬೋದು, ಕಾಣ್ತಿಲ್ಲ ಅಂತ ಹೇಳ್ತಾ ಹೋಯ್ತು. ನೋಡೋ ಬೇರೆ ಯಾವುದೋ ಒಂದು ವ್ಯಕ್ತಿ, ನಾನು ನೋಡಿದ ಮೆಸೇಜಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆದಾಗ ಬೇರೆ ಯಾವುದೋ ಒಂದು ವ್ಯಕ್ತಿ ನೋಡಿದಾಗ ಅವರು ವೈದ್ಯರಲ್ಲದ ಕಾರಣ, ಅವ್ರ ಹೆಸರಿನಲ್ಲಿ ವೈದ್ಯರಲ್ಲದ ಕಾರಣಕ್ಕಾಗಿ ಇದು ಬೇರೆ ಯಾರ ಮೆಸೇಜನ್ನು ಇವರು ತೆಗೆದ್ರ ಅಂತಲೂ ಅನುಮಾನ ಬಂತು. ಅಥವಾ ವೈದ್ಯರಿಗೆ ಬರೆದುಕೊಂಡ್ರ ದೇಹ ಹೇಗೆ ಸ್ಪಂದಿಸುತ್ತೆ ಅಂತ ಹೇಳುವಂಥದ್ದು, ಅದು ಸಾಕಷ್ಟು ಅನುಮಾನಗಳಿರುವಂಥದ್ದು. ನಾನು ನಿಮಗೆ ಹೊರಟಿದ್ದು ಏನಂದರೆ, ಒಂದು ಅನುಮಾನದ ವಿಚಾರದ ಎಲ್ಲಾದರೂ ಡ್ರಗ್ಸ್ ಸೇವನೆಯ ಅಭ್ಯಾಸ ಅವರಿಗೆ ಇದೆಯಾ ಅಂತ ಹೇಳುವಂಥ ಪ್ರಶ್ನೆ. ಬಹುಶಃ ಡ್ರಗ್ಸ್ ಸೇವನೆ ಮಾಡಿದರೆ ಈ ಊಟನೂ ಬೇಡ, ಇದನ್ನು ಏನು ಗೊತ್ತಾಗದೆ ಎಂಥ ಪರಿಸ್ಥಿತಿಯಲ್ಲೂ ಕಳಿಬಹುದು ಅಂತ ಹೇಳುವಂಥದ್ದು. ಅದಕ್ಕೆ ನನಗೆ ಡ್ರಗ್ಸ್ ಸೇವಿಸಿ ಅನುಭವ ಇದೆಯಾ ಅಂತ ಕೇಳಿದ್ರೆ ಅನುಭವ ಇಲ್ಲ. ಆದರೆ ನನಗೆ ಹೌದು, ನಮಗೆ ಸಮಾಜದಲ್ಲಿ ಇರುವ ಅಭಿಪ್ರಾಯದ ಪ್ರಕಾರ ಅದು ಒಂದು ಚಾನ್ಸಸ್ ಇದೆಯಾ ಅಂತ ಹೇಳುವಂಥ ಆ ಅಭಿಪ್ರಾಯಕ್ಕೆ ಅವರು ಕೆಲವು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ರಕ್ತದಾನ ಮಾಡ್ತಿದ್ದೀನಿ, ನಾನು ಹಾಗೆ ರಕ್ತದಾನ ಮಾಡೋಕ್ಕಾಗುತ್ತಾ ಅಂತ ಹೇಳೋ ಪ್ರಶ್ನೆ ಮಾಡಿದ್ದಾರೆ. ಬಹುಶಃ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರೆ ಡ್ರಗ್ಸ್ ವಿಚಾರ ಸ್ಪಷ್ಟ ಆಗ್ಬಿಡ್ತದೆ. ಯಾಕೆಂದ್ರೆ ಅವರು ಡ್ರಗ್ಸ್ ಸೇವನೆ ಮಾಡೋ ಅಭ್ಯಾಸ ಇದ್ದಿದ್ರೆ ಅವರ ದೇಹದಲ್ಲಿ ಮಾದಕ ವಸ್ತುವಿನ ಅಂಶ ಇದ್ದೇ ಇರ್ತದೆ, ಅದು ಖಚಿತವಾಗುತ್ತೆ. ಅದು ಹೊರತುಪಡಿಸಿದಂತೆ ನನಗೆ ಬೇರೆ ವಿಚಾರಗಳ ಬಗ್ಗೆ ಅನುಮಾನಗಳಿಲ್ಲ. ಯಾಕೆಂದರೆ ನಡೆದು ಹೋಗುತ್ತೆ. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಭಯ ಇಲ್ಲ ಅಂತ ಹೇಳ್ತೀವಿ. ನಾವು ಭಯ ಪಡುವುದನ್ನು ಕಲ್ಪನೆ ಮಾಡಿಕೊಂಡು ನಾವು ಭಯದ ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಅವರಿಗೆ ಹೇಗೆ ಭಯ ಆಗಲ್ವಾ ಅಂತೇಳಿ. ಅಲ್ಲಿ ತಡೆನಮೋಳ್ ಬೆಟ್ಟವನ್ನು ಇಳಿದು ಬರುವ ಸಂದರ್ಭದಲ್ಲಿ ಕುಡಿಯ ಸಮುದಾಯದವರು ಆರಾಧಿಸುವಂಥ ದೈವ ನೆಲೆ ಇದೆ. ಅವರು ಇಳಿಯುವಾಗ ಬಲಭಾಗಕ್ಕೆ ಎಡಭಾಗಕ್ಕೆ ಬರುವ ಬದಲು ಬಲಭಾಗಕ್ಕೆ ತಿರುಗಿದ್ದಾರೆ. ಅದು ಕಾಲು ದಾರಿ ಇದೆ. ಅವಳು ಸೋಲೋ ಟ್ರಿಪ್ ಬಂದವರು. ಫಾರೆಸ್ಟ್ ಅವರು ಚೆಕ್ ಪೋಸ್ಟಲ್ಲಿ ಅವರನ್ನು ಒಬ್ಬರೇ ಹೆಣ್ಣು ಮಗಳನ್ನ ಕಳಿಸೋದಿಲ್ಲ ಅಂತ ಹೇಳಿ ಆಂಧ್ರದಿಂದ ಬಂದಂಥ ಪ್ರವಾಸಿಗರೊಟ್ಟಿಗೆ ಇವನ್ನ ಸೇರಿಸಿ ಕಳಿಸಿರೋದು. ಅವರಿಗೆ ಇವ್ರಿಗೆ ಅಟ್ಯಾಚ್ಮೆಂಟ್ಗಳಿರಲಿಲ್ಲ, ಎಲ್ಲ ಜನಿಸೆ ಹೋಗಿರುವಂಥದ್ದು, ಯಾರು ಅಟ್ಯಾಚ್ಮೆಂಟ್ ಇರಲಿಲ್ಲ. ಹೋಗುವಾಗ ಒಟ್ಟಿಗೆ ಹೋಗಿದ್ದಾರೆ ಅಷ್ಟೇ. ನಂತರ ಅವರ ವ್ಯವಸ್ಥೆಯಲ್ಲಿ ಅವಳು ಪ್ರತ್ಯೇಕವಾಗಿ ಗುರುಸ್ಕೊಂಡ್ರೆ ಅಲ್ಲಿ ಮಿಂಗಲ್ ಆಗಿರಲಿಲ್ಲ. ಅವ್ರ ಟೀಮ್ ಒಟ್ಟಿಗೆ ಮಿಂಗಲಾಗಿ ಹೋಗಿರುವಂಥಲ್ಲ, ಅವಳ ಪಾಡಿಗೆ ಹೋಗಿರುವಂಥದ್ದಾಗಿದೆ. ಆ ಕಾರಣಕ್ಕಾಗಿ ಒಟ್ಟಿಗೆ ಹೋದವ್ರದ್ದು ಅಷ್ಟು ಜನ ಏನು ಮಾಡಿದ್ರು ಅಥವಾ ಅವರು ಯಾಕೆ ಸೇರಿಸ್ಕೊಂಡಿಲ್ಲ ಅಂತ ಹೇಳುವಂಥದ್ದು ಅದು ಸಾಧ್ಯ ಆಗೋಲ್ಲ. ಪ್ಲಸ್ ನನಗೆ ಕಾರ್ಯಾಚರಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದವ್ರದ್ದು ಮತ್ತು ಸ್ಥಳೀಯರ ಅಭಿಪ್ರಾಯಗಳನ್ನೆಲ್ಲ ಕೇಳುವಾಗ ಏನು ಆಯಿತು ಅಂತ ಹೇಳಿದ್ರೆ, ಇವಳ ಈ ಬುದ್ಧಿವಂತಿಕೆ ಏನು ಬಳಸಿದ್ದಾರೆ ಅಂತ ಹೇಳಿದ್ರೆ, ದಾರಿ ತಪ್ಪಿದ ನಂತರ ದಾರಿ ಹುಡುಕುವ ಪ್ರಯತ್ನವನ್ನು ಮಾಡಲಿಲ್ಲ. ಯಾಕೆ? ಬಹುಶಃ ಆ ಹುಡುಕುವ ಪ್ರಯತ್ನ ಮಾಡಿದರೆ ಅವರು ಆಯಾಸಕ್ಕೆ ಒಳಗಾಗ್ತಿದ್ರು. ಎಲ್ಲಿ ಕೊಲ್ಲಿ ಸಿಕ್ತು, ನೀರು ಸಿಗ್ತದೆ ಅಂತ ಖಚಿತವಾಯಿತು. ಬಂಡೆ ಇದ್ದಿದ್ದಕ್ಕೆ ಒಂದು ಕೂತ್ಕೊಳ್ಳೋದಕ್ಕೋ ಒಂದು ಮಲಗೋದಕ್ಕೋ ಒಂದು ವ್ಯವಸ್ಥೆಗೆ ಅವಕಾಶ ಆಯಿತು. ಬಹುಶಃ ಅವಳು ಹೇಳೋದೇ ಸತ್ಯ ಅಂತ ಆದರೆ ನನ್ನ ಹುಡ್ಕೊಂಡು ನನ್ನ ಸಹೋದರ ಅಥವಾ ವ್ಯವಸ್ಥೆಯಿಂದ ಬಂದೇ ಬರ್ತಾರೆ, ಡ್ರೋನ್ ಬರ್ತದೆ, ಏನೋ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತದೆ, ಆಗ ನನ್ನನ್ನು ಐಡೆಂಟಿ ಮಾಡ್ಕೊಳ್ಬೋದು ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ಹೇಳಿದರೆ ಅದರಲ್ಲಿ ಅವರು ನಿರೀಕ್ಷೆ ಇಟ್ಟುಕೊಂಡು ಸುಸ್ತಾಗುವ ಪ್ರಕ್ರಿಯೆಗಳಿಗೆ ಅವಳು ಹೋಗಿಲ್ಲ.
ಬಹುಶಃ ಅದು ಅವಳಿಗೆ ವರದಾನ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಹುಶಃ ಅವಳು ಆ ಕೊಲ್ಲಿ ಪ್ರದೇಶವನ್ನು ಬಿಟ್ಟು ಬಂದ ರೂಟಲ್ಲೇ ಹೋಗಿ ಇನ್ನೊಂದು ಹುಡುಕುವುದಕ್ಕೋ ಅಥವಾ ಇನ್ನೂ ಬೇರೆ ದಾರಿಗೆ ಹೋಗಿದ್ರೆ ಬಹುಶಃ ಅವಳು ಇನ್ನೊಂದು ದಟ್ಟಾರಣ್ಯದಲ್ಲಿ ತನ್ನನ್ನು ತಾನೇ ಕಳೆದುಕೊಳ್ಳುವಂತಹ ಅಪಾಯಗಳು ಸಹ ಇತ್ತು. ಪ್ಲಸ್ ಅಲ್ಲಿ ನನ್ನ ಮಾಹಿತಿ ಪ್ರಕಾರ, ಸ್ಥಳೀಯರು ಹೇಳುವ ಮಾಹಿತಿ ಪ್ರಕಾರ ಅಲ್ಲಿ ಹುಲಿ ಚಿರತೆಗಳಿಲ್ಲ. ಸಾಕಷ್ಟು ಜನ ಹೇಳ್ತಾರೆ ಕಾಡಲ್ಲಿ ಹುಲಿ ಇದೆ, ಚಿರತೆ ಇದೆ, ತಡೆಯಣ್ಣ ಮೋಳಲ್ಲಿ ಹೇಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರು. ಹುಲಿ ಚಿರತೆ ಇರೋದಾದ್ರೆ ಅದು ಸುರಕ್ಷಿತ ಪ್ರದೇಶವೇ ಅಲ್ಲ. ನಮಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಎಲ್ಲ ಇಡೀ ರಾಜ್ಯದ, ದೇಶದ, ದೇಶ ವಿದೇಶದಿಂದ ಅಲ್ಲಿ ಚಾರಣಕ್ಕೆ ಬರ್ತಾರೆ. ಹುಲಿ ಚಿರತೆ ಇರೋ ಪ್ರದೇಶಕ್ಕೆ ಚಾರಣ ಮಾಡೋಕ್ಕೆ ಅವಕಾಶ ಕೊಡ್ತಾರಾ? ಚಾನ್ಸಸ್ ಇಲ್ಲ. ಅದು ಹುಲಿ ಇದು ಇಲ್ಲ. ಪ್ಲಸ್ ಸ್ಥಳೀಯರ ಮಾಹಿತಿ ಪ್ರಕಾರ 15 ದಿನಗಳಿಂದ ಅಲ್ಲಿ ಆನೆಯ ಚಲನವಲನವೂ ಇಲ್ಲ. ಹಾಗಾಗಿ ದಟ್ಟಾರಣ್ಯ ಇದೆ, ಆನೆಗಳು ಅಟ್ಯಾಕ್ ಮಾಡೋದಿಲ್ವಾ ಅಂತ ಹೇಳುವ ಮಾತುಗಳನ್ನು ಬಂತು. ಆ ಸ್ಥಳೀಯ ಮಾಹಿತಿಯ ಪ್ರಕಾರ ಆನೆನೂ ಇರಲಿಲ್ಲ. ಹಾಗಾಗಿ ಅದರ ಬಗ್ಗೆ ಏನು ಈಗ ಇನ್ನೊಂದು ಪೊಲೀಸ್ ವರಿಷ್ಠಾಧಿಕಾರಿಯೋ ಮಾತನ್ನು ನಾನು ಕೇಳಿದೆ. ದೂರು ಕೊಟ್ಟ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಡುವುದನ್ನ ಸಂದರ್ಭದಲ್ಲಿ ಹೇಳಿದ್ರು ಅವರನ್ನ ಬೇಕಾದ್ರೆ ವಿಚಾರಿಸಬಹುದು, ಆದರೆ ನಾವು ಪ್ರಾಥಮಿಕ ಹಂತದಲ್ಲಿ ವಿಚಾರಿಸಿದಾಗ ಯಾವ ಅನುಮಾನಗಳು ನಮಗೂ ಇಲ್ಲ ಅಂತ ಹೇಳುವ ಮಾತನ್ನ ಹೇಳಿದ್ರು. ಬಹುಶಃ ಅವರು ಸಹ ಬೇರೆ ಬೇರೆ ಆ್ಯಂಗಲ್ ಅಲ್ಲಿ ಅವರು ನೋಡಿರ್ತಾರೆ, ಅಥವಾ ರಾಜಕೀಯ ಒತ್ತಡಕ್ಕೊಳಗಾಗಿ ಏನಾದರೂ ಹೇಳದಿರುವ ಇದ್ರೆ ಅದಕ್ಕೆ ನಮಗೆ ಏನು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಇಲ್ಲದೆ ಹೋಗ್ಲಿ, ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು, ಇಂಟ್ರಾಗೇಷನ್ ಮಾಡಬೇಕು. ಈಗ ಒಂದು ಹಂತದಲ್ಲಿ ಅರ್ಧ ಬಾಟಲ್ ನೀರು, ಬಿಸ್ಕೆಟ್ ಅಂತ ಹೇಳಿದ್ರು. ಇನ್ನೊಂದು ಸಂದರ್ಭದಲ್ಲಿ ಒಂದು ಬಾಳೆ ಇತ್ತು ಅಂತ ಹೇಳ್ತಾರೆ, ಬಾಳೆಹಣ್ಣನ್ನು ತಿಂದೆ ಅಂತ ಹೇಳ್ತಾರೆ ಬೆಟ್ಟದ ಮೇಲೆ. ಬಾಳೆಹಣ್ಣು ತಿಂತೆ ಅಂತ ಹೇಳಿ ಬಿಸ್ಕೆಟ್ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ. ಪಾಳು ಬಂಗ್ಲೆ ಎಲ್ಲ ಒಂದು ವಿಚಾರ ಬಂತು. ಬಾಳೆ ಬಂಗ್ಲೆ ಅದು ಯಾರು ಹೇಳಿದ್ರು, ಹೆಂಗೆ ಪ್ರಚಾರ ಆಯ್ತು ಗೊತ್ತಿಲ್ಲ. ಅಲ್ಲಿ ಬಂಗ್ಲೆ ಇತ್ತು, ಹಳೆ ಬಂಗ್ಲೆಯಲ್ಲಿ ಉಳಿದ್ರು ಅಂತ ಹೇಳಿದ್ರು. ಅದು ಎಲ್ಲಿ ಸೃಷ್ಟಿ ಆಯ್ತು ಅಂತನೂ ಗೊತ್ತಿಲ್ಲ. ಪ್ಲಸ್ ಅದನ್ನ ಬಗ್ಗೆ ಒಂದಿಷ್ಟು ಇಂಟ್ರಾಗೇಷನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನನಗೆ ಅನ್ಸೋದು ಈ ಅವ್ರು ಪಾರಕಲ್ಲ ಅಂತ ಮೆನ್ಷನ್ ಮಾಡೋದು, ಅದನ್ನ ಪಾಲ್ ಬಂಗ್ಲೆ ಅಂತ ಅರ್ಥ ಮಾಡ್ಕೊಂಡ್ರು ಮಲಯಾಳಂ ಬಾರದವರು. ಅದೊಂದು ಚಾನ್ಸಸ್ ಇದೆ, ಕರೆಕ್ಟ್, ಅದೇ ಆಗಿರುತ್ತೆ. ಪಾರಕಲ್ಲ ಅಂತ ಹೇಳಿರ್ಬೋದು. ಅದನ್ನ ಆ ತರ ಬೇರೆ ತರ ಪಾಳು ಬಂಗ್ಲೆ ಅಂತೇಳಿ ಅವರನ್ನ ಕನ್ವರ್ಟ್ ಮಾಡಿಕೊಂಡು ಚಾನ್ಸಸ್ ಇರ್ತದೆ. ಅದು ಅಲ್ಲಿ ಬಂಗ್ಲೆ ಏನು ಇಲ್ಲ. ಅದ್ರ ಬಗ್ಗೆ ಏನೇ ಇರಲಿ, ಇದು ರಾಜ್ಯಕ್ಕೆ ಪಕ್ಷಗಳು ಅಥವಾ ಜನಪ್ರತಿನಿಧಿಗಳು, ರಾಜ್ಯಕ್ಕೆ ನೇತಾರರು ಇನ್ವಾಲ್ವ್ ಆದ ಕಾರಣಕ್ಕಾಗಿ, ಇದರಲ್ಲಿ ರಾಜ್ಯಕ್ಕೆ ಬಣ್ಣ ಬಂದಿರೋ ಕಾರಣಕ್ಕಾಗಿಯೂ ಇಂಟ್ರಾಗೇಷನ್ ಅವ್ರನ್ನ ಮಾಡಬೇಕಾಗುತ್ತೆ. ಇಷ್ಟೊಂದು ಸಾರ್ವಜನಿಕವಾಗಿ ಅನುಮಾನಗಳಿದ್ದಾಗ ಅದನ್ನು ಪರಿಹರಿಸಬೇಕು. ಯಾವ ವ್ಯವಸ್ಥೆಯೊಳಗೆ ಪರಿಹರಿಸೋದಿಲ್ಲ. ಅನುಮಾನ ಆಗಿರ್ತದೆ, ಅವರವರ ಆ್ಯಂಗಲಲ್ಲಿ ಇರ್ತದೆ. ಎಲ್ಲರೂ ಮತ್ತೆ ಚಾನ್ಸಸ್ಸೇ ಇಲ್ಲ. ಒಂದು ಹೆಣ್ಣು ಮಗು ಅಷ್ಟೊಂದು ಮೂರು ರಾತ್ರಿ 4 ಹಗಲು ಕಳೆದು ಇಷ್ಟೊಂದು ಲವಲವಿಕೆಯಿಂದ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ತರಾತುರಿಯಲ್ಲಿ ಅವ್ರನ್ನ ಕಳಿಸ್ಕೊಟ್ರು. ವೈದ್ಯಕೀಯ ಪರೀಕ್ಷೆ ಮಾಡುವಾಗ ಯಾವ ಬದಲಾವಣೆಯೂ ಅವರ ದೇಹದಲ್ಲಿ ಆಗಿಲ್ಲ ಅಂತೆಲ್ಲ ಹೇಳೋದನ್ನ ಯಾರೂ ಸ್ವೀಕಾರ ಮಾಡೋಕ್ಕೆ ರೆಡಿಯೇ ಇಲ್ಲ. ಹಾಗಾದರೆ ಅವ್ರನ್ನ ಇಂಟ್ರಾಗೇಷನ್ ಮಾಡಿದ್ರೆ ಸಹಜವಾಗಿ ಅದರ ಬಗ್ಗೆ ಎಲ್ಲವೂ ಸ್ಪಷ್ಟವಾದ ಅರಿವು ಹೊರಗೆ ಬಂದೇ ಬರುತ್ತೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು. ಬೈ ಚಾನ್ಸ್ ಅದರ ಮಾದಕ ವ್ಯಸನಿ ಆಗಿದ್ದರೆ ಅಥವಾ ಮಾದಕ ವ್ಯಸನದ ಅಭ್ಯಾಸ ಇದ್ದರೆ ಅದು ಸಹ ದೃಢಪಡುತ್ತೆ. ಒಂದು ಸಾರ್ವಜನಿಕ ಅನುಮಾನಗಳನ್ನು ಮಾಡಬೇಕಾಗುತ್ತೆ. ಬೈ ಚಾನ್ಸ್ ಅವರ ಆ ಥರ ಆಗಿದ್ರೆ ಅವರ ಬೇರೆ ನಡವಳಿಕೆಗಾಗಿ ಇಡೀ ಆಡಳಿತ ವ್ಯವಸ್ಥೆಯನ್ನು ದಿಕ್ಕು ತಪ್ಪಿಸಿದಾಗೆ ಆಗುತ್ತೆ. ಇಡೀ ಸಾರ್ವಜನಿಕ ಜನರನ್ನು ದಿಕ್ಕು ತಪ್ಪಿಸಿದಾಗಿದೆ. ಇನ್ನೊಂದು, ತಡಿಯಣ್ಣಮೋಳು ಕೊಡಗಿನ ದೊಡ್ಡ ಬೆಟ್ಟ, ರಾಜ್ಯದ 2ನೇ ಅತಿ ಎತ್ತರದ ಬೆಟ್ಟ, ಚಾರಣಕ್ಕೆ ಹೆಚ್ಚು ಸೂಕ್ತವಾಗಿರುವಂಥ ಪ್ರದೇಶ. ತುಂಬ ಜನ ಪ್ರವಾಸಿಗರು ಬರುತ್ತದೆ. ಕೊಡಗಿನ ಇಡೀ ಪ್ರಕೃತಿ ಸೌಂದರ್ಯವನ್ನು ನಾವು ತಡಿಯಣ್ಣ ಬೆಟ್ಟದ ತುದಿಗೆ ಹೋದಾಗ ಗಮನಿಸಬಹುದು. ಅಂಥ ಒಂದು ಪ್ರದೇಶಕ್ಕೆ ಒಂದಿಷ್ಟು ಅದು ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ನಾಳೆ ತಡಿಯಣ್ಣಮೋಳು ಬೆಟ್ಟಕ್ಕೆ ಬರ್ತದೆ, ಅದು ಸುರಕ್ಷಿತ ಅಲ್ಲ ಅಂತ ಬರುತ್ತೆ. ನಿಮಗೆ ಹುಲಿ ಇದೆ, ಚಿರತೆ ಇದೆ, ಆನೆ ಇದೆ ಅಂತ ಹೇಳಿದ್ರೆ ಧೈರ್ಯ ಕಟ್ಕೊಂಡು ಯಾರು ಬರ್ತಾರೆ? ಅಲ್ಲಿ ದಾರಿ ತಪ್ಪಿ ಹೋಗುತ್ತೆ ಅಂತ ಹೇಳುವಾಗ ಅಲ್ಲಿ ಯಾರು ಬರೋಕ್ಕೆ ರೆಡಿ ಇರ್ತಾರೆ? ಅದು ಬಹಳ ಅಪಾಯಕಾರಿ ಸನ್ನಿವೇಶ ಆಗುವಂಥದ್ದು. ಈವನ್ ಚಂದ್ರದ್ರೋಣ ಪರ್ವತದಲ್ಲೂ ಸಹ ನೋಡಿ, ತಂದೆ ತಾಯಿ ಒಟ್ಟಿಗೆ ಅವ್ರ ಪ್ಯಾರೆಂಟ್ಸ್ ಒಟ್ಟಿಗೆ ಹೋಗಿರುವಂಥದ್ದು. ಅವರು ಸಹ ಹೇಳ್ತಾರೆ, ನಾವು 10-12 ವರ್ಷದಿಂದ ಯಾವುದೋ ಪ್ರವಾಸ ಹೋಗಿರಲಿಲ್ಲ, ಮಗಳಿಗೆ ರಜೆ ಇತ್ತು, ಹಾಗಾಗಿ ನಾವು ಈ ಪ್ರವಾಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. 5 ನಿಮಿಷಕ್ಕೆ ಮೊದಲು ರೀಲ್ಸ್ ಮಾಡಿ ತಂದೆ ಮೊಬೈಲಲ್ಲೇ ಅವರು ಅಪ್ಲೋಡ್ ಮಾಡಿದ್ದಾಳೆ. ಆಗ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದರ, ಜಾರಿ ಬಿದ್ರ ಅಂತ ಹೇಳುವ ಅನುಮಾನಗಳು ಸಹ ಪ್ರಾರಂಭ ಆಗಿದೆ. ಅದ್ರ ಬಗ್ಗೆನೂ ಊಹಾಪೋಹಗಳು ಬರಕ್ಕೆ ಪ್ರಾರಂಭ ಆಗಿದೆ. ಇಡೀ ಒಂದು ವ್ಯವಸ್ಥೆಗಳ ಬಗ್ಗೆ ಇದು ಅನುಮಾನಗಳು ಬರುವಂಥದ್ದು. ಪ್ಲಸ್ ಈಗಾಗಲೇ ನಮ್ಮ ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆಯವರು ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಚಾರಣಕ್ಕೆ ಸಂಬಂಧಿಸಿದಂತೆ ಒಂದು ನೀತಿ ನಿಯಮವನ್ನು ರೂಪಿಸಬೇಕು ಅಂತ ಹೇಳಿ. ಬಹುಶಃ ನನಗೂ ಹಾಗೆ ಅಂದುಕೊಳ್ತೀನಿ. ಈಗ ಅದರ ಅವಶ್ಯಕತೆ ಇದೆ. ಯಾವತ್ತೂ ಆಗಬೇಕಾಗಿದೆ, ಏನಾದ್ರು ಆಗಲಿ. ಒಂದು ಗೈಡ್ ಇಲ್ಲ. ನಾವು ಸಹ ಬೇರೆ ಬೇರೆ ಬೆಟ್ಟ ಪ್ರದೇಶಗಳಿಗೆ ಹೋಗಿದ್ದೀವಿ. ದಕ್ಷಿಣ ಕನ್ನಡ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮೈಸೂರು ಇರ್ಬೋದು, ಕೊಡಗು ಇರ್ಬೋದು. ಬೇರೆ ಬೇರೆ ಪ್ರದೇಶಗಳಿಗೆ ಚಾರಣ ಹೋದಾಗ ನಾವು ನಮ್ಮ ಇಚ್ಛೆ ಪ್ರಕಾರ ಹೋಗಿದ್ದೀವಿ. ನಾವು ಸ್ನೇಹಿತರ ಗಟ್ಟಿಗೆ ಹೋಗಿದ್ದೀವಿ, ಏನು ಸಮಸ್ಯೆಗಳಿಲ್ಲ. ಕೊಡಗಿನಲ್ಲೇ ಹೋದಾಗ ನಮ್ಮೊಬ್ಬ ಸ್ನೇಹಿತರಿಗೆ ನಡೆಯಕ್ಕೆ ಸಾಧ್ಯ ಆಗಲಿಲ್ಲ. ನಾವು 7-8 ಜನ ಅವ್ರು ಹೊತ್ಕೊಂಡು ಬರೋ ಪರಿಸ್ಥಿತಿ ಬಂತು. 27 ಕಿಲೋಮೀಟರ್ ನಡೆದ್ವಿ ನಾವು ಏನು ಶ್ರೀಮಂಗಲ ಬ್ರಹ್ಮಗಿರಿ ಇದ್ವಿ, ಅದು ನರಿಮಲೆ ಬೆಟ್ಟಕ್ಕೆ ಹತ್ತಿ ಪೀಕಿಗೆ ಹೋಗಿ ರಿವರ್ಸ್ ಬರುವಾಗ ಬಹುಶಃ ನೀವೂ ಇದ್ರಿ. ಆ ಸಂದರ್ಭದಲ್ಲಿ ಅದು 27 ಕಿಲೋಮೀಟರ್ ಆಗುತ್ತೆ. ಅದನ್ನು ಒಂದೇ ದಿನ ಮಾಡಿದ್ದೀವಿ. ಒಬ್ಬ ಸ್ನೇಹಿತನಿಗೆ ನಡೆಯಕ್ಕೆ ಆಗದಾಯ್ತು, ಅವ್ರು ಹೊತ್ಕೊಂಡು ಬರ್ತಾರೆ. ಯೋಚನೆ ಮಾಡಿದ್ರೆ ತೀವ್ರ ಪರಿಸ್ಥಿತಿಗೆ ಹೋಗಿದ್ರೆ ಆಚೆ ಕೆಳಗೆ ಇಳಿಸೋಕ್ಕೂ ಆಗಲ್ಲ, ಮೇಲೆ ಹೋಗೋಕ್ಕೂ ಆಗಲ್ಲ, ಕರ್ಕೊಂಡು ಬರೋಕ್ಕಾಗಲ್ಲ. ಒಂದು ಜೀವಕ್ಕೂ ಅಪಾಯಕಾರಿ ಆಗುವಂಥದ್ದು ಇರ್ತದೆ. ಅದರಲ್ಲಿ ಕಡ್ಡಾಯವಾಗಿ ಗೈಡ್ ಇಲ್ಲದೆ ಯಾವ ಚಾರಣಕ್ಕೂ ಅವಕಾಶ ಕೊಡ್ಬೋದು. ಅದರಲ್ಲೂ ಅರಣ್ಯ ಪ್ರದೇಶದ ಒಳಗೆ
ಗೈಡ್ ಇಲ್ಲದೆ, ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆ ಇಲ್ಲದೆ, ಅಥವಾ ಆರೋಗ್ಯ ಅವರು ಒಂದು ಅದನ್ನು ದೃಢೀಕರಣ ಮಾಡದೆ, ವೈದ್ಯಕೀಯ ಸರ್ಟಿಫಿಕೇಟ್ ಇಲ್ಲದೆ ಅವ್ರನ್ನ ಕಳಿಸ್ಬಾರ್ದು. ಈಗ ನೋಡಿ, ನಮ್ಮ ಬಂದ ಸ್ನೇಹಿತನಿಗೆ ನೀ ಪ್ರಾಬ್ಲಮ್ ಇದೆ, ನಡೆಯಕ್ಕೆ ಆಗ್ತಿರ್ಲಿಲ್ಲ, ಹತ್ತುವಾಗ ಅದು ಅವ್ರಿಗೆ ಅನಿಸ್ಲಿಲ್ಲ, ಇಳಿಯುವಾಗ ಒಂದು ಸ್ಟೆಪ್ ಎತ್ತಿ ಇಡಕ್ಕೆ ಆಗೋದಿಲ್ಲ, ಅಸಹಾಯಕ ಪರಿಸ್ಥಿತಿ. ಅವರವರಿಗೆ ಇಳಿಯೇ ಕಷ್ಟ, ಅವರವರಿಗೆ ಕಷ್ಟ ಇರುವಾಗ ಇನ್ನೊಬ್ಬನ ಎತ್ಕೊಂಡು ಬರೋದು ಬಹಳ ತ್ರಾಸದಾಯಕ. ಅಲ್ಲಿಯೂ ಸಹ ಅಪಾಯಕಾರಿ ಆಗುತ್ತೆ ಅಲ್ವಾ. ದೈಹಿಕವಾಗಿ ಅವರು ಸದೃಢರಾಗಿದ್ದಾರಾ, ಸಾಧ್ಯ ಆಗುತ್ತಾ, ಮೆಡಿಕಲ್ ಪ್ರಾಬ್ಲಮ್ಸ್ ಇಲ್ವಾ ಅಂತೆಲ್ಲ ಒಂದು ಪ್ರಾಥಮಿಕವಾದ ವರದಿಯನ್ನು ತೆಗೆದುಕೊಳ್ಬೇಕಲ್ಲ. ಮೆಡಿಕಲ್ ಸರ್ಟಿಫಿಕೇಟ್ನು ಹಾಜರುಪಡಿಸುವಂಥ ವ್ಯವಸ್ಥೆ ಇರಬೇಕು. ಮತ್ತೆ ಗುಂಪಿನ ರಹಿತವಾಗಿ ಹೋಗುವ ಯಾರನ್ನೂ ಬಿಡಬಾರ್ದು. ಸೋಲೋ ಟ್ರಿಪ್ಗಳನ್ನು ಮಾಡುವಂಥ ಜನಜಂಗುಳಿ ನಡೆಯೋದು ಬೇರೆ. ಚಾರಣಗಳಿಗೆ ಹೋಗುವಂತೂ ಸಹ ಮುನ್ನೆಚ್ಚರಿಕೆ ವಹಿಸೋಕ್ಕೆ ಆಗೋದಿಲ್ಲ, ಅದು ಭಾಳ ಕಷ್ಟ ಆಗುತ್ತೆ. ಮತ್ತು ಮಾರ್ಗದರ್ಶಿ ಇಲ್ಲದೆ ಯಾವ ಚಾರಣಕ್ಕೂ ಆಸ್ಪದವನ್ನು ಕೊಡಬಾರ್ದು. ಮತ್ತು ಒಂದಿಷ್ಟು ಸಮಯವನ್ನು ಸಹ ನಿಗದಿಪಡಿಸಬೇಕು. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಯಾವ ಸೀಸನಲ್ಲಿ ಹೋಗಬೇಕು, ಯಾವ ಕಾಲಘಟ್ಟದಲ್ಲಿ ಹೋಗಬೇಕು, ಟ್ರೆಕ್ಕಿಂಗ್ಗೆ ಯಾವ ಕಾಲಘಟ್ಟ ಸೂಕ್ತ ಅಂತ ಹೇಳೋದು ತೀರ್ಮಾನ ಮಾಡಬೇಕು. ವಿತ್ ಒಂದು 4-5 ಹಂತದಲ್ಲಿ ಕಳಿಸೋದಿಲ್ಲ. ಜನರ ಮಿತಿ ಕೂಡ ಇದ್ರೆ ಒಳ್ಳೆಯದು. ಅದು ಹೌದು. ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಆನ್ಲೈನ್ ರಿಜಿಸ್ಟ್ರೇಷನ್ಗೆ ವ್ಯವಸ್ಥೆ ಮಾಡಿದರೆ ಅದರೊಂದಿಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಒಂದು ಬ್ಯಾಚ್, ಇನ್ನೊಂದು ಗಂಟೆ ಇಷ್ಟು ಬ್ಯಾಚ್, ಒಂದಷ್ಟು ಜನರಿಗೆ 4-5 ಹಂತಕ್ಕೆ ಮಾಡಿ ಇಷ್ಟು ಗಂಟೆಯೊಳಗೆ ಕ್ಲೋಸ್ ಮಾಡುವಂಥದ್ದು. ಪ್ಲಸ್ ಮಾರ್ಗದರ್ಶಿ ಇಲ್ಲದೆ ಯಾವ ಕಾರಣಕ್ಕೂ ಹೋಗಬಾರ್ದು. ಮಿನಿಮಮ್ ರಿಕ್ವೈರ್ಮೆಂಟ್ಗಳು ಏನಿರುತ್ತೆ ಅದನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇದು ಸಣ್ಣ ಪುಟ್ಟದ ಫುಡ್ಗಳಿರ್ಬೋದು, ಅವರಿಗೆ ಬೇಕಾದ ನೀರುಗಳಿರ್ಬೋದು, ಆ ವ್ಯವಸ್ಥೆಗಳಿಗೂ ಸಹ ವ್ಯವಸ್ಥೆ ಮಾಡಿಕೊಂಡೇ ಹೋಗುವಂಥ ಕೆಲಸಗಳನ್ನು ಮಾಡಬೇಕು. ಬಹುಶಃ ಶರಣ್ಯ ನಾಪತ್ತೆ ಆಗಿರುವಂಥ ಪ್ರಕರಣ ಇರ್ಬೋದು, ಶ್ರೀನಂದಾರ್ ಅವರು ಶವವಾಗಿ ಪತ್ತೆ ಆಗಿರುವಂಥ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಚಾರಣಕ್ಕೆ ಸಂಬಂಧಿಸಿದಂತೆ ಒಂದು ನೀತಿ ನಿಯಮವನ್ನು ಕಟ್ಟುನಿಟ್ಟಾಗಿ ರೂಪಿಸಬೇಕಾಗುತ್ತೆ. ಅದರೊಂದಿಗೆ ಈ ಎರಡೂ ಪ್ರಕರಣವನ್ನು, ಶರಣ್ಯ ಪ್ರಕರಣವೂ ಇರ್ಬೋದು, ಶ್ರೀನಂದ ಪ್ರಕರಣವೂ ಇರ್ಬೋದು, ಈ ಎರಡೂ ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕೆಂದರೆ ನಿಮ್ಮ ಮೇಲೆ ಅನುಮಾನ ಬರಬಾರದು. ಕೇರಳದ ಕಾಂಗ್ರೆಸ್ ಮುಖಂಡರು ಅಥವಾ ರಾಷ್ಟ್ರಮಟ್ಟದ ಕಾಂಗ್ರೆಸ್ ಮುಖಂಡರು ಇಲ್ಲಿ ಆಳ್ವಿಕೆ ನಡೆಸ್ತಿರುವಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ಪ್ರಭಾವ ಬೀರುವಂಥ ಅವಕಾಶಗಳಿರುವ ಕಾರಣಕ್ಕಾಗಿ, ಒಂದೇ ಪಕ್ಷದ ಮುಖಂಡರುಗಳು ಇದರೊಳಗೆ ಇನ್ವಾಲ್ವ್ ಆಗಿರೋ ಕಾರಣಕ್ಕೆ, ಜನಪ್ರತಿನಿಧಿ ಎಲ್ಲರೂ ಇರೋ ಕಾರಣಕ್ಕಾಗಿ ನಿಮ್ಮ ಮೇಲಿರುವಂಥ ಅನುಮಾನ, ನೀವು ಸತ್ಯವೇ, ನೀವೇನು ಇದರಲ್ಲಿ ರಾಜ್ಯಕ್ಕೆ ಮಾಡಲಿಲ್ಲ ಎಲ್ಲವೂ ಆಗೋದಾದರೆ ನಿಮ್ಮನ್ನು ನೀವೇ ಸಾಬೀತುಪಡಿಸ್ಕೊಳ್ಬೇಕಾದ್ರೆ ಎರಡೂ ಪ್ರಕರಣವನ್ನು ಸೀರಿಯಸ್ ಆಗಿ ಇಂಟ್ರಾಗೇಷನ್ ಮಾಡಬೇಕು. ಅದನ್ನು ಆ್ಯಸ್ ಇಟ್ ಈಸ್ ಸಾರ್ವಜನಿಕರಿಗೆ ತಿಳಿಸಬೇಕಾಗುತ್ತೆ. ಸಾರ್ವಜನಿಕರಿಗೆ ನಂಬಿಕೆ ಬರುವ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಳುವ ಕೆಲಸಗಳೂ ಇದೆ. ನಾವು ನೋಡಿ, ಇನ್ನೊಂದು ಸಾರ್ವಜನಿಕವಾಗಿ ಸಹ ಪ್ರಶ್ನೆ ಬಂತು. ಕೆಲವು ಜನರು ಮಿಕ್ಸ್ ಮಾಡ್ತಾರೆ. ಈಗ ಶರಣ್ಯರವರು ನಾಪತ್ತೆ ಆದಾಗ ಏನು ಹುಡುಕಿದ್ರು, ಸಿದ್ದಾಪುರದ ಒಂದು ಪ್ರಕರಣದಿಂದ ಇಷ್ಟು ತಿಂಗಳಾಗಿದೆ, ಇವರು ಹುಡುಕ್ತಾ ಏನಿಲ್ಲ. ನಾಪತ್ತೆ ಪ್ರಕರಣಗಳೇ ಬೇರೆ. ಟ್ರೆಕ್ಕಿಂಗ್ ಬಂದು ಹೋದಾಗ ಇನ್ನೊಂದು ರಾಜ್ಯದಲ್ಲಿ ಬಂದಾಗ ಸರ್ಕಾರಕ್ಕೆ ಅಥವಾ ಆಡಳಿತ ವ್ಯವಸ್ಥೆಗೆ ಬೇಕಾಗ್ತದೆ, ಬೇರೆ ದಾರಿಗಳೇ ಇಲ್ಲ. ಅದರಲ್ಲೂ ನೋಡಿ, ಇನ್ನೊಂದು ಬಂತು, ಈ ಅಡಿಯ ಸಮುದಾಯದವರು ಹುಡುಕಿದ್ದು ಕುಡಿಯ ಸಮುದಾಯದವರಿಗೆ ಕ್ರೆಡಿಟ್ ಕೊಟ್ಟರು ಅಂತ. ಅಡಿಯ ಸಮುದಾಯದ ಹೆಸರು ಕೇಳಿದೆ ಫಸ್ಟ್ ಟೈಮ್ ತುಂಬ ಜನಗಳು. ಹೌದು, ಯಾವಕಪಾಡಿ ಆ ಸುತ್ತಮುತ್ತ ಪ್ರದೇಶಗಳಿರುವಂಥ ಅಡಿಯ ಸಮುದಾಯದ ಹೆಸರು ಕೇಳಿದೆ ಫಸ್ಟ್ ಸಮಯ ಜನ. ಅಡಿಯ ಅಂತ ಹೇಳೋದು ಯಾರಿಗೂ ಗೊತ್ತಿಲ್ಲ. ಇವತ್ತು ಕುಡಿಯ ಅಂತಾನೆ ಹೇಳ್ತಿದ್ದಾರೆ. ಕುಡಿಯರು ಜಾನಪದ ಉರುಟಿಕೊಟ್ಟಾಟ, ಈ ಅವರ ಸಂಸ್ಕೃತಿ, ಕೊಡವ ಸಾಹಿತ್ಯ ಅಕಾಡೆಮಿ, ಅವರ ಚಟುವಟಿಕೆಗಳ ಮೂಲಕ ಕುಡಿಯ ಸಮುದಾಯ ಇವತ್ತು ಗುರುತಿಸ್ಕೊಳ್ಪಟ್ಟಿದ್ದಾರೆ. ಜಗತ್ತಿಗೆ ಪರಿಚಯ. ಅಡಿಯ ಅಂತ ಹೇಳೋದು ಕೇಳೇ ಇಲ್ಲ. ಅಡಿಯ ಅಂತ ಹೇಳಿ ಅದು ಯಾವುದು ಅಂತ ಕೇಳ್ತಾರೆ, ಯಾರು ಅಂತ ಕೇಳ್ತಿದ್ರು. ಈ ಫಸ್ಟ್ ಬಂದಿದ್ದು ಅಡಿಯ. ಅದಕ್ಕೂ ಅಬ್ದುಲ್ ರಶೀದ್ ಅವರು ಬರೆದಿದ್ರು, ಅಡಿಯ ಸಮುದಾಯದಕ್ಕೆ ಅದರ ಕ್ರೆಡಿಟ್ ಹೋಗಲಿಲ್ಲ, ರಕ್ಷಣೆ ಮಾಡಿದ್ರು ಅಡಿಯವರು, ಆದರೆ ಅವ್ರ ಪಾಪ ಕ್ರೆಡಿಟ್ ತಗೊಳ್ಳಿಲ್ಲ, ಸರ್ವಿಸ್ ಮಾಡಿದಾರೆ, ಕೆಲಸವನ್ನು ಅವರ ಪಾಲನೆ ಅವರು ಕೆಲಸ ಮಾಡಿದ್ದಾರೆ, ಅರಣ್ಯದ ಅರಿವು ಅವರಿಗಿದೆ, ಹಾಗಾಗಿ ಮಾಡಿದ್ದಾರೆ ಅಂತ ಹೇಳೋದನ್ನು ಮಾತುಗಳನ್ನು ಹೇಳ್ತಾ ಇದ್ರು. ಇವನ್ ನಾನು ಮಾತಾಡಿದ ಪ್ರಕಾರ ಕಕ್ಕಬೆ ಅಲ್ಲಿಯ ಕಾಂಗ್ರೆಸ್ ಮುಖಂಡರಂತ ಲವ ಚಿನ್ನಪ್ಪರವರು ಅವರು ಸಹ ಸಣ್ಣ ಪ್ರಾಯದಲ್ಲಿದ್ದಾಗ ದನ ಮೇಯಿಸ್ಕೊಂಡು ಹೋದಾಗ ಬೆಟ್ಟದಲ್ಲಿ ಒಂದಿನ ನಾಪತ್ತೆ ಆಗಿದ್ರಂತೆ. ಅವ್ರನ್ನ ಪ್ಯಾರೆಂಟ್ಸ್ಗಳು ಊರಿನವರೆಲ್ಲ ಹುಡುಕಿದ್ರಂತೆ, ಎಲ್ಲೂ ಸಿಗ್ಲಿಲ್ಲಂತೆ. ಮರುದಿನ ಅವರೇ ವಾಪಸ್ ನಡ್ಕೊಂಡು ಬಂದು ದಿಕ್ಕಲ್ಲ ಏನೋ ಮಾಡ್ಕೊಂಡು ಹುಡ್ಕೊಂಡು ನಾನು ಸೇರಿದೆ, ಭಯ ಆಗಲಿಲ್ಲ ಅಂತ ಹೇಳಿದ್ರು. ಅಂದರೆ ಅವರು ಅದರ ಒಂದಿನ ಕಾಡಲ್ಲಿ ನಾಪತ್ತೆ ಆದ ಸಣ್ಣ ಪ್ರಾಯದಲ್ಲಿದ್ದಾಗ ನಾಪತ್ತೆ ಆದಾಗ ಆ ಪರಿಸ್ಥಿತಿ ನಮ್ಮನ್ನು ಎಲ್ಲವನ್ನ ಎದುರಿಸಕ್ಕೆ ಮಾಡ್ತದೆ ಅಂತ. ನಾನು ಸಹ ಏನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನಮ್ಮ ಊರಿನಲ್ಲಿ ಒಂದು ಸ್ಮಶಾನ ಇರ್ತದೆ. ನಾವು ಯಾರನ್ನೋ ಹೂಳೋದನ್ನು, ಅವ್ರನ್ನ ಶವ ಸಂಸ್ಕಾರ, ಅಂತಿಮ ಸಂಸ್ಕಾರ ಮಾಡೋದನ್ನ, ಬೆಂಕಿಗೆ ಮಾಡೋದನ್ನು ನೋಡಿರ್ತೀವಿ. ಆವಾಗ ನಮಗೆ ಆ ಜಾಗದಲ್ಲಿ ಪಾಸ್ ಆಗೋದಕ್ಕೆ ಭಯ ಆಗಿರುತ್ತೆ. ಅಲ್ಲಿ ಎಲ್ಲೋ ದೇಹವನ್ನು ಯಾವುದೋ ಸಂದರ್ಭ ಕಂಡಿರುತ್ತೆ, ಅದು ನಮ್ಮ ಸ್ಮಶಾನ ಅಂತ ಫೀಲ್ ಇರುತ್ತೆ. ಅದಲ್ಲದೆ ಇನ್ನೊಂದು ಯಾವುದೋ ಊರಿಗೆ ಹೋಗ್ತಾ ಇಟ್ಕೊಳ್ಳಿ, ಅದು ಸ್ಮಶಾನ ಆಗಿದ್ರು ನಮಗೆ ಫೀಲೇ ಬರಲ್ಲ, ಭಾವನಾತ್ಮಕ ನಮ್ಗೆ ಏನು ಅಟ್ಯಾಚ್ಮೆಂಟ್ ಇರೋಲ್ಲ. ಈಗ ದೆವ್ವ ಬರ್ತದೆ, ನಮ್ಮ ಫೀಲ್ಗಳೇನಿರುತ್ತೆ, ಊರಿನಲ್ಲಿ ಇರುವಂಥ ಫೀಲ್ ಏನಿರುತ್ತೆ ಅದು ಇಲ್ಲಿ ನಗರ ಪ್ರದೇಶದಲ್ಲಿ ಕೊಡೋಲ್ಲ. ಈಗ ನೀವು ಮಡಿಕೇರಿಯಲ್ಲೇ ನೋಡಿ, ಎಷ್ಟು ಸ್ಮಶಾನಗಳು ಟೌನ್ ಒಳಗೇನಿದೆ, ಅಕ್ಕಪಕ್ಕದಲ್ಲೆಲ್ಲ ಮನೆ ಇದೆ. ಹಳ್ಳಿಯಲ್ಲಿರುವ ಭಯ ಇಲ್ಲಿ ಸ್ಮಶಾನಕ್ಕೆ ಯಾಕಿಲ್ಲ ಜನಕ್ಕೆ? ಅಂದರೆ ಆ ಫೀಲ್, ಭಾವನಾತ್ಮಕವಾಗಿ ಭಯದ ಫೀಲ್ಗಳಿಲ್ಲ. ಹಳ್ಳಿಯಲ್ಲಿ ದೆವ್ವ ಬರ್ತದೆ ಇದೆಲ್ಲ ಒಂದು ಮನಸ್ಸಿಗೆ ಸಣ್ಣ ಪ್ರಾಯದಿಂದ ಹಾಕಿ ಅದು ನಗರ ಪ್ರದೇಶದಲ್ಲಿ ಆ ಅಟ್ಯಾಚ್ಮೆಂಟ್ಗಳಿಲ್ಲ, ಆ ಭಯಗಳಿಲ್ಲ. ಅಷ್ಟೇ ಇದು ಹಾಗೆ ನಮಗೆ ಅರಣ್ಯ ದಟ್ಟರಣೆ ಇದೆ, ಫುಲ್ ಕಾರ್ಗತ್ತಲೆ. ಅಲ್ಲಿ ಅವಳೇ ಹೇಳ್ತಲ್ಲ, ಅದು ಹುಣ್ಣಿಮೆ ಚಂದ್ರ ಇತ್ತು, ಚಂದ್ರನ ಬೆಳಕಿತ್ತು, ನನಗೆ ಅಷ್ಟೇನು ಬೆಳಕಿನ ಆತಂಕಗಳಿಲ್ಲ ಅಂತ ಹೇಳೋದನ್ನು ಹೇಳಿದರೆ, ಫಸ್ಟ್ ದಿನ ಸುಸ್ತಾಗಿತ್ತು, ನಾನು ನಿದ್ರೆ ಮಾಡಿ ಹೋಗಿದೆ, ನಂತರ ನಾನು ನಿದ್ರೆ ಮಾಡಲಿಲ್ಲ, ನಿದ್ರೆ ಬರಲಿಲ್ಲ ಅಂತ ಹೇಳೋ ಮಾತುಗಳನ್ನು ಸಹ ಹೇಳ್ತಾ ಇದ್ರು. ಏನೇ ಇರಲಿ,
ಆ ಪ್ರಕರಣವನ್ನು ಗಂಭೀರವಾಗಿ ಸರ್ಕಾರವೇ ತೆಗೆದುಕೊಳ್ಬೇಕು. ಇವತ್ತು ನಾವು ಪೊಲೀಸ್ ಇಲಾಖೆಯನ್ನು ಬ್ಲೈಮ್ ಮಾಡಿ ಪ್ರಯೋಜನ ಆಗೋದಿಲ್ಲ. ಸರ್ಕಾರವೇ ಆದೇಶ ಮಾಡಬೇಕು. ಈಗ ಈಶ್ವರ ಖಂಡ್ರೆ ಹೇಗೆ ಅರಣ್ಯ ಪ್ರದೇಶದಲ್ಲಿ ನಾಪತ್ತೆಯಾದ ಯುವತಿಯನ್ನು ಪತ್ತೆ ಹಚ್ಚೋದಕ್ಕೆ ಹುಡುಕಾಡೋದಕ್ಕೆ ಆದೇಶವನ್ನು ಕೊಟ್ಟರು, ಅದೇ ರೀತಿ ರಾಜ್ಯ ಸರ್ಕಾರ ಇವತ್ತು ಈ ಎರಡು ಚಿಕ್ಕಮಗಳೂರಿನ ಪ್ರಕರಣ ಇರ್ಬೋದು, ಕೊಡಗಿನ ಪ್ರಕರಣ ಇರ್ಬೋದು, ಎರಡೂ ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು. ಸಮಗ್ರವಾದಂಥ ವರದಿಯನ್ನು ಸಾರ್ವಜನಿಕ ಮುಂದೆ ಇಡಬೇಕು. ಇಲ್ಲದಿದ್ದರೆ ಒಂದು ಸಾರ್ವಜನಿಕರ ಅನುಮಾನಕ್ಕೆ ಪುಷ್ಟಿ ಕೊಡುವಂಗೆ ಆಗುತ್ತದೆ. ಪುಷ್ಟಿ ಕೊಡೋಕ್ಕಾಗಿ ಬೈ ಚಾನ್ಸ್ UDF ಅಥವಾ ಕಾಂಗ್ರೆಸ್ ಮೈತ್ರಿಕೂಟ ಕೇರಳದಲ್ಲಿ ಗೆದ್ದರೆ ಶರಣ್ಯದಿಂದ ಗೆದ್ದು ಅಂತ ಹೇಳೋ ಪ್ರಚಾರ ಆಗುವಂಥ ಚಾನ್ಸಸ್ ಇರ್ಬೋದು. ನೆಗ್ಲೆಕ್ಟ್ ಮಾಡೋಕ್ಕಿರಲ್ಲ. ಅವಳು ನನಗೆ ಯಾವುದೇ ರಾಜ್ಯಕ್ಕೆ ಸಂಬಂಧಗಳಿಲ್ಲ ಅಂತ ಹೇಳೋದನ್ನು ಹೇಳಿದರು. ಇವನ್ ಇನ್ನೊಂದು ನೋಡಿ, ಶರಣ್ಯ ಅವರ ಮಾತಲ್ಲೇ ಪ್ರಕಾರದಲ್ಲಿ ನನಗೆ ಹೆಚ್ಚು ಟ್ರೆಕ್ಕಿಂಗ್ ಮಾಡಲಿಲ್ಲ, ಒಂದೆರಡು ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಇವರು ಸೋಲೋ ಟ್ರೆಕ್ಕಿಂಗನ್ನು ಯಾಕೆ ದುಸ್ಸಾಹಸವನ್ನು ಮಾಡ್ತಾರೆ? ಯಾಕೆ ಆ ದುಸ್ಸಾಹಸಕ್ಕೆ ಮಾಡ್ತಾರೆ? ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇ ತಪ್ಪು ಅನ್ನಿಸ್ತದೆ. ಕೆಲವು ಕೇರಳ ಮಾಧ್ಯಮಗಳಿಗೆ ಹೇಳಿದರೆ ಈ ಹಿಂದೆನೂ ಅನೇಕ ಟ್ರೆಕ್ಕಿಂಗ್ ಅಲ್ಲ, ಹೆಚ್ಚು ಹೋಗಿಲ್ಲ ಅಂತ, ಒಂದೆರಡು ಹೋಗಿದ್ದೀನಿ ಅಷ್ಟೇ, ಒಂದೆರಡು ಟ್ರೆಕ್ಕಿಂಗ್ ಹೋಗಿದ್ದೀನಿ. ತೀರಾ ಟ್ರೆಕ್ಕಿಂಗ್ ಅನುಭವಿ ಚಾರಣ ಮಾಡುವ ಟ್ರೆಕ್ ಮಾರಲ್ಲ ನಾನು ಅಂತ ಹೇಳುವಂತ ನಾನು ಹೇಳಿದ ಮಾತು ನೋಡಿದೆ. ಬಹುಶಃ ಅವ್ರು ಅದು ಒಂದೊಂದು ಸಂದರ್ಭಕ್ಕೆ ಒಂದೊಂದು ಥರ ಹೇಳ್ತಾರೋ ಗೊತ್ತಿಲ್ಲ. ಫಸ್ಟ್ ಹೇಳುವಾಗ ಬಿಸ್ಕೆಟ್ ನೀರು ಮಾತ್ರ ಇತ್ತು, ಮತ್ತೆ ಕೇರಳದಲ್ಲಿ ಹೋಗಿ ಸ್ವಲ್ಪ ಒಂದು ಬಾಳೆಹಣ್ಣು ಬಂತು, ಬದಲು ಆ ಬಾಳೆಹಣ್ಣು ಇರಲಿಲ್ಲ. ಬಹುಶಃ ಅದುಗಳು ಅಂಥದ್ದು ಮಾತುಗಳು ಸಹ ಅನುಮಾನಗಳಿಗೆ ಮತ್ತಷ್ಟು. ನಾಯಿ ಆಟ ಅದು ನಾಯಿ ಎಲ್ಲಿತ್ತು, ಅದು ನಾಯಿ ಎಲ್ಲಿ ಹೋಯ್ತು ಅಲ್ಲಿಗೆ ಅಂತ ಹೇಳುವಂಥ ಮಾತುಗಳು. ಬಹುಶಃ ಅದು ಬೇರೆ ಬೇರೆ ವಿಚಾರಗಳು ಏನಾಗುತ್ತೆ ಗೊತ್ತಾ, ನಾವು ಅರ್ಥೈಸಿಕೊಳ್ಳುವ ರೀತಿ, ಹೇಳುವ ರೀತಿ. ಈಗ ನೋಡಿ, ಬಂಗ್ಲೆ ವಿಚಾರ ಬಂತು, ಅಲ್ಲಿ ಹಳೆ ಬಂಗ್ಲೆ ಇತ್ತು, ಬಂಗ್ಲೆಯಲ್ಲಿ ಆಶ್ರಯ ಪಡೆದ್ರು ಅಂತ. ಕೆಲವು ಸಲ ತಪ್ಪು ಗ್ರಹಿಕೆಗಳು ಸಹ ಅವಕಾಶಗಳು ಮಾಡ್ತಾ ಹೋಗುತ್ತೆ. ನೋಡಿ, ಈಗ ಕುಡಿಯ ಸಮುದಾಯದ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅವ್ರು ಬೇರೆ ಸಂದರ್ಭದಲ್ಲಿ ಹುಡುಕಿದ್ರು. ಅವರು ಒಂದೆರಡು ದಿನ ಅವರು ಸಹ ಬೇರೆ ಬೇರೆ ಜಾಗದಲ್ಲಿ ಹುಡುಕಿದ್ದಾರೆ. ಈ ಜಾಗದಲ್ಲಿ ಅವ್ರು ಹುಡುಕಿ ಹೋಗಿರಲಿಲ್ಲ. ನನಗೂ ಮಾತಾಡುವ ಸಂದರ್ಭದಲ್ಲಿ ಕುಡಿಯ ಸಮುದಾಯದ ಕಾರ್ಯಾಚರಣೆ ಹೋದಾಗ ಹೇಳಿದ್ರು, ನಾವು ಕಾರ್ಯಾಚರಣೆಗೆ ಹೋಗಿದ್ದೀವಿ, ನಾವು ಎಲ್ಲಿ ಹುಡುಕಿದ್ದೀವಿ ಅದರ ಅಪೋಸಿಟ್ ಪ್ರದೇಶದಲ್ಲಿ ಅವರು ಪತ್ತೆಯಾಗಿದ್ದಾರೆ. ನಾವು ಬೊಬ್ಬೆ ಹಾಕಿದ್ದೇವೆ. ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಕೂಗು ಹಾಕಿದಾಗ ಆ ಕೂಗು ಸಹಜವಾಗಿ ಎಲ್ಲ ಕಡೆ ವ್ಯಾಪಿಸುತ್ತೆ. ಅವಳು ಅದಕ್ಕೆ 100% ಅಲ್ಲಿದ್ದರೆ ಪ್ರತಿಕ್ರಿಯೆ ನೀಡ್ತಾ ಇದ್ರು. ಅವ್ರು ಯಾಕೆ ಪ್ರತಿಕ್ರಿಯೆ ನೀಡಿಲ್ಲ? ಇದರಲ್ಲಿ ಏನೋ ಅನುಮಾನ ಇದೆ. ನೀವು ಒಂದು ಕುಡಿಯ ಸಮುದಾಯದವರು, ಕಾಡಿನಲ್ಲಿ ಬಾಳು ಒಂದು ಬದುಕನ್ನು ಕಾಣ್ಕೊಂತಿರುವ ಕುಡಿಯ ಸಮುದಾಯದವರೇ, 2 ದಿನ ಶೋಧ ಕಾರ್ಯದಲ್ಲಿ ತೊಡಗಿದ್ದವರೇ ಈ ಒಂದು ಮಾತುಗಳನ್ನು ಹೇಳಿದಾಗ ಸಹಜವಾಗಿ ಅನುಮಾನಕ್ಕೆ ಪುಷ್ಟಿ ಕೊಡುತ್ತೆ. ಆಗ ಅವಳಿಗೆ ಯಾಕೆ ಕೇಳಲಿಲ್ಲ ಅಂತ ಹೇಳುವಂತಹ ಪ್ರಶ್ನೆಗಳು ಸಹಜವಾಗಿ ಬರ್ತದೆ. ಅಥವಾ ಈ ಅಡಿಯ ಸಮುದಾಯದವರು ಅಲ್ಲಿಗೆ ಹೇಗೆ ಹೋದ್ರು, ಅದೇ ಪ್ರದೇಶನ ಯಾಕೆ ಅನುಮಾನ ಪಟ್ಟರು ಅಂತ ಹೇಳುವಂಥ ಸಹ ಸಹಜವಾಗಿ ಬರ್ತದೆ. ಈಗ ಬೆಟ್ಟದಿಂದ ಇಳಿತಿರುವಾಗ ಮಿಸ್ ಆಗಿದ್ರೆ ಈ ಇಳಿಯುವ ಪ್ರದೇಶದಲ್ಲೇ ಎಲ್ಲೋ ಮಿಸ್ ಆಗಿದೆ ಅಂತ ಅಂದ್ಕೊಳ್ತಾರೆ. ಬಹುಶಃ ಅವರು ಉಲ್ಟ ದಿಕ್ಕಿಗೆ ಇಳಿದಿದ್ದಾಳೆ ಅಂತ ಹೇಳೋದನ್ನ ಯಾರು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಆಚೆ ಕಡೆ ಇಳಿಯೋ ಚಾನ್ಸಸ್ಸೇ ಬರಲ್ಲ ಅಂತ ಹೇಳುವ ರೀತಿಯಲ್ಲಿ ಸಹಜವಾಗಿ ಯೋಚನೆ ಮಾಡಿರೋದು. ಸಹಜವಾಗಿ ಒಟ್ಟಿಗೆ ಇದ್ದವರು ಸಹ ಇಂಟ್ರಾಗೇಷನ್ ಮಾಡಬೇಕಾಗುತ್ತೆ. ಬಹುಶಃ ಅವ್ರು ಯಾರು ನಂಬರ್ ಇಟ್ಟುಕೊಂಡಿರ್ಲಿಕ್ಕಿಲ್ಲ. ಬೇರೆ ರಾಜ್ಯದವರು ಸಹ ಅವರವರ ಊರಿಗೆ ಹೋಗ್ಕೊಂಡಿರ್ತಾರೆ, ಅವ್ರನ್ನೂ ಸಹ ವಿಚಾರಣೆ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿಲ್ಲ. ಆದರೆ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾದಂಥ ಆದೇಶವನ್ನು ಕೊಡೋದ್ರ ಮೂಲಕ ಒಂದು ಉನ್ನತ ಮಟ್ಟದ ತನಿಖೆಗೆ ಎರಡೂ ಪ್ರಕರಣವನ್ನು ಪಡಿಸಬೇಕು. ಮತ್ತು ಈ ಎರಡೂ ಪ್ರಕರಣವನ್ನು ಇಟ್ಟುಕೊಂಡೇ ಇಡೀ ರಾಜ್ಯದಲ್ಲಿ ಚಾರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನೀತಿ ನಿಯಮವನ್ನು ಸ್ಪಷ್ಟ ರೂಪುರೇಷೆಯನ್ನು ಮಾಡಬೇಕು. ಮಾರ್ಗದರ್ಶಿ ಇಲ್ಲದೆ ಯಾವ ಚಾರಣವನ್ನು ಹಮ್ಮಿಕೊಳ್ಳೋಕ್ಕೆ ಅವಕಾಶವನ್ನೇ ಕೊಡಬಾರ್ದು. ಸುರಕ್ಷಿತವಲ್ಲದ ಪ್ರದೇಶಗಳಿಗೆ ಯಾವ ಕಾರಣಕ್ಕೂ ಹೋಗಬಾರ್ದು. ಮತ್ತು ಮಾರ್ಗದರ್ಶಿ ಇರಬೇಕಾಗುತ್ತೆ, ವೈದ್ಯಕೀಯ ದೃಢೀಕರಣ ಇರಬೇಕಾಗುತ್ತೆ. ಮತ್ತು ಅವರಿಗೆ ಏನು ಚಾರಣಕ್ಕೆ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಗೆ ಕನಿಷ್ಠ ಏನು ವೈದ್ಯಕೀಯ ಸವಲತ್ತುಗಳು ಬೇಕು ಅದರದ್ದು ಕಿಟ್ಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಸಹ ಮಾಡಬೇಕು. ನೀವು ಚಾರಣಕ್ಕೆ ಒಂದು ಶುಲ್ಕ ನಿಗದಿಪಡಿಸಿ ಆನ್ಲೈನ್ ಮಾಡಿಕೊಂಡ್ರೆ ಏನು ಪರಿಹಾರಗಳಾಗೋದಿಲ್ಲ. ಪ್ರತಿಯೊಂದು ಜೀವಕ್ಕೂ ಬೆಲೆ ಇರುತ್ತದೆ. ಮತ್ತು ಕೆಲವರ ಹುಚ್ಚಾಟಗಳಿಗೆ ಇಡೀ ಆಡಳಿತ ವ್ಯವಸ್ಥೆ ಬಲಿಯಾಗಿರಬಾರ್ದು. ನೀವು ಶರಣ್ಯ ಅವ್ರ ಮಾತಲ್ಲಿ ಅವರ ಲವಲವಿಕೆಯೊಂದಿಗೆ ನನಗೆ ಏನು ಭಯ ಇಲ್ಲ ಅಂತ ಹೇಳಿದ್ರು. ಕೇರಳ ಮಾಧ್ಯಮದವರು ಕೇಳಿದಾಗ ಭಯ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಿದ್ರು. ಹೆದರಿಕೆ ಆಗಿಲ್ವ ಅಂತ ಕೇಳಿದ್ರೆ ಹೆದರಿಕೆ ಅಂದರೆ ಏನು ಅಂತ ಕೇಳ್ತಿದ್ರು. ಅಂದ್ರೆ ಅಷ್ಟೊಂದು ಧೈರ್ಯಶಾಲಿ ಅಂತ ಹೇಳುವ ರೀತಿಯಲ್ಲಿ ಅವರು ಬಿಹೇವ್ ಮಾಡಿದ್ರು. ಬಹುಶಃ ಕೆಲವು ನನಗೆ ಅನಿಸೋದು ಕೆಲವು ಮನಸ್ಥಿತಿಗಳು, ಕೆಲವು ಪರಿಸ್ಥಿತಿಗಳು ನಮ್ಮ ತರ್ಕಕ್ಕೆ ಸಿಲುಕದ ರೀತಿ ಮಟ್ಟಕ್ಕೂ ಇರ್ಬೋದು. ನಾವೀಗ ಯಾರೂ ಸಹ ಏಕಾಂಗಿಯಾಗಿ ಪ್ರವಾಸಕ್ಕೆ ಬಂದು 4 ದಿನ ದಟ್ಟಾರಣ್ಯದಲ್ಲಿ ಕಳೆದು ಹೋಗಿ ಅನುಭವ ಹೊಂದಿರೋರಿಲ್ಲ. ಅಲ್ಲಿ ಆ ಥರ ಅನುಭವ, ಆ ಪ್ರದೇಶದ ಅನುಭವ ಹೊಂದಿದರೆ ಅದರಲ್ಲಿ ಬದುಕನ್ನು ಸಾಗಿಸ್ತಿರುವ ಕೂಡಿಯ, ಅಡಿಯ, ಈ ಕುರುಬ ಈ ಸಮುದಾಯದವರು ಇಟ್ಕೊಂಡಿರ್ಬೋದು. ಅವರ ಬದುಕನ್ನೇ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಈಗ ಅವರು ವನ್ಯ ಪ್ರಾಣಿಗಳೊಂದಿಗೆ ಅವರು ಬಾಳ್ವೆ ನಡೆಸ್ತಾರೆ. ಅವರು ಸ್ಟೆಪ್ಗಳನ್ನು ನೋಡಿ, ಆ ಹೆಜ್ಜೆ ಗುರುತುಗಳನ್ನು ನೋಡಿ, ಧ್ವನಿಯನ್ನು ನೋಡಿ, ಬೇರೆ ಬೇರೆ ಗುಣಲಕ್ಷಣಗಳನ್ನು ನೋಡಿ ಇಂಥ ಪ್ರಾಣಿಗಳು ಇದೆಯಾ ಇಲ್ವಾ ಅಂತ ಹೇಳೋದನ್ನು ತಿಳಿದುಕೊಂಡೇ ಇಡೀ ಅರಣ್ಯವನ್ನು ಅರ್ಥಕೊಳ್ತಾರೆ, ಇಡೀ ಜೀವನ ಕ್ರಮವನ್ನು ಅದಕ್ಕೆ ರೂಪಿಸ್ಕೊಂಡಿರ್ತಾರೆ. ಅದು ಹೊರತುಪಡಿಸಿ ನಾಗರಿಕ ಪ್ರಪಂಚದಲ್ಲಿ ಬದುಕುತ್ತಿರುವವರು ಮತ್ತು ಇವರಂತೂ ಟೆಕ್ಕಿಯಾಗಿರುವುದು, ಮಾಹಿತಿ ತಂತ್ರಜ್ಞಾನ IT-BT ವ್ಯವಸ್ಥೆ ಒಳಗೆ ಕೆಲಸ ಮಾಡ್ತಿರುವಂಥ ಹುಡುಗಿ ಈ ಥರದ ಸವಾಲುಗಳಿಗೆ ತನ್ನನ್ನು ತಾನು ಪರೀಕ್ಷೆಗೆ ಒಳಪಡಿಸಿರುವಂಥದ್ದು, ಆ ನಂತರ ಒಂದು ಸೀರಿಯಸ್ನೆಸ್ ಇಲ್ಲದ ರೀತಿಯಲ್ಲಿ ನಡ್ಕೊಂಡಿರುವಂಥದ್ದು ಸಹ ಮನಸ್ಥಿತಿಯು ಸಹ ಇಡೀ ಈ ವ್ಯವಸ್ಥೆಯ ಬಗ್ಗೆ ಒಂದು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನೊಂದು ಆಕೆ ಹೇಳುವ ವಿಚಾರದಲ್ಲಿ ಗೊಂದಲ ಎಲ್ಲಿ ಅಂತ ಹೇಳಿದ್ರೆ,
ಈ ಪ್ರಕರಣ ಎಲ್ಲ ಯಾವಾಗ ಜನ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ರು, ಆಗ ಒಂದಷ್ಟು ಫೋಟೋಗಳನ್ನ ಅಬ್ದುಲ್ ರಶೀದ್ ಅವರು ಕಾಂಟ್ಯಾಕ್ಟ್ ಮಾಡಿ ಅದನ್ನ ಬಿಡುಗಡೆ ಮಾಡಿದ್ರು. ಆಕೆ ಹೇಳೋದೇನು, ನಾನು ಮಿಸ್ ಆದ ನಂತರ ಮಿಸ್ ಆಗಿದೆ ನನಗೆ ಗೊತ್ತಾದಾಗ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ನೋಡಿದೆ, ನಾನು ಹೋಮ್ ಸ್ಟೇ ಅವ್ರನ್ನ, ಬೇರೆ ನನ್ನ ಕಾಂಟ್ಯಾಕ್ಟ್ ಏನಿತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನೋಡಿದೆ. ಆ ಸಂದರ್ಭದಲ್ಲಿ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ನಂತರ ಸ್ವಿಚ್ ಆಫ್ ಆಯಿತು ಅಂತ. ಅದಾದ ನಂತರ ಈ ಫೋಟೋಸ್ನೆಲ್ಲ ಬಿಡುಗಡೆ ಮಾಡ್ತಲ್ಲ ಒಂದೊಂದೇ ಫೋಟೋಗಳು, ಅದು ಹೇಗೆ ಅದು? ಇಲ್ಲ ಅವರು ಯಾರು ಬಾರಿಕೆ ನಂದ ಅಂತ ಹೇಳುವ ಹೋಮ್ ಸ್ಟೇ ಮಾಲೀಕರಿದ್ದಾರೆ, ಅವರಿಗೆ ಅವ್ರು ಕಾಲ್ ಮಾಡಿದ್ದಾರೆ. ಯಾಕಂದರೆ ಅವರ ಹೋಮ್ ಸ್ಟೇಲಿ ಅವ್ರು ಉಳ್ಕೊಂಡಿರುವಂಥದ್ದು. ಅವರು ಫೋನ್ ಮಾಡಿದ್ದಾರೆ, ಯಾಕಂದರೆ ಲೇಟ್ ಆಗಿದೆ ಬಂದಿಲ್ಲ ಅಂತ ಹೇಳುವಾಗ 6:30 ಗಂಟೆಗೆ ಕಾಲ್ ಮಾಡಿದಾಗ ನಾನು ರೂಟ್ ಮಿಸ್ ಆಗಿದ್ದೀನಿ ಅಂತ ಹೇಳುವ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಅಲ್ಲಿ 6:30 ಗಂಟೆವರೆಗೂ ಅವರ ಮೊಬೈಲ್ ಆ್ಯಕ್ಟಿವ್ ಆಗಿರ್ತದೆ. ಇನ್ನೂ ಒಂದು, ಅವರು ಲೊಕೇಶನ್ ಸಿಕ್ಕಿದ ಮೇಲೆ ಅಲ್ಲೇ ಇರಬೇಕಿತ್ತು, ಅವ್ರು ಯಾಕೆ ಚಲನವಲನ ಮಾಡಿದ್ರು ಅಂತ. ಸಹಜವಾಗಿ ನಿಂತ್ಕೊಂಡಿರೋಕ್ಕಾಗಲ್ಲ. ಈಗ ಹೊರ ಪ್ರಪಂಚದಲ್ಲಿ ಏನಾಗಿರುತ್ತೆ ಗೊತ್ತಿಲ್ಲ. ಬಹುಶಃ ಒಂದು ಲೆಕ್ಕಾಚಾರದಲ್ಲಿ ಈ ಸ್ಟ್ರೀಮ್ದು ಕೊಲ್ಲಿ ಪ್ರದೇಶ ಇರ್ಬೋದು, ಸಿಗ್ಬೋದು ಅಂತ ಹೇಳೋ ಕಲ್ಪನೆ ಇಲ್ಲೋ, ಅಥವಾ ಇನ್ನೂ ಸ್ವಲ್ಪ ಇಳಿದಾಗ ಸಿಕ್ಕಿರ್ಬೋದು ಚಾನ್ಸಸ್ ಇರುತ್ತದೆ. ಲೊಕೇಶನ್ ಸಹ ಅದು ಇರಿಟಿಯ ಲೊಕೇಶನ್ ತೋರಿಸ್ತಾ ಇತ್ತು, ಕೇರಳದ ಲೊಕೇಶನ್. ನಮಗೆ ಅದನ್ನು ಕೆಲವರು ಹೇಳ್ತಾ ಇದ್ರು, ಕರ್ನಾಟಕದಲ್ಲಿದ್ದವರು ಕೇರಳದ ಲೊಕೇಶನ್ ಯಾಕೆ ತೋರಿಸ್ತಾ ಇದ್ರು ಅಂದರೆ, ಬಹುಶಃ ನಿಮಗೂ ಅದರ ಅರಿವಿದೆ, ನಮ್ಮ ಕೊಡಗಿನ ಎಲ್ಲ ಗಡಿಭಾಗದಲ್ಲಿರುವ ಬೆಟ್ಟ ಪ್ರದೇಶದ ಎಲ್ಲ ಟವರ್ಗಳು ಕೇರಳದೇ ಅದು ಎಳಿತಾ ಇದೆ. ನೀವು ಬ್ರಹ್ಮಗಿರಿ, ಶ್ರೀಮಂಗಲ ಭಾಗದ ಬ್ರಹ್ಮಗಿರಿ ಹೋದರೂ ನಿಮಗೆ ಅದೇ ಸಿಗ್ತದೆ, ಕರಿಯಣ್ಣ ಮೌಲೆಗೂ ಹೋದರೂ ಸಿಗ್ತದೆ, ತಲಕಾವೇರಿಗೆ ಹೋದರೂ ಕೇರಳದ ಬೆಟ್ಟದಲ್ಲಿ ತಲಕಾವೇರಿದೆ ಬೆಟ್ಟದ ಅಲ್ಲಿಯ ಟವರ್ಗಳದೇ ಎಳೆಯುವಂಥದ್ದು. ಅದ್ರ ಬಗ್ಗೆನೂ ವ್ಯಾಪಕವಾದ ಅನುಮಾನಗಳಿತ್ತು. ಅದಂದ್ರೆ ನಿಮಗೆ ವಾಸ್ತವದ ಬಗ್ಗೆ ಅರಿವಿಲ್ಲದಕ್ಕಾಗಿ ಹಾಗೆ ಮಾಡೋದು. ಯಾರು ಬೆಟ್ಟದಲ್ಲಿ ಹೋಗಿ ನಿಮಗೆ ಅನುಭವ ಇದ್ರೆ ನಿಮಗೆ ಅದೇ ಅನುಮಾನ ಬರಲ್ಲ. ನನಗೆ ಆ ಚರ್ಚೆಗಳು ಆಗ್ತಿರುವಾಗ ಕರ್ನಾಟಕದ ತಡಿಯಣ್ಣ ಮೌಳ ಬೆಟ್ಟದಲ್ಲಿ ಇದ್ರೆ ಅದು ಕನ್ನಡದಲ್ಲಿ ಬರಬೇಕಾಗಿತ್ತು, ಕೇರಳದಲ್ಲಿ ಯಾಕೆ ಬಂತು? ಅವ್ರಿಗೆ ಎಲ್ಲೋ ಕೇರಳಕ್ಕೆ ಹೋಗಿದ್ರು. ಅದ್ರಲ್ಲಿ ಊಹೆಗೆ ನಾನು ನಿಜವೂ ನಗು ಬಂತು. ಯಾಕೆಂದ್ರೆ ನನಗೆ ಗೊತ್ತಿದೆ ಎಲ್ಲ ಪ್ರದೇಶಗಳಲ್ಲಿ ಟ್ರೆಕ್ಕಿಂಗ್ ಮಾಡೋ ಕಾರಣಕ್ಕಾಗಿ ಯಾವ ಟವರ್ ಎಳಿತಿದೆ ಅಂತ ಹೇಳೋದು ಗೊತ್ತಿದೆ. ಹಾಗಾಗಿ ಅದ್ರ ಬಗ್ಗೆ ಅನುಮಾನ ಬರಲಿ. ಈ ಅನುಮಾನ ವ್ಯಕ್ತಪಡಿಸಿರುವುದೇ ಅವರ ನಡವಳಿಕೆ ಬಗ್ಗೆ ಅನುಮಾನ ಬರುವಂಗೆ ಆಯ್ತಷ್ಟೇ. ಬಹುಶಃ ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟ ಫೋಟೋನ ಈಗ ನೋಡಿ, ಈ ಫೋಟೋನ ಅಷ್ಟೇ ನೀವು ಹೇಳಿದಾಗೇನೆ, ಯಾರು ಆಡಿಯ ಸಮುದಾಯದವರು ಹೋದಾಗ ಅವರು ಸಪ್ಪ ಮುಖಿ ಹಾಕೊಂಡು ಬಂಡೆ ಮೇಲೆ ಕೂತ ಫೋಟೋ ಆ ಕ್ಷಣದಲ್ಲಿ ಬಂದಿರಲಿಲ್ಲ, ಮತ್ತೆ ಬಂತು. ಇವನ್ ಕಾಲಿಗೆ ಗಾಯ ಆಗಿರೋ ಫೋಟೋಗಳು. ಆಕ್ಚುಲಿ ಹೊರಗೆ ಬಂದ ನಂತರ ಆ ಸ್ಟ್ರಗಲ್ ನ ಅವ್ರು ಹೊರಗಡೆ ತೋರಿಸ್ಕೊಂಡಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಕಾಲು ಗಾಯ ಆಗಿತ್ತು, ಕಾಲು ಊತ ಆಗಿದೆ, ಈ ರೀತಿ ಎಲ್ಲ ತೋರಿಸ್ಕೊಂಡಿದ್ರೆ ಅಲ್ಲ, ಅವರ ನಗು ಮೊಗ ಮತ್ತೆ ಏನೋ ದೊಡ್ಡ ಸಾಧನೆ ಮಾಡಿದಾಗೆ, ಎಲ್ಲೋ ಟ್ರೋಫಿ ಗೆದ್ದು ಬಂದಾಗೆ, ಏನೋ ದೊಡ್ಡ ಸಕ್ಸಸ್ ಮಾಡಿದವ್ರು ಇರ್ತದೆ, ಎಲ್ಲ ನಮಗೆ ನೋವುಗಳು ಮರ್ತು ಹೋಗ್ಬಿಡ್ತದಲ್ಲ. ಸಾಧನೆ ಮಾಡಿದಾಗ ಎಲ್ಲ ನೋವುಗಳು ಮರೆತು ಹೋಗುತ್ತೆ. ಆ ಥರ ಬಿಹೇವ್ ಮಾಡಿದಾಗ ಮಾಡ್ಬಿಟ್ಟು ಅದೇ ಕರೆಕ್ಟಾಗಿ ಇವರು ಒಂದೆರಡು ಮಾಲೆಯೂ ಹಾಕಿ ಸನ್ಮಾನ ಮಾಡಿಸ್ಬಿಟ್ರು, ದೊಡ್ಡ ಸಾಧನೆ ಮಾಡಿದ್ರು ಅಂತೇಳಿ. ಈ ಎಲ್ಲ ವಿದ್ಯಮಾನಗಳು ಹಾಗೆ ಅದಕ್ಕೆ ಒಂದು ಆಸ್ಪದ ಮಾಡಿಕೊಡ್ತಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರು ಈ ಅಡಿಯ ಸಮುದಾಯದ ಹುಡುಗರನ್ನ ಬಹಳ ಖುಷಿಯಿಂದ ಗುರುತಿಸಿ ಮಾಡಿಕೊಡುವಂಥದ್ದು, ಮೀಡಿಯಾಗಳಲ್ಲಿ ಅದನ್ನು ಫೋಕಸ್ ಆಗಿ ಬಂದಿರುವಂಥದ್ದು ಭಾಳ ಇಷ್ಟ ಆಯಿತು. ಇವನ್ ಕರ್ನಾಟಕಕ್ಕಿಂತ ಕೇರಳದ ಮಾಧ್ಯಮಗಳು ಇದನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ತು. ಕೇರಳದ ವಿಚಾರಕಾರಣಕ್ಕಾಗಿ ಬಹುಶಃ ಕೇರಳ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಕೇರಳದ ಮಾಧ್ಯಮಗಳು, ಅಲ್ಲಿಯ ಯೂಟ್ಯೂಬರ್ಗಳು ಸಹ ಕಾರಣವಾಗಿರುವಂತು. ಅಲ್ಲೂ ಸಹ ವ್ಯಾಪಕವಾದಂಥ ಅನುಮಾನವನ್ನು ಯೂಟ್ಯೂಬರ್ಸ್ಗಳು ವ್ಯಕ್ತಪಡಿಸಿದ್ದಾರೆ. ಚಾನ್ಸಸ್ಸೇ ಇಲ್ಲ ಹೀಗಿರುವುದಕ್ಕೆ, ಇದರಲ್ಲೇನೋ ರಾಜ್ಯಕ್ಕೆ ಇದೆ. ಯಾಕೆಂದರೆ ಅವರು ಆ ಆ್ಯಂಗಲಲ್ಲಿ ಯಾಕೆ ಯೋಚನೆ ಮಾಡ್ತಾರೆ, ಅಲ್ಲಿ ಚುನಾವಣೆ ನಡೀತಿರುವ ಕಾರಣಕ್ಕಾಗಿ. ಆ ಸಮಯ ಆ ಥರ ಇತ್ತು. ಆ ಸಮಯ ಬಹುಶಃ ವಿಧಾನಸಭೆ ಚುನಾವಣೆ ಇಲ್ಲದೆ ಅಥವಾ ವಿಧಾನಸಭೆ ಚುನಾವಣೆ ನಡೆದ ನಂತರ ಈ ಪ್ರಕರಣ ನಡೆದಿದೆ. ಅದಕ್ಕೆ ಏನು ಈ ಕೇರಳ ಮಾಧ್ಯಮದವರು ಇಷ್ಟು ಗಂಭೀರವಾದಂಥ ಮಹತ್ವವನ್ನು ಕೊಡ್ತಿರ್ಲಿಲ್ಲ ಅಂತ ಅಂದ್ಕೊಳ್ತೀನಿ. ಅಲ್ಲ, ಈ ಕೇರಳ ಮಾಧ್ಯಮಗಳು ಈವನ್ ಲಾಸ್ಟ್ ಟೈಮ್ ಅಂಕೋಲದಲ್ಲಿ ಒಂದು ಇನ್ಸಿಡೆಂಟ್ ಆದಾಗಲೂ ಕೂಡ ಹೆಚ್ಚಿನ ಫೋಕಸ್ ಮಾಡಿದ್ವು. ನಮ್ಮ ಕರ್ನಾಟಕದ ಮಾಧ್ಯಮಗಳಿಗೆ ಹೋಲಿಸಿ, ಟಿವಿ ಮಾಧ್ಯಮಗಳಿಗೆ ಹೋಲಿಸಿದ್ರೆ ಆ ಕಡೆಯ ಮಾಧ್ಯಮಗಳ ಕಾರ್ಯಚಟುವಟಿಕೆ ಒಂದು ರೀತಿ ಭಿನ್ನವಾಗಿದೆ. ಲಾರಿ ಡ್ರೈವರ್ದು ಲಾರಿ ಕಾಣೆ ಆದಾಗ ತಿಂಗಳುಗಟ್ಟಲೆ ಮಾಡಿದ್ರು. ಇವನ್ ನಮ್ಮ ಅಲ್ಲಿ ಕಕ್ಕಬೆ ಲೋಕಲೇ ಹೇಳಿದ್ರು, ನಮ್ಮ ಮಾಧ್ಯಮದ ಒಬ್ಬರು ಇರಲಿಲ್ಲ, ನಾವು ಎಲ್ಲ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ವಿಡಿಯೋ ಎತ್ಕೊಂಡು ಎಲ್ಲರೂ ನೆಟ್ಟಿಗೆ ಅಲ್ಲಿ ಮಾತಾಡಿ ಎಲ್ಲ ಅನುಮಾನಗಳನ್ನು ಸಹಜವಾಗಿ ವ್ಯಕ್ತಪಡಿಸ್ತಾ ಇದ್ರು. ಒಬ್ಬರು ಮಾಧ್ಯಮದವರು ನೀವು ಕರ್ನಾಟಕದವ್ರು ಬರಲಿಲ್ಲ. ಆದರೆ ಕೇರಳದ ಮಾಧ್ಯಮದವರು ನಿರಂತರವಾಗಿ ಅಲ್ಲೇ ಇದ್ವು, ಅಲ್ಲೇ ವರದಿಯನ್ನು ಮಾಡ್ತಾ ಇದ್ರು. ನಮ್ಮ ಕರ್ನಾಟಕ ಮತ್ತು ಕೇರಳ ಮಾಧ್ಯಮವನ್ನು ಸಹ ಕಂಪೇರ್ ಮಾಡುವಂಥ ಪರಿಸ್ಥಿತಿ ಕಾಲಘಟ್ಟ ಸಹ ಬಂದಿದೆ ಅಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ನನಗೆ ಅನ್ಸೋದು, ಒಂದು ವೇಳೆ ನಾವು ಈ ಟ್ರೆಕ್ಕಿಂಗ್ ಎಲ್ಲ ಹೋದಂಥ ಸಂದರ್ಭದಲ್ಲಿ ಮಿಸ್ ಆದಾಗ ನಮ್ಮ ಗಮನ ಯಾವ ಕಡೆ ಇರಬೇಕು ಅಂತ, ನಾವು ಕೆಳಬದಿಗೆ ಹೇಳ್ಕೊಂಡು ಹೋಗ್ಬೇಕಾ ಅಥವಾ ನಮ್ಮ ರೂಟ್ ಎಲ್ಲಿ ಸಿಗುತ್ತೆ ಅದನ್ನ ಮೇಲ್ಭಾಗಕ್ಕೆ ಹುಡ್ಕೊಂಡು ಹೋಗ್ಬೇಕಂತ ಅನೇಕರನ್ನು ಮಾತಾಡಿಸ್ತೆ. ಆ ಸಂದರ್ಭದಲ್ಲಿ ನಾವು ಕೆಳಗೆ ಹೋಗೋದು ಆದಷ್ಟು ಅಪಾಯಕಾರಿ. ಅದು ನಾವು ಯಾವಾಗ ಮೇಲೆಗೆ ಹತ್ಕೊಂಡು ಬರ್ತೀವಿ ಆಗ ನಮ್ಮನ್ನು ಹೊರಗಡೆ ಗುರುತಿಸೋದಕ್ಕೆ, ಜೊತೆಗೆ ಯಾರಾದರೂ ಬಂದರೆ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋಂಥದ್ದು. ಹೌದು. ಒಂದು ಈಗ ಅವರ ಶರಣ್ಯ ಅವರ ಮಾತಿನ ಪ್ರಕಾರ ತುಂಬ ಬುದ್ಧಿವಂತಿಕೆ ಥರ ಬಿಹೇವ್ ಮಾಡ್ತಾರೆ. ಯಾಕಂದ್ರೆ ನನ್ನ ಅಣ್ಣನ ತಮ್ಮನು ನನ್ನ ಹುಡ್ಕೊಂಡು ಬಂದೇ ಬರ್ತಾನೆ, ಅವ್ರಿಗೆ ಮೆಸೇಜ್ ಪಾಸ್ ಮಾಡಿದೆ, ಇದು ಪಬ್ಲಿಕ್ ಆದ ನಂತರ ಡ್ರೋನ್ ಬರುತ್ತೆ, 2 ದಿನದ ನಂತರ ಡ್ರೋನ್ ಬರ್ತದೋ ಹೆಲಿಕಾಪ್ಟರ್ ಬರ್ತದೋ ಏನೋ ಬರ್ತದೆ, ಅದು ಕಾಣುತ್ತೆ, ಅದಕ್ಕೆ ನನಗೆ ಇದೇ ಬುದ್ಧಿವಂತಿಕೆನ ಅವಳು ಏನು ಕಾಲುದಾರಿಯಲ್ಲಿ ತಪ್ಪಿದೆ ಅಂತ ಹೇಳೋದು, ಅದೇ ಕಾಲದಲ್ಲಿ ವಾಪಸ್ ಬಂದರೆ ಎಲ್ಲೋ ಮೇಲೆಗೆ ಬರ್ತಿದ್ರು. ಬೈ ಚಾನ್ಸ್ ಒಂದು ದಿನ ಬೆಟ್ಟ ಪ್ರದೇಶದಲ್ಲೇ ಇದ್ದರೆ ಮರುದಿನ ಯಾರೋ ಟ್ರೆಕ್ಕರ್ ಬಂದೇ ಬರ್ತಿದ್ರು, ಹುಡ್ಕೊಂಡು ಬರುವಾಗ ಅಲ್ಲೇ ಬರ್ತಿದ್ರು. ಆ ಬುದ್ಧಿವಂತಿಕೆನ ಅವಳು ಅದನ್ನು ಪ್ರಯೋಗ ಮಾಡ್ಬೋದಿತ್ತು. ಕೆಳಗಿಳಿದು ಒಂದು ಕೊಲ್ಲಿ ಪ್ರದೇಶ
ಸಿಕ್ತು, ಒಂದು ಬಂಡೆ ಸಿಕ್ತು, ಅಲ್ಲಿ ನಾನು ಇರ್ತೀನಿ, ಈ ನಂತರ ಯಾರೋ ಹುಡ್ಕೊಂಡು ಬರ್ತಾರೆ, ನಾವು ಡ್ರೋನ್ ಕಾಣ್ತೇವೆ, ನನಗೆ ಕಾಣ್ತಿದೆ, ಓಪನ್ ಪ್ರದೇಶದಲ್ಲಿ ಇರಬೇಕು ಅಂತೆಲ್ಲ ಯೋಚನೆ ಮಾಡುವವರು ಅವರು ತಪ್ಪಿದ ದಾರಿಯಿಂದ ವಾಪಸ್ ಅದೇ ಬಂದರೆ ವಾಪಸ್ ಬರುವ ಅವಕಾಶಗಳಿತ್ತು. ಎಲ್ಲಾದರೂ ವಾಪಸ್ ಅದಕ್ಕೆ ಬೆಟ್ಟಕ್ಕೆ ಹೋಗ್ಬೋದಿತ್ತು, ಒಂದಿನ ಕಳಿಬೋದಿತ್ತು ಅವರು ಸಹಜವಾಗಿ. ಬಹುಶಃ ಅಥವಾ ಮರುದಿನ ಆದರೂ ಅವರು ಅದನ್ನು ಕೆಲಸ ಮಾಡ್ಬೋದಿತ್ತು. ಆ ಅರಣ್ಯದ ಒಳಗೇನೆ ಕೂತಿದ್ದೇನೆ ಅಂತ ಹೇಳೋದು ಸತ್ಯ ಆಗಿದ್ರೆ, ಅವರ ಬದಲು ಬಂದ ದಾರಿಯನ್ನೇ ವಾಪಸ್ ಹೋಗಿದ್ರೆ ಬಹುಶಃ ವಾಪಸ್ ಬಂದು ಎಲ್ಲಿ ಜಂಕ್ಷನ್ಗೆ ಎರಡು ದಾರಿ ಇದ್ದ ಪ್ರದೇಶಕ್ಕಾದ್ರೂ ತಲುಪುತ್ತೆ. ಅಲ್ಲೇ ನಿಂತ್ಕೊಂಡಿರೋ ಹೆಂಗಾದ್ರೂ ಈ ದಾರಿಯಿಂದ ಇನ್ನೊಂದು ದಾರಿಯಿಂದ ಬರೋರು ಸಿಕ್ಕಿದ್ರು, ಇಲ್ಲಿ ಗೊಂದಲ ಆಗಿದೆ, ಆ ದಾರಿಲಿದ್ರೆ ಸಾಕಾಗಿತ್ತು. ಬಹುಶಃ ನನಗನ್ಸೋದು ಎಲ್ಲ ಅನುಮಾನಗಳಿಗೆ ಒಂದು ಈಗ ಸಹಜವಾಗಿ ಜನರ ವೈದ್ಯಕೀಯ ಲೆಕ್ಕಾಚಾರಗಳ ಬಗ್ಗೆ ಇರಲಿ, ಅವಳ ನಡವಳಿಕೆ ಬಗ್ಗೆ ಇರಲಿ, ಅವಳ ಲವಲವಿಕೆ ಇರಲಿ, ಅವಳ ವೈದ್ಯಕೀಯ ಪರೀಕ್ಷೆಯ ವರದಿಗೆ ಸಂಬಂಧಪಟ್ಟಾಗಿರಲಿ, ಇದೆಲ್ಲೂ ಪ್ರಶ್ನೆಗಳು, ಸಾಕಷ್ಟು ಪ್ರಶ್ನೆಗಳಿದೆ. ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಿರುವ, ಅನುಮಾನಗಳನ್ನು ದೃಢಪಡಿಸುವ ರೀತಿಯ ವಿದ್ಯಮಾನಗಳು ಸಹ ಸಾಕಷ್ಟು ವಿಚಾರಗಳಿದೆ. ಇದು ನಡೆದಿರ್ಲಿಕ್ಕಿಲ್ಲದಿರ್ಬೋದು, ಅಥವಾ ಇದೊಂದು ಊಹೆ ಮಾಡದೆ ರೀತಿ ನಡೆದ ವಿದ್ಯಮಾನಗಳಿರ್ಬೋದು, ಎಕ್ಸ್ಟ್ರೀಮ್ ಘಟನೆ ವಿದ್ಯಮಾನಗಳಿರ್ಬೋದು, ಮನಸ್ಥಿತಿಯ ಎಕ್ಸ್ಟ್ರೀಮ್ ಇರ್ಬೋದು, ಅಥವಾ ಮಾದಕ ವಸ್ತು ಸೇವನೆ ಕಾರಣಕ್ಕಾಗಿ ಎಲ್ಲ ನೋವುಗಳು ಇಲ್ಲದಿರುವ ಏನೋ ಇರ್ಬೋದು. ಇದೆಲ್ಲ ಅನುಮಾನ ಪರಿಸಲಿಕ್ಕೆ ಒಂದು ತನಿಖೆನೇ ಮಾಡಬೇಕಾಗುತ್ತೆ. ಬಹುಶಃ ಇದನ್ನು ಲಘುವಾಗಿ ಪರಿಗಣಿಸಿದ್ರೆ ಇಡೀ ಆಡಳಿತ ವ್ಯವಸ್ಥೆ ಬಗ್ಗೆ ಅನುಮಾನ ಬರಗಾಗುತ್ತೆ. ಈಗ ತನಿಖೆ ಮಾಡೋದನ್ನು ಹೊರೆಯಾಗೋದಿಲ್ಲ. ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಆಡಳಿತ ವ್ಯವಸ್ಥೆ, ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸ್ಥಳೀಯ ಆಡಳಿತ, ಸ್ಥಳೀಯ ಜನರು, ಆದಿವಾಸಿಗಳು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರಲ್ಲ 4 ದಿನದಿಂದ. ಹಾಗಾದ್ರೆ ಒಂದು ತನಿಖೆ ಕರೆದು ಇಲ್ಲಿ ಇಂಟರಾಕ್ಷನ್ ಮಾಡೋಕ್ಕೆ, ಅವಳನ್ನು ತೀವ್ರ ವಿಚಾರಣೆಗೊಳಪಡಿಸೋದು ಯಾವುದು ತಪ್ಪಾಗೋದಿಲ್ಲ. ಅವ್ರನ್ನ ಕರಿಬೇಕಾಗುತ್ತೆ. ಅವಳು ಇಲ್ಲಿ ಬಂದೇನು ಕೃತಜ್ಞತೆ ಹೇಳ್ತೀನಿ, ಎಲ್ಲರಿಗೂ ಅಭಿನಂದನೆ ಹೇಳ್ತೀನಿ, ಫ್ಯಾಮಿಲಿ ಒಟ್ಟಿಗೆ ಬರ್ತೀನಿ, ಏನಕ್ಕೆ ಬಿಡೋದು, ಅದೇನು ಅದರ ಅವಶ್ಯಕತೆ ಯಾರಿಗೂ ಇಲ್ಲ. ಏನು ದೊಡ್ಡ ಸಾಧನೆ ಮಾಡಿದೆ ಇವರ ಮಿಸ್ಟೇಕಿಂದ ಆಗಿರುವಂಥ. ಯಾಕೆಂದ್ರೆ ಒಂದು ಸೋಲೋ ಅನುಭವ ಇಲ್ಲದ ಮೇಲೆ ಸೋಲೋ ಟ್ರಿಪ್ ಹೋಗಬಾರ್ದು. ಓದಿ ಅಪಾಯವನ್ನೇ ತಾನು ಅಪಾಯ ಇಟ್ಕೊಂಡು ನನಗೇನು ಆಗಿಲ್ಲ ಅಂತ ಹೇಳೋ ರೀತಿಯಲ್ಲಿ ಬಿಹೇವ್ ಮಾಡೋದು ಸಹ ನನಗೆ ಹೆದರಿಕೆ ಅಂದರೆ ಏನು ಅಂತ ವಾಪಸ್ ಪ್ರಶ್ನೆ ಮಾಡುವಂಥದ್ದು, ಹೆದರಿಕೆ ಅಂದರೆ ಏನು ಅಂತ ಪ್ರಶ್ನೆ ಮಾಡೋದು, ನನಗೇನು ಇಲ್ಲ ಅಂತ ಹೇಳುವಂಥದ್ದು, ಇದೆಲ್ಲ ಸರಿಯಲ್ಲ. ಅದಕ್ಕಾಗಿ ಅವ್ರನ್ನ ತೀವ್ರ ವಿಚಾರಣೆಗೊಳಿಸ, ಅದರಿಂದ ಏನು ಕೊರತೆಗಳು ಏನಾಗೋಲ್ಲ. ಇಲ್ಲ ಅವಳು ಸರಿದೆ ಅಂತ ಅದನ್ನು ಸ್ಪಷ್ಟಪಡಿಸಬೇಕಾಗುತ್ತೆ. ಏನೇನು ಯಾವ ನೆಲೆಗಟ್ಟಲ್ಲ, ಅದಕ್ಕೆ ಒಂದಕ್ಕೊಂದು ಉತ್ತರ ಇದ್ದೇ ಇರ್ತದೆ. ಅದನ್ನು ಸರ್ಕಾರವೇ ಮಾಡಬೇಕಾಗಿದೆ. ಕೊಡಗು ಪೊಲೀಸರನ್ನು ನಾವು ಒತ್ತಡ ಹಾಕುವುದಕ್ಕಿಂತ ರಾಜ್ಯ ಸರ್ಕಾರವೇ ಈ ಕೆಲಸವನ್ನು ಮಾಡಬೇಕಾಗಿದೆ. ಕೇರಳದ ರಾಜಕಾರಣಿಗಳು ಪ್ರಭಾವ ಬೀರಿ ಅವರನ್ನು ಹುಡುಕುವುದಕ್ಕೆ ಅಥವಾ ಅವರನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಏನು ಒತ್ತಡ ಹಾಕಿದ್ರು, ಅದೇ ರೀತಿ ಏನು ಸಮಾಜದಲ್ಲಿ ಅನುಮಾನಗಳು ಸೃಷ್ಟಿಯಾಗಿದೆ ಅದರ ಬಗ್ಗೆನೂ ಒತ್ತಡ ಹಾಕಬೇಕಾಗುತ್ತೆ. ಅದರೊಂದಿಗೆ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಸಹ ಅಷ್ಟೇ ತನ್ನ ಮೇಲಿರುವಂಥ ಅಪವಾದಗಳನ್ನು ದೃಢಪಡಿಸುವಂಥ ಕೆಲಸಗಳನ್ನು ಮಾಡಬೇಕಾದ್ರೆ, ಜನತೆ ಮುಂದೆ ಮಾಡಬೇಕಾದ್ರೆ ಎರಡೂ ಪ್ರಕರಣವನ್ನು ಮಾಡಬೇಕು. ಶ್ರೀನಂದ ಪ್ರಕರಣವನ್ನು ಮಾಡಬೇಕು, ಶರಣ್ಯ ಅವರ ಪ್ರಕರಣವನ್ನು ಸಹ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದರೊಂದಿಗೆ ಸ್ಪಷ್ಟವಾದ ರೂಪುರೇಷೆಯನ್ನು ಮಾಡುವಂಥದ್ದನ್ನು ಮಾಡಬೇಕು. ಸಹಜವಾಗಿ ನೀವು ಚಾರಣ ಹೋದಾಗ ಒಂದಿಷ್ಟು ಜನ ಸೇರಿಯೇ ಹೋಗುವಂಥದ್ದು, ಒಂದಿಬ್ಬರು ಹೋಗುವಂಥ ಚಾನ್ಸಸ್ ಇಲ್ಲ. ಅದೇನು ಸುಲಭವಾಗಿ ಹೋಗುವಂಥ ಪ್ರದೇಶ ಅಲ್ಲ. ಎಲ್ಲೋ ಸುರಕ್ಷಿತ ಪ್ರದೇಶದಲ್ಲಿ ವೀಕ್ಷಣೆ ಮಾಡುವಂಥದ್ದು, ಮನರಂಜನೆ ಮಾಡುವಂಥದ್ದು, ಗೇಮ್ಸ್ ಮಾಡೋದು, ಆ ಥರ ಬರುವಂಥಲ್ಲ. ನೀವು ಟ್ರೆಕ್ಕಿಂಗ್ ಹೋಗ್ತೀವಿ ಅಂತ ಹೇಳುವಾಗ ಒಂದು ದೈಹಿಕವಾಗಿ ಸಮರ್ಥರಿರುವವರೇ ಫಸ್ಟ್ ಯೋಚನೆ ಮಾಡೋದು. ಈಗ ನಾವು ಹೋದಾಗ ನಮ್ಮ ಸ್ನೇಹಿತರ ಬಳಗದಲ್ಲಿ ಕೆಲವರು ನಡೆಯೋಕ್ಕಾಗಲ್ಲ, ಆದರೂ ಏನೋ ಧೈರ್ಯಕ್ಕೆ ಬರ್ತಾರೆ, ಅರ್ಧ ಬಂದಾಗ ನಿಲ್ತಾರೆ. ನಿಂತು ಕೆಲವರು ಅಲ್ಲೇ ನಿಂತಿರ್ತಾರೆ, ಕೆಲವರು ಕೆಳಗೆ ಇಳಿದು ಹೋಗಿ ವೆಹಿಕಲ್ ಇರುವವರು ಇದ್ದಾರೆ. ಅರ್ಧ ತರದ್ದು ನನಗೆ ಹಳೆ ಕಾಲ ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಈಗ ನೀವು ಬಂದ ಹಾಗೆಯೇ ನಾವು ನರಿಮಲೆ ಬ್ರಹ್ಮಗಿರಿ ಬೆಟ್ಟಕ್ಕೆ ಹೋದಾಗ ನಾವು 20-30 ಜನ ಟ್ರೆಕ್ಕಿಂಗ್ ಪ್ರಾರಂಭಿಸಿದ್ವಿ. ಕೊನೆಗೆ ಹೋಗಿದ್ದು ಒಂದು 5 ಜನ, 7 ಜನ ಇದ್ವಿ ಅಷ್ಟೇ. ಪೀಕಿಗೆ ಅಷ್ಟು ಜನ ತಲುಪಿಲ್ಲ. ಕೆಲವರು ಅರ್ಧದಿಂದ ಇಳಿದು ಹೋಗಿದ್ದಾರೆ, ಕೆಲವರು ಪ್ರಾರಂಭಿಕ ಹಂತದಲ್ಲಿ ಇಳಿದು ಹೋಗಿದ್ದಾರೆ. ಬೇರೆ ಬೇರೆ ಹಂತಕ್ಕೆ ನಮ್ಮನ್ನ ರಿಟರ್ನ್ ಬರುವಾಗ ನಮ್ಮೊಟ್ಟಿಗೆ ಸೇರ್ಕೊಂಡವರು ಇದ್ದಾರೆ. ಅದು ಸಹಜ ಪ್ರಕ್ರಿಯೆಗಳು. ಹಾಗಾಗಿ ಅದು ಎಲ್ಲವೂ ಮಾನಸಿಕವಾಗಿ ಒಂದು ಸಲ ಅದು ಆಗಿಲ್ಲ ಅಂತ ಹೇಳಿದ್ರೆ, ಈಗ ನಮ್ಮ ಕೆಲವು ಸ್ನೇಹಿತರು ಟ್ರೆಕ್ಕಿಂಗ್ ಅಂತ ಬರೋದೇ ಇಲ್ಲ ಅಂತ ಹೇಳ್ತಾರೆ. ನಾವು ಅದಕ್ಕಿಲ್ಲಪ್ಪ, ನಮಗೆ ಆಗೋದೇ ಇಲ್ಲ, ನಮಗೆ ನಡೆಯಕ್ಕೆ ಆಗೋದಿಲ್ಲ, ಕಾಲು ನಮಗೆ ಸ್ಪಂದಿಸೋಲ್ಲ, ದೇಹ ಸ್ಪಂದಿಸೋದಿಲ್ಲ, ದೇಹ ದಣಿಯುತ್ತದೆ, ಅವರು ಅದಕ್ಕೆ ಬರೋದೇ ಇಲ್ಲ. ಹಾಗೆ ಮೆಂಟಲಿ ನೀವು ಬೇರೆ ಪ್ರವಾಸಕ್ಕೆ ಹೋದ ರೀತಿಯಲ್ಲಿ ಟ್ರೆಕ್ಕಿಂಗ್ಗೆ ಹೋಗುವಂಥವರು ಇಲ್ಲ. ಹಾಗಾಗಿ ಅದು ಒಂದು ಮಾಡ್ತೀವಿ ಅಂತ ಹೇಳಿ ಒಂದು ಚಾಲೆಂಜಸನ್ನು ಸ್ವೀಕಾರ ಮಾಡೋಕ್ಕೆ ರೆಡಿ ಇರುವಂಥವರೇ ಇರುವಂಥದ್ದು. ಹಾಗಾಗಿ ದೈಹಿಕವಾಗಿ ಒಂದಿಷ್ಟು ಸಮರ್ಥರಾಗಿರುವವರಷ್ಟೇ ಹೋಗಬೇಕು. ನಮಗೆ ಆರೋಗ್ಯದ ಸಮಸ್ಯೆಗಳಿರುವವರು ಯಾವ ಕಾರಣಕ್ಕೂ ಟ್ರೆಕ್ಕಿಂಗನ್ನು ಆಯ್ಕೆ ಮಾಡಿಕೊಳ್ಳೇಬಾರ್ದು. ವಯೋಸಹಜ ಸಮಸ್ಯೆಗಳಿರುವವರು, ಮಂಡಿ ನೋವು ಇರುವವರು, ದೇಹ ಸಮಸ್ಯೆ ಇರುವವರು, ಬೇರೆ ಬೇರೆ ಉಸಿರಾಟದ ಸಮಸ್ಯೆಗಳಿರುವವರು, ಬೇರೆ ಬೇರೆ ಕಾರಣದಲ್ಲಿ ಸಮಸ್ಯೆಗಳಿರುವವರು ಯಾವ ಕಾರಣಕ್ಕೂ ಈ ದುಸ್ಸಾಹಸಗಳಿಗೆ ಹೋಗಬಾರ್ದು. ಜೀವಕ್ಕೂ ಅಪಾಯಕಾರಿಯಾಗುತ್ತೆ. ತಾವೇನಾದರೂ ಅಲ್ಲಿ ದುರ್ಘಟನೆ ಸಂಭವಿಸಿ ಆ ಇಡೀ ವ್ಯವಸ್ಥೆ ಮೇಲೆ ಒಂದು ಕಳಂಕ ಆಗುತ್ತದೆ. ಅಂಥ ಕೆಲಸಗಳನ್ನ ಹೋಗಬಾರ್ದು. ಅದು ಜನ ಅದನ್ನು ಕೇಳೋದಿಲ್ಲ. ನನಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾಕೆ ಆಗೋದಿಲ್ಲ ಅಂತ ನೋಡ್ತೀನಿ ಅಂತ ಹೇಳ್ತಾರೆ. ನೀವು ಯಾರು ಅಂತ ಕೇಳಿ ಸಮಸ್ಯೆ ಸಿಕ್ಕಾಕೊಂಡಂದ್ರೆ ಸಮಸ್ಯೆ ಗೊತ್ತಾಗೋದು. ಬಹುಶಃ ಇದೊಂದು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಒಂದು ಮಾರ್ಗಸೂಚಿಯನ್ನು ಮಾಡುವಂಥದ್ದು, ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಕರ್ನಾಟಕವೇ ಆ ಕೆಲಸಕ್ಕೆ ಮುನ್ನುಡಿಯನ್ನು ಬರೀಲಿ. ಮಾರ್ಗದರ್ಶಿ ಇರಬೇಕು. ನಾನು ಹೇಳಿದಾಗೆ ಮಾರ್ಗದರ್ಶಿ ಗೈಡ್, ಕಡ್ಡಾಯವಾಗಿ ಗೈಡ್ ಇರಬೇಕಾಗುತ್ತೆ. ಸಮಯವನ್ನು ನಿಗದಿಪಡಿಸಬೇಕಾಗುತ್ತೆ. ವೈದ್ಯಕೀಯ ದೃಢೀಕರಣ ಪತ್ರವನ್ನು ಹೊಂದಿರಬೇಕಾಗುತ್ತೆ. ಕನಿಷ್ಠ ಸವಲತ್ತುಗಳು, ಅವರು ಕಿಟ್ಗಳನ್ನು ತೆಗೆದುಕೊಂಡು ಹೋಗುವ ವ್ಯವಸ್ಥೆಗಳನ್ನು ಮಾಡಬೇಕು. ಫಸ್ಟ್ ಏಡ್ ಏನಾದರೂ ಬೇಕಾಗುತ್ತೆ ಆ ಎಲ್ಲವನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಹೋಗುವ ಸಂದರ್ಭದಲ್ಲಿ ಅವರು ಅನುಸರಿಸಬೇಕಾದಂಥ ಪ್ರಾರಂಭಿಕ ಹಂತದಲ್ಲಿ ಒಂದು ಮಾರ್ಗಸೂಚಿ ಥರ ಅವರಿಗೆ ತಿಳಿಸುವ ಕೆಲಸಗಳನ್ನು ಆಗಬೇಕಾಗಿದೆ. ಆದರೆ ಇದು ಯಾವ ಕೆಲಸವೂ ಇವತ್ತು ಆಗ್ತಾ ಇಲ್ಲ. ಯಾರು ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗುವಂಥ
ಪರಿಸ್ಥಿತಿ ಒಳಗಿದ್ದೀವಿ. ನಾವೇ ಅದನ್ನು ಮಾಡಿದ್ದೀವಿ ಸರ್. ನಾವು ಬೇರೆಯವರಿಗೆ ಹೇಳೋದಲ್ಲ, ನಾವು ಎಲ್ಲ ಟ್ರೆಕ್ಕಿಂಗ್ ಹೋದಾಗೂ ಹಾಗೇನೆ ಏನು ಮುನ್ನೆಚ್ಚರಿಕೆ ವಹಿಸಲಿಲ್ಲ. ಈಗೆಲ್ಲ ಅನ್ಸೋ ನಮಗೆ ಅನ್ಸುತ್ತೆ ನಾವೆಲ್ಲ ಅಪಾಯಕ್ಕೆ ಸಿಕ್ಕಾಕೊಂಡಿಲ್ಲ ಬಹುತಲ್ಲ ಅಂತೇಳಿ. ಬಹುಶಃ ಕಬ್ಬೆಮಲೆಗೂ ಹೋಗಿದ್ದಾಗೂ, ಕಬ್ಬೆಮಲೆ ಟ್ರೆಕ್ಕಿಂಗ್ ಮಾಡಿದಾಗೂ ಅಲ್ಲಿ ಟ್ರೆಕ್ಕಿಂಗ್ ನಿಷೇಧ ಇದೆ. ನಾವು ಆದರೂ ಫಾರೆಸ್ಟ್ ಆಫೀಸರ್ಗೆ ಹೇಳಿ ಅಲ್ಲಿ ಸಾವು ಸಂಭವಿಸುತ್ತೆ. ಮೇಲೆ ಹೋದಾಗ ಸಾಕಷ್ಟು ಸಾವಿನ ಪ್ರಕರಣ ಆಗುತ್ತೆ. ಈಚೆ ಬೆಟ್ಟಕ್ಕೆ ಬಿಡ್ತಾರೆ, ಈಚೆಗೆ ಬಿಡೋದು. ನಾವು ಎಲ್ಲಿ ಬಿಡೋಲ್ಲ ಅಂತಿದ್ರೆ ಅದೇ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೋದ್ವಿ. ಆದರೆ ಟಾಪಿಗೆ ಹೋಗಿ ತಲುಪಿದಾಗ ಜೀವ ಭಯ ಸ್ಟಾರ್ಟ್ ಆಯಿತು. ಕೆಳಗೆ ಇಳಿಯಕ್ಕೂ ಆಗಲ್ಲ, ಮುಂದೆ ಹೋಗೋಕ್ಕೂ ಆಗಲ್ಲ ಪರಿಸ್ಥಿತಿ ಬಂದೋಯ್ತು. ಕೆಳಗಿಳಿದ್ರೂ ಪ್ರಪಾತ ಥರ ಕಾಣ್ತಾ ಇದೆ, ಮುಂದೆ ಹತ್ತೋದಕ್ಕೂ ಆಗದ ಪರಿಸ್ಥಿತಿ ಬಂತು. ಬಹಳ ಭಯ ಆಗಕ್ಕೆ ಸ್ಟಾರ್ಟ್ ಆಯ್ತು. ಯಾರೋ ಸ್ನೇಹಿತರೆಲ್ಲ ಒಂದಿಷ್ಟು ಮಾಡಿ ಹೆಂಗೋ ರೀಚ್ ಆದ್ವಿ. ಈಗ ಅನಿಸ್ತದೆ ನೋಡಿ, ಅದೆಲ್ಲ ನಿಜವಾಗ್ಲೂ ಅಪಾಯಕಾರಿ ದುಸ್ಸಾಹಸ ಅದಲ್ಲ ನಿಜವಾಗ್ಲೂ. ಈಗ ಅನಿಸ್ತದೆ ನಾವು ಸಹ ಅದೇ ಅಪಾಯವನ್ನು ಆಹ್ವಾನಿಸಿಕೊಂಡ ಹಾಗೆ. ಏನು ಮಾಡೋಕ್ಕೆ ನಿಮ್ಗೇನು ಏನು ಮಾಡೋಕ್ಕಾಗುತ್ತೆ, ಬೇರೆ ದಾರಿ ಏನಿರುತ್ತೆ ಹೇಳಿ? ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ನಮಗೆ ಏನು ಅದ್ರ ಅನುಭವನೂ ಇರೋಲ್ಲ. ನಮಗೆ ಸೀರಿಯಸ್ ಆಗಿ ಹೇಳುವವರು ಯಾರು ಇರೋದಿಲ್ಲ, ಯಾರಿಗೆ ಹೋಗಲೇಬಾರ್ದು ಅಂತ ಹೇಳುವ ಕಟ್ಟುಪಾಡುಗಳು ಇರೋದಿಲ್ಲ, ಗೊತ್ತೂ ಆಗೋದಿಲ್ಲ. ನಾವು ಹೋಗಬೇಕು ಅಂದರೆ ನಮ್ಮ ಒಂದು ಏನೋ ಪ್ರಭಾವನೋ ಏನೋ ಮಾಡಿ ನಾವು ಹೋಗ್ತೀವಿ, ಅದು ನಮಗೆ ಅಪಾಯಕಾರಿ ಇಲ್ಲ. ಮತ್ತೆ ನಾವು ಅವ್ರು ಫಾರೆಸ್ಟ್ ಅವರೇ ಬೈತೀವಿ, ಆಡಳಿತ ವ್ಯವಸ್ಥೆನೇ ಬೈತೀವಿ, ಅಲ್ಲಿ ಏನು ಗೇಟ್ ಇಲ್ಲ, ಗೇಟಲ್ಲಿ ಕರೆಕ್ಟಾಗಿ ನೋಡಲಿಲ್ಲ, ನಾವೇ ತಂದು ತಪ್ಪು ಮಾಡ್ತೀವಿ, ನಾವೇ ಅವ್ರನ್ನ ಪ್ರಶ್ನೆ ಮಾಡುವಂಥ ಕೆಲಸಗಳನ್ನು ಸಹ ಮಾಡ್ತೀವಿ. ಹಾಗಾಗಿ ಎಲ್ಲೋ ಒಂದು ಪಾಠ ಆಗಲಿ, ಯಾವ ಪ್ರಕರಣದಲ್ಲೂ ಜೀವ ಕಳ್ಕೊಳ್ಳುವಂಥದ್ದಾಗಲಿ ಅಥವಾ ಸಂಕಷ್ಟಕ್ಕೆ ಸಿಲುಕೋದಾಗಲಿ ಅದೆಲ್ಲವೂ ನಡಿಬಾರ್ದು. ಮತ್ತು ಈ ಮನಸ್ಥಿತಿಯು ಸಹ ಯೋಚನೆ ಮಾಡಬೇಕು. ನಮ್ಮ ಒಂದು ಹುಚ್ಚಾಟಗಳಿಗೆ ಇಡೀ ವ್ಯವಸ್ಥೆಯನ್ನು ಬಲಿ ಕೊಡುವಂಥ ಕೆಲಸಗಳಿಗೂ ಆಗಬಾರ್ದು. ಈ ಶರಣ್ಯ ಪ್ರಕರಣವನ್ನು ತೀರಾ ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅಗತ್ಯತೆ 100% ಇದೆ. ನೀವು ಹೇಳಿದಾಗೆ ಒಬ್ಬ ಮಾರ್ಗದರ್ಶಿ ಜೊತೆಗೆ ಟ್ರೆಕ್ಕಿಂಗ್ ಹೋಗುವಂತೆ ಆದರೆ ತುಂಬ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಒಂದು ನಮ್ಮದು ಟ್ರೆಕ್ಕಿಂಗ್ ಸಾಹಸ ಒಂದು ಭಾಗ ಆದರೆ, ಮತ್ತೊಂದು ಆ ಸ್ಥಳದ ವಿಶೇಷತೆ ನಮಗೆ ತಿಳಿದಾಗುತ್ತೆ. ಅಲ್ಲಿನ ಜೀವ ವೈವಿಧ್ಯ, ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲ, ಅಥವಾ ಅಲ್ಲಿನ ಬೇರೆ ಬೇರೆ ಏನು ವಿಶೇಷತೆ ಇದೆ, ನಮಗೆ ಬ್ಲೈಂಡ್ ಆಗಿ ಹೋದಾಗ ನಮ್ಗೆ ಏನು ಗೊತ್ತಾಗೋದಿಲ್ಲ. ಒಂದು ಬೆಟ್ಟವನ್ನು ಹತ್ತುತ್ತೇವೆ, ಬರ್ತೇವೆ, ಒಂದಷ್ಟು ಬೇವರು ಇಳಿತದೆ, ಬಾಡಿ ಒಂದು ಉಲ್ಲಾಸಿತ ಆಗುತ್ತೆ ಅಷ್ಟೇ. ಅದ್ರ ಆಚೆಗಿನ ಮಾಹಿತಿಗಳು ಸಿಗಬೇಕು ಅಂತ ಹೇಳಿದ್ರೆ ಯಾರಾದರೂ ಮಾಹಿತಿ ಇರುವಂತಹ ಮಾರ್ಗದರ್ಶಿಗಳನ್ನ ಕಳಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಹೌದು, ನಿಜವಾಗ್ಲೂ ಅದು ಸಹ ಏನಂದರೆ ಉದ್ಯೋಗ ಅವಕಾಶಗಳು ಸಹ ಮಾಡ್ಕೊಳ್ಬೋದು. ಸಣ್ಣ ಒಂದು ಶುಲ್ಕವನ್ನು ನಿಗದಿಪಡಿಸಿ ಉದ್ಯೋಗ ತರುಣನೋ ತರುಣಿಯರನ್ನೋ ಅದಕ್ಕೆ ನಿಯೋಜನೆ ಮಾಡಿಕೊಂಡ್ರೆ ಅವರಿಗೊಂದು ಉದ್ಯೋಗ ಅವಕಾಶಗಳಾಗುತ್ತೆ. ಅದನ್ನು ಪ್ರವಾಸಿಗರಿಂದ ಅದನ್ನೇ ವಸೂಲಿ ಮಾಡಲಿ, ಅವರಿಗೊಂದು ಸಣ್ಣ ಶುಲ್ಕವನ್ನು ನಿಗದಿಪಡಿಸಿ. ನೀವು ಹೇಳಿದಾಗೆ ಜೀವ ವೈವಿಧ್ಯತೆ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥ ಕೆಲಸಗಳನ್ನು ಸಹ ಮಾಡಬೇಕು. ವೈದ್ಯಕೀಯವಾಗಿಯೂ ಚಾರಣದಿಂದ ಏನು ಲಾಭ ಅಂತ ಹೇಳೋದನ್ನು ತಿಳಿಸ್ಕೊಳ್ಬೇಕಾಗುತ್ತೆ. ಇಡೀ ದೇಹವನ್ನೇ ಹೇಗೆ ಅದು ಬಾಳಕ್ಕಾಗುತ್ತೆ, ಚಾರಣ ಹೋಗುವಾಗ ಅದಕ್ಕೆ ದೇಹದ ಮೇಲೆ ಯಾವುದೋ ಪರಿಣಾಮ ಆಗುತ್ತೆ, ಅದೆಲ್ಲವನ್ನು ತಿಳಿಸ್ಕೊಡುವಂಥ ಕೆಲಸಗಳಿಗೂ ಸಹ ಅದನ್ನು ಬಳಸ್ಬೋದು. ಒಂದು ಅಧ್ಯಯನಕ್ಕಾಗಿಯೂ ಅದನ್ನು ಬಳಸ್ಕೊಳ್ಬೋದು. 100% ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಇನ್ಯಾರನ್ನೋ ಅದನ್ನ ನಿಯೋಜನೆ ಮಾಡೋದು ಒಂದು ಟ್ರೈನ್ಡ್ ಸ್ಕಿಲ್ಡ್ ಇರುವಂಥವ್ರನ್ನ ತರುಣಿಯರನ್ನ ಅದಕ್ಕೆ ಈ ಕೆಲಸಗಳಿಗೆ ಬಳಸುವಂಥ ಕೆಲಸಗಳನ್ನು ಸಹ ಮಾಡಬೇಕು. ಇದನ್ನು ಏನೋ ಪ್ರಕರಣ ಆದಾಗಲೇ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ತ್ವರಿತವಾಗಿ ಅನುಭವಿಗಳನ್ನೆಲ್ಲ ಸೇರಿಸಿ ಸಭೆ ಮಾಡಿ ಅದರ ಬಗ್ಗೆ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡಿ ಒಂದು ಸ್ಪಷ್ಟವಾದ ರೂಪುರೇಷೆ ಮಾಡುವಂಥದ್ದು ಬಹಳ ಒಳ್ಳೆಯದು. ನೀವು ಹೇಳಿದ್ರೆ ಕರೆಕ್ಟೇ. ಸುಮ್ಮನೆ ಹೋದಾಗ ಸುಮ್ಮನೆ ನಡೆದು ಹೋಗ್ತೀವಿ, ವಾಪಸ್ ಬರ್ತೀವಿ ಅಷ್ಟೇ. ಅದರಿಂದ ಏನು ನಮಗೆ ಏನು ಅರಿವುಗಳು ಇರೋದಿಲ್ಲ, ಆ ಪ್ರದೇಶದ ಮಹತ್ವಗಳು ಸಿಗೋದು. ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟದ ಕೊಡಗು, ಪಶ್ಚಿಮ ಘಟ್ಟದ ಹೃದಯ ಭಾಗ ಇರುವಂಥದ್ದು ಎಲ್ಲ ರೀತಿಯ ಜೀವ ಸಂಕುಲಗಳು, ಜೀವ ವೈವಿಧ್ಯತೆಗಳನ್ನು ಒಳಗೊಂಡಿರುವಂಥ ಪ್ರದೇಶ. ಇವನ್ ತಡಿಯಣಮೋಳು ಸಹ ಅಷ್ಟೇ ಜೀವ ವೈವಿಧ್ಯತೆಯನ್ನು ಹೊಂದಿರುವಂಥದ್ದು. ಈ ತುಂಬ ಬೆಟ್ಟದಲ್ಲಿ ಏನು ಮರಗಿಡದೇ ಬೆಳೆದ ಮರಗಳು ಕುಬ್ಜವಾಗಿರುವಂಥದ್ದು. ಕೆಲವು ಪ್ರದೇಶಗಳಲ್ಲಿ ಈ ವನ ಮಹೋತ್ಸವ ಮಾಡಬೇಕು ಅಂತ ಹೇಳುವಂಥದ್ದು ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಗಳು ಪರಿಸರ ಕಾಳಜಿ ತೋರಿಸ್ಬೇಕು ಅಂತ ಹೇಳಿ ಗಿಡ ನೆಡ್ತಾರೆ. ಒಂದು ಬೆಟ್ಟ ಪ್ರದೇಶದಲ್ಲಿ ಗಿಡ ನೆಟ್ಟರು, ಅವರಿಗೆ ವಿರೋಧ ಮಾಡಿದ್ರು. ನಾನು ನನಗೆ ಯಾರು ಗಿಡ ನೆಡುವ ಸಂಬಂಧಪಟ್ಟವರು ನನಗೆ ಫೋನ್ ಮಾಡಿ, ನೋಡಿ ನೀವೆಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ರಿ, ಈ ಪ್ರದೇಶದಲ್ಲಿ ಗಿಡ ನೆಡ್ತಿದ್ರಿ, ಇಂಥವ್ರು ತೊಂದರೆ ಮಾಡ್ತಿದ್ದಾರೆ, ಅದು ನೋಡಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾನು ಅವರಿಗೆ ಫೋನ್ ಮಾಡಿದೆ. ಅಲ್ಲಿ ಅವರು ಪರಿಸರ ಗಿಡ ನೆಡ್ತಾರಲ್ಲ, ನಿಮಗೇನು ತೊಂದರೆ ಆಗುತ್ತದೆ? ಆಗ ಅವ್ರು ಹೇಳಿದ್ರು, ಈ ಪ್ರದೇಶದಲ್ಲಿ ಏನು ನೆಟ್ಟರು ಬರೋದಿಲ್ಲ, ಇಂಥ ಪ್ರದೇಶದಲ್ಲಿ ಯಾವ ನೆಟ್ಟ ಗಿಡನೂ ಬರಲ್ಲ. ನೇಚರಿಗೆ ಅದು ಗೊತ್ತಿದೆ. ಈ ಗಾಳಿಯೋ ಸಳೆಯೋ ಪರಿಸ್ಥಿತಿ, ಮಳೆ ಬೀಳೋ ಪ್ರದೇಶನೋ ಗಾಳಿಯ ಪ್ರಭಾವ, ಇದೆಲ್ಲ ಕಾರಣಗಳಿಗೆ ಹೇಗೆ ಯಾವ ಗಿಡ ಬೆಳೀತದೆ. ನಾವು ಮನುಷ್ಯನಿಂದ ಯಾವುದೂ ಗಿಡ ಬೆಳೆಸೋಕ್ಕಾಗಲ್ಲ. ಇದು ಅನಗತ್ಯವಾಗಿ ನಾನು 10,000 ಗಿಡ ನಟ್ಟೆ, 5,000 ಗಿಡ ನಟ್ಟೆ ಅಂತ ಹೇಳಿ ಪರಿಸರನ ಹಾಳು ಮಾಡ್ತಾರೆ. ಅವರ ಹಣವೂ ಪೋಲಾಗ್ತದೆ. ಇಲ್ಲಿ ಬಂದು ನಾನೇನೋ ವ್ಯರ್ಥ ಕಸರತ್ತು, ಅದು ಅದರಿಂದ ಏನೂ ಪ್ರಯೋಜನಗಳಾಗಲ್ಲ. ಸ್ವಾಭಾವಿಕವಾಗಿ ಏನು ಗಿಡ ಬೆಳೀತಾ ನಾವು ನಮ್ಮ ಹಸ್ತಕ್ಷೇಪ ಇಲ್ಲದಿದ್ದರೆ ಅಷ್ಟೇ ಸಾಕು. ಇವರ ಕಾಳಜಿಯನ್ನು, ಅರಣ್ಯದ ಸಂರಕ್ಷಣೆ ಕಾಳಜಿ ತೋರಿಸುವವರು ಅರಣ್ಯದ ಮೇಲೆ ಯಾವ ನಮ್ಮ ಹಸ್ತಕ್ಷೇಪ ಇಲ್ಲದ್ರೆ ಅರಣ್ಯ ಪರಿಸರಕ್ಕೆ ಏನೇನು ಬೇಕು ಏನೇನು ಬೇಡ ಅಂತ ಅದೇ ನಿರ್ಧಾರ ಮಾಡ್ಕೊಳುತ್ತೆ. ನನಗೆ ನಿಜ ಅನ್ನಿಸ್ತು. ಆಗ ನಾನು ಅವರಿಗೆ ಹೇಳಿದೆ, ನಿಜ ಅಲ್ಲ, ಅಲ್ಲಿ ಯಾವುದು ನೋಡಿ ಎಷ್ಟೋ ವರ್ಷದ ಗಿಡಗಳಿದೆ, ಕುಬ್ಜವಾಗಿ ಇದೆ, ಏನೂ ಬೆಳೆದಿಲ್ಲ. ಕೆಲವು ಸಲ ಬೆಟ್ಟದ ಮೇಲೆ ದೊಡ್ಡ ಗಿಡ ಬಂದಿರ್ತದೆ, ಅಲ್ಲಿ ಯಾರು ನೀರು ಸಪ್ಲೈ ಮಾಡಿದ್ರು, ಮಣ್ಣು ಸಪ್ಲೈ ಮಾಡಿದ್ರು ನಮಗೆ ಅನಿಸ್ತದೆ ಸಹಜವಾಗಿ. ಕೆಲವು ಸಲ ಬಂಡೆ ಮೇಲೆ ಒಂದು ಗಿಡ ಬಂದುಬಿಡ್ತದೆ. ನೇಚರ್ ಹೇಗೆ ಮಾಡ್ಕೊಳ್ತಾರೆ ಅಂದರೆ ನಮಗೆ ನಮ್ಮ ತರ್ಕಕ್ಕೆ ಅಥವಾ ನಾವು ಹೇಳಿದಾಗ ಅದನ್ನು ಊಹೆ ಮಾಡೋದಿಲ್ಲ. ಈ ಮನುಷ್ಯ ಏನೋ ಮಾಡಬೇಕು ಅಂತ ಹೊರಟು ಏನೇನೋ ಮಾಡ್ತಾನೆ, ಅದಕ್ಕೂ ಆಸ್ಪದವನ್ನು ಕೊಡಬಾರ್ದು. ಈಗ ನಿಮ್ಮ ವನ ಮಹೋತ್ಸವಗಳನ್ನು ಅರಣ್ಯ ಪ್ರದೇಶ ಮಾಡುವ ಅವಶ್ಯಕತೆಗಳಿಲ್ಲ. ಸರ್ಕಾರವಾಗಲಿ ಸರ್ಕಾರ ಅಷ್ಟೇ ಸಾಮಾಜಿಕ ಅರಣ್ಯ ಮೂಲಕ ಗಿಡಗಳನ್ನು ನಟ್ಟುಕೊಂಡು ಅದನ್ನು ಅರಣ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಯಾವ ಹಣವನ್ನು ಪೋಲು ಮಾಡದೆ ಮನುಷ್ಯರ ಹಸ್ತಕ್ಷೇಪವನ್ನು ಅರಣ್ಯ ಪ್ರದೇಶದೊಳಗೆ ತಪ್ಪಿಸಿದರೆ ಅಷ್ಟೇ ಸಾಕು. ಪರಿಸರ ತನ್ನ ಸಹಜವಾಗಿ ಪರಿಸರ ಸಂರಕ್ಷಣೆ ಆಗುತ್ತೆ, ಜೀವ ಸಂಕುಲನಗಳು ಸಹ ಬೆಳೀತದೆ.
ಒಂದು ಪ್ರಾಣಿನ ಒಂದೊಂದು ತಿಂದು ಶಕ್ತಿಶಾಲಿಯಾಗಿರುವ ಜೀವನ ಕ್ರಮಗಳನ್ನ ರೂಢಿಸ್ಕೊಳುತ್ತೆ. ಜಿಂಕೆ ಹೆಚ್ಚಿದ್ದಾಗೆ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಹುಲಿಗೆ ಒಳ್ಳೆ ಆಹಾರ ಸಿಗ್ತದೆ ಅಂತ ಹೇಳೋ ಕಾರಣಕ್ಕಾಗಿ ಆ ಹುಲಿಯ ಅಭಿವೃದ್ಧಿಯೂ ಆಗ್ತದೆ. ಜಿಂಕೆ ಹೆಚ್ಚಾದಷ್ಟು ಆ ಹುಲಿಗಳ ಸಂತತಿಯು ಜಾಸ್ತಿ ಆಗ್ತದೆ. ಒಂದೊಂದು ತಿಂದು ಬದುಕುವಂಥ ಪ್ರಾಣಿಗಳು ಸಹ ಒಂದಕ್ಕೊಂದಕ್ಕೆ ಅವಲಂಬಿತಗಳಾಗಿರ್ತದೆ. ಅದೆಲ್ಲವೂ ಜೀವನ ಕ್ರಮಗಳನ್ನ ಅದು ರೂಢಿಸ್ಕೊಳ್ಳುತ್ತೆ. ಪರಿಸರ ಸಂರಕ್ಷಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಹಸ್ತಕ್ಷೇಪವನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಪ್ಪಿಸುವಂಥದ್ದು ಒಳ್ಳೆಯದು. ಜೀವ ವೈವಿಧ್ಯತೆ ಮೇಲೆ ಧಕ್ಕೆಯಾಗುವಂಥ ಪ್ರದೇಶಗಳಿಗೆ ಯಾವ ಕಾರಣಕ್ಕೂ ಮನುಷ್ಯನ ಪ್ರವೇಶವನ್ನೇ ಕೊಡಬಾರ್ದು. ಈಗ ನೋಡಿ, ಕೇರಳದಲ್ಲಿ ಚುನಾವಣೆ ಪ್ರಚಾರ ಆದರೂ ಸಹ ಬಂಡೀಪುರದ ರಸ್ತೆ ಮೂಲಕ ರಾತ್ರಿ ಹೋಗೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳೋದನ್ನ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅಲ್ಲಿ ಏನಕ್ಕೆ ನಿಷೇಧ ಮಾಡಿದೆ ಅಂತ ಅರಿವು ಆಗ್ಬೇಕಲ್ಲ. ಎಷ್ಟು ಅಪಘಾತಗಳಾಗಿ ಪ್ರಾಣಿಗಳು ಸಾವನ್ನಪ್ಪಿದೆ. ನೈಟ್ ವೆಹಿಕಲ್ಗಳು ಹೋಗಿ ಪ್ರಾಣಿಗಳು ಸತ್ತೋಗಿದೆ. ಆದರೆ ಡಿಸ್ಟರ್ಬ್ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ. ಅದಕ್ಕೆ ಮಾತನಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಅಥವಾ ಅವರ ಮಾತು ನಮಗೆ ಅರ್ಥ ಆಗೋಲ್ಲ ಅಂತ ಕಾರಣಕ್ಕಾಗಿ ನಾವು ಅವರ ಜೀವನ ಮೇಲೆ ಆಟ ಆಡಬಾರ್ದಲ್ಲ. ಅಥವಾ ಅದು ಸಾಕಷ್ಟು ನಿದರ್ಶನಗಳಿದೆ. ಸುಮ್ಮನೆ ಮಾಡಿಲ್ಲ, ಸುಮ್ಮನೆ ರಾಜಕೀಯ ವೇದಿಕೆಯಲ್ಲಿ ಅದನ್ನೊಂದು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ರೆ ಅನಗತ್ಯ ಪ್ರಕರಣಗಳು. ಯಾಕೆ ಬಂದು ಮಾಡಿದ್ರೆ ಅಂತ ಅರಿವು ಇರಬೇಕಾಗಲ್ಲ. ಅದರ ಜೀವನ ಕ್ರಮಕ್ಕೂ ನಾವು ಡಿಸ್ಟರ್ಬ್ ಮಾಡಿದಾಗಲ್ಲ. ಅದರ ಪ್ರದೇಶಕ್ಕೆ ನಾವು ಹೋಗಿ ಮತ್ತೆ ನಾವು ಅದನ್ನು ಬ್ಲೈಮ್ ಮಾಡಿದ್ರೆ ಆಗುತ್ತಾ? ಸಹಜವಾಗಿ ಆಗೋಲ್ಲ. ತುಂಬ ಗಂಭೀರತೆಯನ್ನು ತೆಗೆದುಕೊಳ್ಬೇಕು. ಬೈ ಚಾನ್ಸ್ ನಾನು ಹೇಳೋದು ಅಂಥ ರಸ್ತೆಗಳನ್ನು, ಮುಖ್ಯ ರಸ್ತೆಗಳನ್ನು ಬೈ ಚಾನ್ಸ್ ಮೆಡಿಕಲ್ ಕಾರಣಕ್ಕಾಗಿ ತುರ್ತು ಪರಿಸ್ಥಿತಿಯಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಕೊಡಿ. ಈಗ ನಿಮಗೆ ಎಲ್ಲೋ ಹಾಸ್ಪಿಟ್ಲಿಗೆ ಬರೋಕ್ಕೆ ಬೇಕು, ನೀವು ತುರ್ತು ಪರಿಸ್ಥಿತಿ ಕಾರಣಕ್ಕೆ ಅದನ್ನು ಬ್ಲಾಕ್ ಮಾಡಿದ್ರೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ನಿಜವಾಗಿ ತೀರಾ ಎಮರ್ಜೆನ್ಸಿ, ಅದು ಖಚಿತವಾಗಿರುವಂಥ ಮಾಹಿತಿ ವೈದ್ಯಕೀಯ ಸವಲತ್ತುಗಳಿಗಾಗಿ ಆ ಎಮರ್ಜೆನ್ಸಿಗೆ ಬಿಡುವಂಥ ಅವಕಾಶ ಮಾಡಲಿ, ಅದು ಓಕೆ. ಇನ್ನು ನೀವು ರಾತ್ರಿ ಸಂಚರಿಸುವ ಅವಕಾಶ ಮಾಡ್ಕೊಂಡು ಬೇಕಾಗಿಲ್ಲ, ಸುಮ್ಮನೆ ಏನೋ ಮಾಡಿರೋದಿಲ್ಲಲ್ಲ. ಹೋಗಿ ರಾಜಕೀಯವಾಗಿ ವೇದಿಕೆಯಲ್ಲಿ ಬಳಸ್ಕೊಂಡು ಜನರನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಏನೋ ಮಾತನಾಡಿ ದಿಕ್ಕು ತಪ್ಪಿಸುವ ಕೆಲಸಗಳನ್ನು ಸಹ ಜನಪ್ರತಿನಿಧಿಗಳಾಗಲಿ ರಾಜಕಾರಣಿಗಳಾಗಲಿ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಪರಿಸರ ಸಂರಕ್ಷಣೆಯ ಆದ್ಯತೆಯನ್ನು ಪರಿಸರ ಸಂರಕ್ಷಣೆಯು ಅವರಿಗೆ ಆದ್ಯತೆ ಆಗಬೇಕು. ಅವರೇ ಹೆಚ್ಚು ಮುತುವರ್ಜಿಯಿಂದ ಆ ಕೆಲಸಗಳನ್ನು ಮಾಡಬೇಕಾಗ್ತದೆ. ಇನ್ನೊಂದು ಕೊನೆಯದಾಗ ಒಂದು ಕೇಳಬೇಕು. ನಾವೀಗ ಟ್ರೆಕ್ಕಿಂಗ್ ಹೋದಾಗ ಒಂದು ಮೇನ್ ರೂಟ್ ಇರುತ್ತೆ, ಅದರ ಜೊತೆಗೆ ಸಣ್ಣ ಸಣ್ಣ ಕೌಲುದಾರಿಗಳಿದ್ದಾಗ ನಾವು ಮಿಸ್ ಆಗ್ತೇವೆ ಅಂತ ಗೊತ್ತಾಗುತ್ತೆ. ಒಂದು ಪಕ್ಕ ದಾರಿ ಇಲ್ಲದ ಸಂದರ್ಭದಲ್ಲಿ ನಮಗೆ ಮಿಸ್ ಆಗಿದೆ, ಎಲ್ಲೋ ನಾವು ಮಿಸ್ ಹೊಡಿತಿದ್ದೆ, ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಅನ್ನೋ ನಂತರ ಅರಿವು ಬರುತ್ತೆ. ಒಂದು ವೇಳೆ ಅಲ್ಲಿ ಬೇರೆ ರೂಟ್ ಇದ್ರೂ ಕೂಡ ಅದು ಇನ್ನೊಂದು ಕಡೆ ಸಂಪರ್ಕ ಕೊಡುವಂಥ ರಸ್ತೆನೇ ಕಾಲು ಮಾರ್ಗನೇ ಆಗಿರುತ್ತೆ. ಸಿಂಪಲ್ ಆಗಿ ನಾವು ಒಂದು ತೋಟದೊಳಗೆ ಹೋದಾಗ ತೋಟದೊಳಗೆ ಒಂದು ದೊಡ್ಡ ರೋಡ್ ಇರುತ್ತೆ, ಪಕ್ಕದಲ್ಲಿ ಸಣ್ಣ ಕಾಲ್ದಾರಿ ಮಾಡಿರ್ತಾರೆ. ಎಲ್ಲಿ ನಮಗೆ ಕಾಲ್ದಾರಿ ಹೋಗ್ತಾ ಮುಂದಕ್ಕೆ ದಾರಿ ಇಲ್ಲ ಅಂತ ಗೊತ್ತಾಗುತ್ತೆ, ನಮಗೆ ಮುಂದಕ್ಕೆ ದಾರಿ ಇಲ್ಲ ಅಂತ ಗೊತ್ತಾಗ ವಾಪಸ್ ಬರಲಿಕ್ಕೆ ಟ್ರೈ ಮಾಡ್ತೀವಿ. ಸೇಮ್ ಇಲ್ಲೂ ಕೂಡ ಅರಣ್ಯಕ್ಕೆ ಬೆಟ್ಟ ಪ್ರದೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮುಖ್ಯವಾದ ಚಾರಣ ರೂಟ್ ಒಂದು ಎರಡು ಇರುತ್ತೆ, ಅದ್ರ ಜೊತೆಗೆ ಪಕ್ಕ ದಾರಿಗಳು ಇರ್ತವೆ. ನಾವು ಮಿಸ್ ಆದಂಥ ಸಂದರ್ಭದಲ್ಲಿ ಮತ್ತೆ ವಾಪಸ್ ಬರೋಕ್ಕೆ ಮನಸ್ಸು ಮಾಡಬೇಕೇ ವಿನಃ ಈ ರೀತಿ ಒಂದು ರೀತಿ ದುಸ್ಸಾಹಸದ ಪರಿಣಾಮವಾಗಿ ಇಷ್ಟೆಲ್ಲ ಆಯ್ತು ಅಂತ ಅನ್ಸೋದಿಲ್ಲ. ಅಲ್ಲ, ಅದು ಇರ್ಬೋದು. ಹೌದು, ಅಲ್ಲಿ ನಾನು ಅದನ್ನೇ ಹೇಳಿದೆ ವಾಪಸ್ ಬಂದಿದ್ರೆ ಅವರು ಅದೇ ಚಾರಣ ಮಾಡಿದ ಪ್ರದೇಶಕ್ಕೆ ಬಂದು ತಲುಪುವಂಥ ಅವಕಾಶಗಳಿತ್ತು. ಮತ್ತೆ ಅವ್ರು ಹೇಳಿದ್ದು ಸತ್ಯ ಅಂತ ಆದರೆ ಯಾರು ಹೋಮ್ ಸ್ಟೇ ಮಾಲೀಕರಿಗೆ ಅವರು ಎಲ್ಲಿ ವಾಸ್ತವ್ಯ ಮಾಡೋರು ಅಲ್ಲಿಗೆ ನಾನು ದಾರಿ ತಪ್ಪಿದ್ದೀನಿ ಅಂತ ಹೇಳೋ ಸೂಚನೆಯನ್ನು ಕೊಟ್ಟರು. ಬೈ ಚಾನ್ಸ್ ಅದೇ ದಾರಿಯಿಂದ ಮೇಲೆ ಬಂದರೆ ಸಾಕಿತ್ತು, ಬಹುಶಃ ಬೇರೆ ದಾರಿಗೆ ಹೋಗ್ತಿರ್ಲಿಲ್ಲ. ಇನ್ನು ನನಗೆ ನೀವು ಮಾತಾಡುವಾಗ ನನಗೆ ಅನಿಸಿದ್ದು, ಇಂಥ ಕವಲು ದಾರಿಗಳು ಇರುವಲ್ಲಿ ಸೂಚನಾ ಫಲಕಗಳನ್ನು ಹಾಕ್ಬೋದು. ಈಗ ತಡಿಂಡಮೌಳಿ ಬೆಟ್ಟಕ್ಕೆ ಹೋಗೋ ಸಂದರ್ಭದಲ್ಲಿ ಎಲ್ಲೆಲ್ಲಿ ಒಂದು ಜಂಕ್ಷನ್ ಸಿಗುತ್ತೆ, ನಾವು ಒಂದು ಪ್ರದೇಶದಿಂದ ಪ್ರಾರಂಭಿಸ್ತೀವಿ, ಅದು ಹೋದಾಗ ಒಂದು ಎಲ್ಲಿ ಕವಲು ದಾರಿಗಳು ಬರುತ್ತೆ ಅದರ ಡೈರೆಕ್ಷನ್ ಹೋಗುವಂಥದ್ದು, ಮೇಲೆ ಹೋಗುವವರಿಗೆ ಒಂದು ಮಾರ್ಗದರ್ಶಿ ಫಲಕಗಳು, ರಿವರ್ಸ್ ಬರುವಾಗ ಒಂದು ಫಲಕಗಳು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ, ತಮಿಳು, ಕೇರಳ, ಮಲಯಾಳ ಇದರಲ್ಲಿ ಯಾವುದೆಲ್ಲ ಭಾಷೆಗಳ ಅಗತ್ಯತೆಗಳಿದೆ ಅದರೆಲ್ಲ ಒಂದು ಫಲಕವನ್ನು ಎಲ್ಲಿ ಜಂಕ್ಷನ್ಗಳಿರ್ತದೆ ಅಥವಾ ಎಲ್ಲಿ ಕವಲು ದಾರಿಗಳಿರುತ್ತೆ ಅಲ್ಲಿಂದ ಹಾಕಿದರೆ ಮಿಸ್ ಆಗೋ ಪ್ರಶ್ನೆ ಬರೋದಿಲ್ಲ. ಈಗ ಅನುಮಾನ ಬಂದೇ ಬರ್ತದೆ. ಈಗ ಒಂದು ಜಂಕ್ಷನ್ಲಿ ಬಂದು ನನಗೆ ಒಂದು 2 ರೂಟ್ ಬಂದು ಇದರಲ್ಲಿ ಹೋಗ್ಬೇಕು ಅದರಲ್ಲಿ ಹೋಗ್ಬೇಕಂತ ಸಹಜವಾಗಿ ಎಲ್ಲ ಊರುಗಳು ಬರ್ತದೆ. ನಾವು ಯಾವುದೇ ಪ್ರದೇಶಕ್ಕೆ ಒಂದು ಹೊಸ ಊರಿಗೆ ಹೋದಾಗ ಒಂದು 2 ರೋಡ್ ಬಂದಾಗ ಅಲ್ಲೇ ಇಲ್ಲ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಆವಾಗ ನಮಗೆ ಒಂದು ಮಾರ್ಗಸೂಚಿ ಇದ್ದರೆ, ದಿಕ್ಕನ್ನು ಸೂಚನಾ ಫಲಕಗಳಿದ್ದರೆ ಸಹಜವಾಗಿ ತಪ್ಪುತ್ತಲ್ಲ, ಪ್ರಶ್ನೆನೇ ಇಲ್ಲಲ್ಲ. ನೀವು ಈಗ ಅವ್ರಿಗೆ ಅರಿವು ಇರಬೇಕಲ್ಲ, ಆಡಳಿತ ವ್ಯವಸ್ಥೆಗೆ ಅದರ ಅರಿವು ಇರಬೇಕಲ್ಲ. ನೀವು ಫಾರೆಸ್ಟ್ ಇಲಾಖೆಯನ್ನು ಅನುಮತಿ ಪಡೆದುಕೊಂಡು ಆನ್ಲೈನ್ ಮೂಲಕ ಪ್ರವಾಸೋದ್ಯಮಕ್ಕೆ ಅಥವಾ ಚಾರಣಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಿ. ಹಾಗಿದ್ರೆ ಈ ಕನಿಷ್ಠ ಜ್ಞಾನ ನಿಮಗೆ ಬೇಕಲ್ವಾ? ಕವಲುದಾರಿ ಇರುವ ಪ್ರದೇಶದಲ್ಲಿ ಸೂಚನಾ ಫಲಕಗಳನ್ನು ಕೊಡುವಾಗ ಇವನು ಇರ್ತದೆ. ಅರ್ಧದಿಂದ ಹೋದ ನಂತರ ಮುಂದೆ ಎಷ್ಟು ದಾರಿ ಇದೆ. ಕೆಲವರಿಗೆ ಈ ಪೀಕ್ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ, ಯಾವುದು ಪೀಕ್ ಅಂತ ಗೊತ್ತಿರೋದಿಲ್ಲ, ಹೋಗ್ತಾನೇ ಇರ್ತಾರೆ. ಈಗ ನೀವು ಒಂದು ಬೆಟ್ಟದ ಶರಣಿ ಬೆಟ್ಟ ಇರೋ ಪ್ರದೇಶದಲ್ಲಿ ಹೋದ್ರೆ ಒಂದು ಬೆಟ್ಟ ಹೋಗಿ ಇದೇ ದೊಡ್ಡದಂತ ಅಂದ್ರೆ ಅದು ಹೋದ ನಂತರ ಇನ್ನೊಂದು ದೊಡ್ಡದು ಕಾಣ್ತದೆ, ಅದು ಅದೇ ಲಾಸ್ಟ್ ಅಂತ ಹೋದ್ರೆ ಅದಕ್ಕೆ ಕಾಣೋ ಇನ್ನೊಂದು ದೊಡ್ಡದು ಕಾಣ್ತದೆ, ಒಂದಕ್ಕಿಂತ ಒಂದು ದೊಡ್ಡ ಬೆಟ್ಟಗಳು ಕಾಣುತ್ತೆ. ಮತ್ತೆ ಆಲ್ರೆಡಿ ಜನ ನಡ್ಕೊಂಡು ಹೋದ ದಾರಿ ನಾವು ಹಾಗೇ ನಡ್ಕೊಂಡು ಹೋಗ್ಬಿಡ್ತೀವಿ. ಅದು ನಮಗೆ ಅನಿಸ್ತದೆ ಚಾರಣ ಹೋಗೋರಿಂದ ನಾವು ಟಾಪಿಗೆ ತಲುಪಬೇಕು, ಕೊನೆ ಹಂತಕ್ಕೆ ತಲುಪಬೇಕು ಅಂತ ಒಂದೇ ಇರ್ತದೆ. ಬೈ ಚಾನ್ಸ್ ನಾವು ಹೋಗ್ತಾ ಹೋಗಿ ಇನ್ನೊಂದು ದಿಕ್ಕು ತಪ್ಪಿ ವಾಪಸ್ ಬರೋದು ನಮಗೆ ಅಷ್ಟೇ ಗೊತ್ತಿರಬೇಕಲ್ಲ. ಎಷ್ಟು ಕಿಲೋಮೀಟರ್ ನಾವು ಕ್ರಮಿಸಿದ್ದೀವಿ ಅಂತ ಹೇಳೋದು ಮಾಹಿತಿ ಕೊಡಬೇಕು. ಸೂಚನಾ ಫಲಕಗಳಲ್ಲಿ ಕವಲು ದಾರಿಗೆ ಹೇಗೆ ಕೊಟ್ಟು ನಾವು ಬಂದ ದಾರಿ ಇಲ್ಲಿಂದ ನಾವು ತಲುಪಿದ ಜಂಕ್ಷನ್ಗೆ ಎಷ್ಟಾಗಿದೆ, ಇನ್ನೆಷ್ಟಿದೆ, ಮುಂದೆ ಎಷ್ಟು ದಾರಿ ಇದೆ, ನಾವು ಕಿಲೋಮೀಟರ್ ಏನು ಮಾರ್ಗಸೂಚಿ ನೋಡ್ತೀವಿ, ಕಿಲೋಮೀಟರ್ ಕಲ್ಗಳು ನೋಡ್ತೀವಿ. ಅದೇ ರೀತಿ ಇದೊಂದು ಮಾಹಿತಿ ಇದ್ರೆ ಸಾಕಷ್ಟು ಒಳ್ಳೆದಾಗುತ್ತೆ. ನಾವು ನಿಂತ ಜಂಕ್ಷನ್ ಯಾವ ಪ್ರದೇಶ ಇದೆ, ಆ ನಂತರ ಮುಂದೆ ಎಷ್ಟು ಹೋಗಬೇಕಾಗಿದೆ, ಅಥವಾ ಅದರ ಎತ್ತರ ಪ್ರದೇಶಗಳು ಎಷ್ಟಿದೆ. ಸಹಜವಾಗಿ ಒಂದು ಪಾಯಿಂಟಿಗೆ ಹೋದ ನಂತರ ನಮಗೆ ಮುಂದೆ ಇದು ಸಾಧ್ಯ ಆಗುತ್ತಾ, ಇನ್ನು ಎಷ್ಟು, ಅದರ ಒಂದು ಸಂಕ್ಷಿಪ್ತ ಮಾಹಿತಿಗಳನ್ನು ಹಾಕಿದರೆ ಸಹಜವಾಗಿ ಎಲ್ಲರಿಗೂ ಆಗುತ್ತೆ. ಇದನ್ನು ದೊಡ್ಡ ಖರ್ಚಾಗ್ತದ, ಇದೇನು ಕೆಲಸ ಹಿಡಿಯುವಂಥ ಕೆಲಸನ ಏನೇನೂ ಅಲ್ಲ.
ಬಹಳ ಉಪಕಾರಿ ಸಹ ಆಗ್ತದೆ. ಇನ್ನು ಅದರ ಆಚೆಗೆ ಯೋಚನೆ ಮಾಡೋದಾದ್ರೆ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಆ ಮೂಲಕ ಅದನ್ನ ಹೇಳಿದ್ದಾರೆ, ಅದನ್ನ ಈಗ ಫಾರೆಸ್ಟ್ ಮಿನಿಸ್ಟರ್ ಅದನ್ನ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಅವನ ಕೊಟ್ಟು ಅದನ್ನ ಅವ್ರು ಎಲ್ಲೇ ತಪ್ಪಿದ್ರು ಅದು ಲೊಕೇಶನ್ ಅದು ಐಡೆಂಟಿ ಮಾಡಿ ಸಿಗುವಂಗೆ ರೇಡಿಯೋ ಕಾಲರ್ ಅಳವಡಿಸಿದಾಗಿ, ಆನೆಗೆ ಹುಲಿಗೆ ಅಳವಡಿಸಿದಾಗೆ ಅದನ್ನ ನಮ್ಮ ತಮಾಷೆಯಾಗಿ ಹಿರಿಯ ಪತ್ರಕರ್ತ ಎಂ ಎನ್ ಚಂದ್ರಮೋಹನ್ ರೇಡಿಯೋ ಕಾಲರ್ ಅಳವಡಿಸಿ ಅವ್ರನ್ನ ಕಳಿಸ್ಬೇಕು ಅಂತೇಳಿ. ತಪ್ಪಿದ್ರೆ ಆದ್ರೆ ಹುಚ್ಚಾಟ ಮಾಡೋರು ಬಿಚ್ಚಿಟ್ರೆ ಎಲ್ಲರೂ ಅದಕ್ಕೆ ಮೊಬೈಲ್ಗೆ ಹಾಕಿ ಕೊಟ್ರೆ ಅಲ್ಲ, ಅವರು ಅದನ್ನ ಬೇಕು ಇಟ್ಟು ಹೋಗಿ ಬೇಕಾದ್ರೆ ಅತಿ ದುಸ್ಸಾಹಸಕ್ಕೆ ಹೋದಂತ ಸಂದರ್ಭದಲ್ಲಿ ಬೇಕಾದ್ರೆ ದಾರಿ ತಪ್ಪಿಸಕ್ಕೆ ಒಂದು ಮರದ ಇಟ್ಟು ಇವ್ರನ್ನ ನಡೆದು ಹೋಗ್ಬಿಟ್ರು ಹೇಳಕ್ಕಾಗಲ್ಲ. ಇವ್ರನ್ನ ಏನೋ ಮಾಡ್ತಾರಂತೆ, ಜನರನ್ನ ಏನು ನೀವು ಹಿಂಗೆ ಅಂತ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ, ಹಂಗೂ ಮಾಡ್ತಾರೆ. ಒಟ್ಟಾರೆ ಇರಲಿ, ಏನೋ ನಡೆದಿದೆ, ಅದನ್ನ ಒಂದು ಸರ್ಕಾರವು ಸಹ ಲಘುವಾಗಿ ಪರಿಗಣಿಸದೆ ನಡೀತು ಹೋಯ್ತು ಅಂತ ಹೇಳೋದು ಇಷ್ಟು ಈಸಿಯಾಗಿ ಬಿಡುವಂಥ ಅವಶ್ಯಕತೆಗಳಿರಲಿಲ್ಲ. ನನಗನ್ಸೋದು ಈ ಶರಣ್ಯ ಅವ್ರನ್ನ ಒಂದು ದಿನ ಇಲ್ಲಿ ಎಲ್ಲರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿ ಅಷ್ಟು ತ್ವರಿತವಾಗಿ ಕಳಿಸುವಂಥ ಅವಶ್ಯಕತೆಗಳಿದೆ. ಜೀವ ಉಳಿಗ ಅವ್ರಿಗೆ ಫ್ಯಾಮಿಲಿಗೆ ಆತಂಕ ಇತ್ತು, ಏನು ಜೀವ ಬಾರಲಿ ಬಂದಿದೆ, ಜೀವಂತವಾಗಿ ಬಂದಿದ್ದಾರೆ. ಹಾಗೆ ಅವ್ರ ಕಳಿಸುವಂಥ ದಾವಂತಗಳು ಏನಿರಲಿಲ್ಲ. ಅವರ ಕುಟುಂಬದ ಸದಸ್ಯರುಗಳು ಇದ್ದರು, ಅವ್ರ ಊರಿಗೆ ಹೋಗುವಂಥ ದಾವಂತಗಳು ಏನಿರಲಿಲ್ಲ. ಒಂದಿನ ಉಳಿಸಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಅಥವಾ ಚಿಕಿತ್ಸೆ ಕೊಡಿಸಿ, ಮೆಡಿಕಲ್ ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ಎಲ್ಲೋ ಒಳ್ಳೆ ಹೋಟ್ಲಲ್ಲೇ ಅವರಿಗೆ ಆಶ್ರಯ ಕೊಡಿಸಿ ಒಂದಿನ ಅವ್ರೇನು ಮಾನಸಿಕವಾಗಿ ಸದೃಢವಾಗಿ ಇದ್ರು. ಅವರು ಅಲ್ಲ, ಮಾನಸಿಕವಾಗಿ ಏನು ಆಘಾತ ಒಳಗಾದಾಗೆ ಹೆದರ್ಕೊಂಡಾಗಿ ನಿಲ್ಲದ ಕಾರಣಕ್ಕಾಗಿ ನೀವು ಒಂದಿನ ಬಿಟ್ಟು ಅಥವಾ ಅವತ್ತೇ ನೀವು ರಾತ್ರಿಯೇ ಅವ್ರನ್ನ ಹೇಳಿಕೆಗಳನ್ನ ಪಡ್ಕೊಳ್ಳೋ ಅವಕಾಶಗಳಿತ್ತು. ಇನ್ನೂ ತೀವ್ರವಾದ ವಿಚಾರಣೆಗಳು ಒಳಪಡಿಸುವ ಅವಶ್ಯಕಗಳು ಇದೆಲ್ಲ ಶರವೇಗದಲ್ಲಿ ನಡೆದು ಹೋಯ್ತು. ಬೆಟ್ಟ ಇಳಿದು ಬಂದರು, ವಿರಾಜಪೇಟೆಗೆ ಹಾಸ್ಪಿಟ್ಲಿಗೆ ಬಂದರು, ನೆಕ್ಸ್ಟ್ ಹೋದಾಗ ಅವ್ರು ಊರು ಸೇರಿ ಆಗಿತ್ತು. ಅಷ್ಟು ಫಾಸ್ಟ್ ಆದ ವ್ಯವಸ್ಥೆಗಳನ್ನು ಮಾಡಿ ಕಳಿಸುವಂಥದ್ದು ಸಹ ಸಾಕಷ್ಟು ಅನುಮಾನಗಳನ್ನು ದೃಢಪಡಿಸುವ ರೀತಿಯ ಅನುಮಾನಗಳು, ಅದು ಅನುಮಾನ ಅವರವರ ಊಹೆಗಳಿಂದ ನಡೆದಿರೂ ಸಹ ಅದಕ್ಕೆ ಪುಷ್ಟಿ ನೀಡುವ ಪೂರಕ ಅಂಶಗಳು ಸಾಕಷ್ಟು ಇರೋ ಕಾರಣಕ್ಕಾಗಿ ಒಂದು ಸರ್ಕಾರದ ಮುಂದೆ ಅದಿದೆ. ಸರ್ಕಾರ ಎಷ್ಟು ಗಂಭೀರವಾಗಿ ಜನ ಮಾತಾಡಲಿ ಅಂತ ಹೇಳ್ತಾ ಎಲ್ಲಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಅದು ಒಳ್ಳೆ ಬೆಳವಣಿಗೆ ಆಗೋದಿಲ್ಲ. ವೀಕ್ಷಕರೇ, ಒಂದು ಶರಣ್ಯ ಪ್ರಕರಣ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ವಿ. ಶರಣ್ಯ ಜೊತೆಗೆ ಚಿಕ್ಕಮಗಳೂರಿನಾದಂತಹ ಘಟನೆಯನ್ನು ಇಟ್ಟುಕೊಂಡು ಚಾರಣ ಅನ್ನೋದು ಉತ್ಸಾಹ, ಉಲ್ಲಾಸ ಎರಡನ್ನೂ ಕೊಡುತ್ತೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಅನುಭವವನ್ನು ನಮಗೆ ಕೊಡುತ್ತೆ. ಅದನ್ನು ನಾವು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ, ಒಮ್ಮೆ ಹೋದ ನಂತರದಲ್ಲಿ ಅದನ್ನು ಅನುಭವಿಸಬೇಕು. ಆದರೆ ಈ ರೀತಿಯಾದಂತಹ ದುಸ್ಸಾಹಸ, ಅತಿಯಾದ ಬಂಡ ಧೈರ್ಯ ಅಥವಾ ಸರ್ವ ಧೈರ್ಯವೇ ನಾನು ಅಂದ್ಕೊಂಡು ರೀತಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಮತ್ತೆ ಸರ್ಕಾರದ ತಲೆಗೇನೆ ಬರ್ತಾ ಇತ್ತು. ಅದೃಷ್ಟವಶಾತ್ ಕೊಡಗಿನಲ್ಲಿ ಆ ರೀತಿ ಆಗಲಿಲ್ಲ. ಆದರೆ ಚಿಕ್ಕಮಗಳೂರಿನ ಆದ ಬೆಳವಣಿಗೆ ಕಂಪ್ಲೀಟ್ ಡೆಡ್ ಆಪೋಸಿಟ್ ರೀತಿಯಲ್ಲಿ ಆಗಿದೆ. ಇಷ್ಟೇ ಹೇಳೋದಿಷ್ಟೇ. ಚಾರಣ ಹೋಗುವಂಥ ಸಂದರ್ಭದಲ್ಲಿ ಆಗಲೇ ಕುಟುಂಬ ಅವರು ಕೂಡ ಹೇಳಿದ್ರು, ಬೇಕಾದಂಥ ಮುಂಜಾಗ್ರತೆ ಕ್ರಮವನ್ನು ಅಥವಾ ಆರೋಗ್ಯದಲ್ಲಿ ಏರುಪೇರಿದ್ದಂಥವರು ಆ ರೀತಿಯಾದಂತಹ ಸಾಹಸಕ್ಕೆ ಕೈ ಹಾಕೋದನ್ನು ಬಿಡಬೇಕು. ಅದರ ಜೊತೆಗೆ ನಾವು ಹೋದಂಥ ಸಂದರ್ಭದಲ್ಲಿ ಆಹಾರ, ನಮಗೆ ಆ ದಿನಕ್ಕೆ ಏನು ಬೇಕು, ನಮ್ಮ ದೇಹದ ಎನರ್ಜಿಯನ್ನು ತುಂಬುವಂಥದ್ದು, ಆ ರೀತಿಯಾದಂಥ ಆಹಾರ, ನೀರು, ಪಾನೀಯಗಳನ್ನು ಜೊತೆಗೆ ಒಯ್ಯುವಂಥದ್ದು. ಹಾಗೆ ಒಂದು ಗಂಭೀರ ವಿಚಾರವನ್ನು ಹೇಳಿದ್ರು, ಮಾದಕ ಡ್ರಗ್ಸನ್ನು ತೆಗೆದುಕೊಂಡು ಒಂದು ಈ ರೀತಿ ಆಗುವಂತಹ ಸಾಧ್ಯತೆಗಳ ಪ್ರಶ್ನೆ ಕೂಡ ಈಗ ಎದ್ದಿದೆ ಅಂತ. ಅಂತಹ ಹುಚ್ಚು ಸಾಹಸವನ್ನು ಕೂಡ ಬಿಡಬೇಕಾಗುತ್ತೆ. ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಈ ಪ್ರಕರಣದ ಸಂಪೂರ್ಣ ಸಮಗ್ರ ಆಯಾಮದಲ್ಲಿ ತನಿಖೆ ಮಾಡಿ ವಿಚಾರವನ್ನು ಹೊರಗಿಟ್ರೆ ಸಾರ್ವಜನಿಕ ವಲಯದಲ್ಲಿ ಇದ್ದಿರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕದಂತೆ ಆಗುತ್ತೆ. ಬಟ್ ಅದು ಆಗುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕೆಂತಂದರೆ ಸರ್ಕಾರದಿಂದ ಆದೇಶ ಬಂದು ಇವರು ತನಿಖೆ ಮಾಡ್ತಾರಾ ಅಥವಾ ಸರ್ಕಾರ ಆದೇಶ ಕೊಡುತ್ತಾ, ಪೊಲೀಸ್ ಇಲಾಖೆ ಸ್ವಂತ ಆಸಕ್ತಿಯನ್ನು ತೆಗೆದುಕೊಂಡು ತನಿಖೆ ಮಾಡಿ ಮಾಹಿತಿಯನ್ನು ಬಹಿರಂಗಪಡಿಸ್ತಾ, ಪ್ರಶ್ನೆ ಕಾಡುತ್ತೆ. ನೋಡೋಣ. ವರದಿ ಹೊರಗೆ ಬಂದು ಸಮಗ್ರ ತನಿಖೆಯನ್ನು ನಡೆಸಿ ಮಾಹಿತಿಯನ್ನು ಹೊರಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೇನೆ. ಈ ವಿಚಾರವಾಗಿ ನಿಮ್ಗೇನಾದರೂ ಅನಿಸಿದರೆ ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಕುಟುಂಬವರ ಈ ವಿಚಾರದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ ವೀಕ್ಷಕರೇ, ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ. ಧನ್ಯವಾದ.